ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಮೇಷರಾಶಿಯವರು ಈ ವಾರ ಶತ್ರು ಕಾಟದಿಂದ ತುಂಬಾ ಜಾಗೃತವಾಗಿರಬೇಕು. ಕರ್ಕಾಟಕ ರಾಶಿಯವರಿಗೆ ಒಂದು ಗುಡ್ ನ್ಯೂಸ್ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ಇನ್ನ ಸಿಂಹರಾಶಿಯವರಿಗೆ ಹೆಚ್ಚಿದ ಕೆಲಸದ ಒತ್ತಡ, ಟೆನ್ಷನ್, ಕಿರಿಕಿರಿ. ಧನುರಾಶಿಯವರು ಈ ವಾರ ಅದ್ಭುತ ಸಾಧನೆ ಮಾಡಲಿದ್ದೀರಿ. ಇದು ಕೇವಲ ಸಣ್ಣ ಪ್ರಮಾಣದ ಭವಿಷ್ಯದ ಝಲಕಷ್ಟೇ. ಇನ್ನು ಪೂರ್ಣ ಪ್ರಮಾಣದ ಮೇಷರಾಶಿಯಿಂದ ಮೀನರಾಶಿಯವರಿಗೆ ವಾರ ಭವಿಷ್ಯ ನೋಡಬೇಕಾ? ಹಾಗಾದರೆ ಪ್ರತಿಯೊಂದು ರಾಶಿಯ ವಾರ ಭವಿಷ್ಯದ ವಿವರವಾದ ಮಾಹಿತಿಯನ್ನು ನೋಡೋದನ್ನು ಈ ಸಂಚಿಕೆಯಲ್ಲಿ ಮುಂದುವರೆಸಿ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಇದೇ ಏಪ್ರಿಲ್ 27ನೆಯ ತಾರೀಕಿನಿಂದ ಮೇ 4ರವರೆಗೆ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಎಲ್ಲ ರಾಶಿಯ ವಾರ ಭವಿಷ್ಯವನ್ನು ಚುಟುಕಾಗಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ನೋಡ್ತಾ ಇದ್ದೀರಿ ಅಂದರೆ ದಯಮಾಡಿ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಷನ್ ಮರಿದೇ ಒತ್ತಿ. ಹಾಗೆ ವೀಕ್ಷಕರೇ, ಈ ವಿಡಿಯೋ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಇರುತ್ತೆ. ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಅಮ್ಮನವರ ನಾಮಸ್ಮರಣೆಯೂ ಆಗುತ್ತೆ. ಹಾಗೆ ಜೊತೆಗೆ ಈ ವಿಡಿಯೋ ಕೆಳಗಡೆ ಒಂದು ಜಾಯ್ನ್ ಎನ್ನುವ ಬಟನ್ ಇರುತ್ತೆ ವೀಕ್ಷಕರೇ, ಕಾಣಿಸ್ತಾ? ಹಾಂ, ಅದೇ ಆ ಜಾಯ್ನ್ ಎನ್ನುವ ಬಟನ್ ಒತ್ತಿದರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆಗ್ತಿದ್ದಂಗೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ಜ್ಯೋತಿಷ್ಯ, ಸರಳ ವಿರಳ ಮಹಾವಾಸ್ತು, ನೇರ ಪ್ರಸಾರ, ವಾರ ಭವಿಷ್ಯ, ವರ್ಷ ಭವಿಷ್ಯ, ಹೀಗೆ ಡಿಫ್ರೆಂಟ್ ಆದಂಥ ಕಂಟೆಂಟನ್ನು ಮೆಂಬರ್ಗಳು ಮಾತ್ರ ಎಂಜಾಯ್ ಮಾಡ್ಬೋದು. ಆ ಜಾಯಿನ್ ಬಟನ್ ಒತ್ತಿ ಮೆಂಬರ್ ಆಗಿ ಎಲ್ಲ ಕಂಟೆಂಟ್ಗಳನ್ನು ಎಕ್ಸ್ಕ್ಲೂಸಿವ್ ಆಗಿ ನೀವು ಎಂಜಾಯ್ ಮಾಡೋದಕ್ಕೆ ಮರಿಬೇಡಿ. ಹಾಂ, ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಈ ಸಂಚಿಕೆಯನ್ನು ಆರಂಭ ಮಾಡೋಣ. ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಯವರ ಈ ವಾರದ ಭವಿಷ್ಯ ಅಂದರೆ ಏಪ್ರಿಲ್ 27ರಿಂದ ಮೇ 4ರವರೆಗೆ ಹೇಗಿದೆ ನೋಡ್ಕೊಂಡು ಬರೋಣ. ನೋಡಿ, ಇಲ್ಲಿ ಏನಾಗುತ್ತೆ ಅಂತಂದರೆ ಮೇಷರಾಶಿಯವರಿಗೆ ಹಣಕಾಸಿಗೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಬೇಡ. ದಯಮಾಡಿ ಹರಿಬರಿ ಮಾಡಬೇಡಿ. ಈ ವಾರ ಏನಾದರೂ ಮೇಷರಾಶಿಯವರು ಸಡನ್ನಾಗಿ ಅಂದರೆ ಎಮೋಷನಲ್ ಆಗಿದ್ದಾಗ ಹಣಕಾಸಿನ ನಿರ್ಧಾರ ತಗೊಂಡ್ರಿ, ಕೈ ಸುಟ್ಕೊಂಡ್ರಿ. ಯಾಕೆ ಅಂತಂದರೆ ಇಲ್ಲ ಓವರ್ ಸ್ಪೆಂಡಿಂಗ್ ಮಾಡಿಬಿಡೋಣ, ನಮ್ಮ ಹತ್ರ ಹಣ ಇದೆ, ಓಕೆ ಲ್ಯಾವಿಶ್ ಆಗಿ ಖರ್ಚು ಮಾಡಿಬಿಟ್ವಿ. ಅಥವಾ ಯಾಕೋ ಹಣಕಾಸಿನ ಸಮಸ್ಯೆ ಆಗ್ತಾ ಇದೆಯಲ್ಲ, ಸಾಲ ಮಾಡೋಣ, ಮನೆಗೊಂದು ಲ್ಯಾವಿಶ್ ಸೋಫಾ ತರೋಣ, ಒಂದು ಐಷಾರಾಮಿ ಗಾಡಿ ಬುಕ್ ಮಾಡೋಣ, ಒಳ್ಳೆ ಹೈ ಕ್ವಾಲಿಟಿ ಫೋನನ್ನು ಬುಕ್ ಮಾಡೋಣ. ಈ ರೀತಿಯಾದಂತಹ ಒಂದು ಹಣಕಾಸಿನ ನಿಮಗೆ ಅದು ಮಾರ್ಗವನ್ನು, ದಾರಿಯನ್ನು ತಪ್ಪಿಸುವಂತಹ ಕೆಲಸ ಗ್ರಹಗತಿಗಳ ಸಂಚಾರಗಳು ಮಾಡುತ್ತೆ. ದಯಮಾಡಿ ಮೇಷರಾಶಿಯವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ, ಈ ವಾರದಲ್ಲಿ ಹಣಕಾಸಿನ ನಿರ್ಧಾರಗಳನ್ನು ಆತುರವಾಗಿ ತಗೋಬೇಡಿ. ಸಡನ್ ಡಿಸಿಷನ್ ತಗೋಬೇಡಿ. ಸಾಲ ಅವ್ರ ಪರಿಚಯ ಇದ್ದಾರೆ ರೀ, ಅವರಿಗೆ ಸಾಲ ಕೊಟ್ಬಿಡೋಣ, ಅಥವಾ ರಿಲೇಷನ್ ಯಾರೋ ಬಂದು ಕೇಳಿದ್ರು, ಹಾಂ ಆಯಿತು ತಗೊಳ್ಳಿ ಅಂದರೆ ಈ ವಾರ ನಿಮಗೆ ಟೆಸ್ಟ್ ಮಾಡೋ ರೀತಿ ಹಣಕಾಸಿನ ವಿಷಯದಲ್ಲಿ ಒತ್ತಡಗಳು ಬರುತ್ತೆ. ತಪ್ಪಾದ ಡಿಸಿಷನ್ಗಳನ್ನು ತಗೋತೀರ. ಹಾಗಾಗಿ ದಯಮಾಡಿ ಆ ವಿಷಯದಲ್ಲಿ ಜಾಗೃತಿಯಾಗಿರಬೇಕಾಗತ್ತೆ. ಆತ್ಮವಿಶ್ವಾಸ ಅದು ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಆಗಿ ಕೆಲಸಗಳು ಹಾಳಾಗುವಂಥ ಸಾಧ್ಯತೆಗಳಿರುತ್ತೆ, ಅದರ ಬಗ್ಗೆ ನೋಡ್ಕೊಳ್ಳಿ. ಅದೇ ರೀತಿ ಫಾಸ್ಟ್ ಆ್ಯಕ್ಷನ್ ಮಾಡೋಕ್ಕೆ ಹೋಗಿ ಒಂದು ಸ್ವಲ್ಪ ಕೈ ಸುಟ್ಕೋತೀರ. ನಾನು ಹೇಳಿದ್ನಲ್ಲ, ಹಣಕಾಸಿನ ವಿಷಯದಲ್ಲಿ ಆತುರದ ನಿರ್ಧಾರ ತಗೊಳ್ಳೋದು, ಕೈ ಸುಟ್ಕೊಳ್ಳೋದು. ಕಚೇರಿಯಲ್ಲೂ ಅಷ್ಟೇ, ಒಂದಲ್ಲ ಎರಡಲ್ಲ 10 ಸಲ ಯೋಚನೆ ಮಾಡಿ. ಈ ಇಮೇಲನ್ನು ನನ್ನ ಮೇಲಾಧಿಕಾರಿಗೆ ಕಳಿಸ್ಬೇಕಾದ್ರೆ ಅಲ್ಲಿ ನಾನು ಕರೆಕ್ಟಾಗಿ ಬರೆದಿದ್ದೀನಾ, ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆಯಾ, ಅಥವಾ ಆ ಕಮ್ಯುನಿಕೇಷನ್ ಹೋಗಿ ಮಿಸ್ಕಮ್ಯುನಿಕೇಷನ್ ಆಗುತ್ತಾ, ಎಲ್ಲರ ಒಂದು ಗಮನ ನಿಮ್ಮ ಮೇಲೆ ಈ ವಾರ ಮೇಷರಾಶಿಯವ್ರ ಮೇಲೆ ಇರೋದ್ರಿಂದ ಆಫೀಸಲ್ಲಾಗಿರ್ಬೋದು, ಮನೆಯಲ್ಲಾಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲಲ್ಲಾಗಿರ್ಬೋದು, ಜಾಗೃತಿಯಾಗಿರಬೇಕಾಗತ್ತೆ. ಇನ್ನು ಪ್ಲಾನೆಟರಿ ಪೊಸಿಷನ್ಸ್ ಅಂತ ಬಂದಾಗ ನೋಡಲಿಕ್ಕಾಗಿ ಸೂರ್ಯನ ಸಂಚಾರ ಏನಾಗುತ್ತೆ,
ಮೇಷರಾಶಿಯಲ್ಲಿ ಇರೋದರಿಂದ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚುತ್ತೆ. ಸೂರ್ಯ ನಿಮಗೆ ಆ ಕಾನ್ಫಿಡೆನ್ಸ್ ಕೊಡುತ್ತೆ, ಅದೇ ಒಂದು ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ಗೂ ದಾರಿನ ಮಾಡಿಕೊಡುತ್ತೆ. ಪರ್ಸ್ನಾಲಿಟಿ ಈ ವಾರ ಚಾರ್ಮ್ ಇರುತ್ತೆ, ಸೂರ್ಯನ ಥರ ತೇಜಸ್ಸು ಬ್ರೈಟ್ನೆಸ್ ಇರುತ್ತೆ, ಕಾನ್ಫಿಡೆನ್ಸ್ ಇರುತ್ತೆ. ಅದೇ ರೀತಿ ಚಂದ್ರ ನೋಡಿ, ಮೀನ, ಮೇಷ, ವೃಷಭ ಈ 3 ರಾಶಿಗಳ ಮುಖಾಂತರ ಚಂದ್ರನ ಸಂಚಾರ ಆಗೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಫೋಕಸ್ ಹೆಚ್ಚುತ್ತೆ. ಅದೇ ರೀತಿ ನೋಡಿ, ಚಂದ್ರ ಮನಸ್ಕಾರಕ, ಅದು ಒಂದು ಸ್ವಲ್ಪ ಆಚೆ ಈಚೆ ಹಂಗು ಹಿಂಗು ಇದ್ದೇ ಇರುತ್ತೆ. ಕ್ಷಣ ಚಿತ್ತ ಕ್ಷಣ ಪಿತ್ತ 3 ನಿಮ್ಮದು ಸ್ವಿಂಗ್ ಆಗ್ತಾ ಇರುತ್ತೆ. ಸೊ ಅದರ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿರಬೇಕಾಗತ್ತೆ. ಅದೇ ರೀತಿ ಸಬ್ಕಾನ್ಷಿಯಸ್ ಥಾಟ್ಸ್, ಕೆಲವೊಂದು ವಿಚಾರಗಳು ಬಂದ್ಬಿಡುತ್ತೆ. ಯಾವಾಗೋ ಹಿಂದೆ ಆದಂಥ ಘಟನಾವಳಿಗಳು ನೆನಪಿಗೆ ಬರ್ಬೋದು. ಇದು ತಪ್ಪಾಯ್ತಾ, ಇದು ಸರಿ ಆಯ್ತಾ, ಈ ರೀತಿಯಾದಂತಹ ಕೆಲವೊಂದು ಯೋಚನೆಗಳು ಆಲೋಚನೆಗಳು ಬರಬಹುದು. ಬಟ್ ಆ ಹಳೆಯದ್ದನ್ನಾಗಿದ್ದನ್ನು ನಾವು ಯಾಕ್ರಿ ತಲೆ ಕೆಡಿಸ್ಕೊಂಡು ಕೊಡಬೇಕು ಅಲ್ವಾ ವೀಕ್ಷಕರೇ? ಹಳೆಯದ್ದನ್ನು ಬಿಟ್ಟುಬಿಡಬೇಕು. ಈಗ ಪ್ರೆಸೆಂಟಲ್ಲಿ ನಾವು ಬದುಕಬೇಕು. ಫ್ಯೂಚರಿಗೆ ಏನಾಗಬೇಕು ಅದನ್ನು ನೋಡಬೇಕಾಗತ್ತೆ. ಹಾಗಾಗಿ ಆ ಹಳೆಯ ಯೋಚನೆಗಳು ಚಂದ್ರನ ಸಂಚಾರದಿಂದ ಬಂದು ಈ ಸಮುದ್ರದ ಒಂದು ಅಲೆಗಳು ದಡಕ್ಕೆ ಅಪ್ಪಳಿಸೋ ಥರ ಅಪ್ಪಳಿಸ್ತಾ ಇರುತ್ತೆ. ಅದರ ಬಗ್ಗೆ ಯೋಚನೆ ಮಾಡಬೇಡಿ. ಪ್ರೆಸೆಂಟ್ ಈಗ ಏನಾಗಬೇಕು ಆ ಕೆಲಸ ಮಾಡ್ಕೊಳ್ಳಿ. ಮುಂದೆ ಏನಾಗಬೇಕು ಅದರ ಬಗ್ಗೆ ಯೋಚನೆ ಮಾಡಿ. ಬಿಟ್ಟರೆ ಹಳೆಯದನ್ನು ನೆನಪು ಮಾಡಿಕೊಂಡು ಆಗುವ ಕೆಲಸಗಳನ್ನು ನಾವು ಹಾಳು ಮಾಡ್ಕೊಳ್ಳೋದು ಬೇಡ. ಇನ್ನು ಬುಧನ ಸಂಚಾರದಿಂದ ಏನಾಗುತ್ತೆ ಅಂದರೆ ಈ ವಾರ ಸ್ವಲ್ಪ ಸ್ಟೆಬಿಲಿಟಿ ಬರುತ್ತೆ. ಹೋದ ವಾರ ಒಂಚೂರು ಈ ಬುಧ ಬುದ್ಧಿಕಾರಕ ಒಂಚೂರು ಕಿರಿಕಿರಿ ಆಗುವಂಥ ಘಟನಾವಳಿಗಳು ನಡೆದಿದ್ವು. ಈ ವಾರ ಅದು ಸ್ಟೆಬಿಲಿಟಿ ಬರುತ್ತೆ ನಿಮಗೆ. ಇನ್ನು ಫೈನಾನ್ಷಿಯಲ್ ವಿಷಯದಲ್ಲೇ ಬುಧ ಈ ವಾರ ಮತ್ತೆ ನಿಮಗೆ ಕಿರಿಕಿರಿ ಕೊಡುತ್ತೆ. ಅದ್ರ ಬಗ್ಗೆ ನೋಡ್ಕೊಳ್ಳಿ. ಇನ್ನು ಬುಧನ ಸಂಚಾರ ನಿಮಗೆ ಒಂದು ಸರಿಯಾದಂತಹ ಮಾರ್ಗದಲ್ಲಿ ಬಂದಿಲ್ಲ. ಇನ್ನು ಶುಕ್ರನ ಸಂಚಾರ ನೋಡಲಿಕ್ಕಾಗಿ ಮೀನರಾಶಿಯಲ್ಲಿರೋದ್ರಿಂದ ಎಮೋಷ್ನಲ್ ಹೀಲಿಂಗ್ ಆಗುತ್ತೆ. ಕ್ರಿಯೇಟಿವ್ ಫೀಲ್ಡಲ್ಲಿ ಯಾರು ಕೆಲಸ ಮಾಡ್ತಿದ್ದೀರಿ ಅವರಿಗೆ ಬಹಳ ಒಳ್ಳೆಯದು. ಇನ್ನರ್ ಪೀಸ್ ಇರುತ್ತೆ, ಅಂದರೆ ಮನಸ್ಸಿಗೆ ಶಾಂತಿ. ಏನೋ ರೀತಿ ಇಷ್ಟೆಲ್ಲ ಘಟನಾವಳಿಗಳು ನಡೀತಾ ಇದೆ, ಆದರೂ ಕೂಡ ಮನಸ್ಸಿಗೆ ಎಲ್ಲೋ ಒಂದು ರೀತಿಯ ನೆಮ್ಮದಿ ಇದೆ ಅನ್ನುವಂತಹ ವಾತಾವರಣ ಇರುತ್ತೆ. ಇನ್ನು ಮಂಗಳನ ಸಂಚಾರದಿಂದ ಏನಾಗುತ್ತೆ ಅಂದರೆ ಸ್ವಲ್ಪ ಈ ನೆಟ್ವರ್ಕಿಂಗ್, ಅಂದರೆ ಸ್ನೇಹಿತರು, ಸಂಬಂಧಿಕರು, ಪರಿಚಯದವರು, ನೆರೆಹೊರೆಯವರು ಅವರೇನೋ ಒಂದು ಕನೆಕ್ಟಿವಿಟಿ ಮಾಡಿಕೊಡ್ತಾರೆ. ನಿಮಗದು ಮನಸ್ಸಿಗೆ ಮುದ ನೀಡುತ್ತೆ, ಹುಮ್ಮಸ್ಸು ತರುತ್ತೆ. ಅವರೇನು ಯಾರು ಹೊಸ ಸ್ನೇಹಿತರನ್ನ ಪರಿಚಯ ಮಾಡಿಸ್ತಾರೆ, ಹೊಸ ಒಂದು ಕನೆಕ್ಷನ್ಸ್ ಬರುತ್ತೆ. ಅಲ್ಲಿಂದ ನಿಮಗೆ ಆದಾಯದ ಮೂಲ ಅಥವಾ ಹೊಸ ಕೆಲಸ ಸಿಗ್ಬೋದು, ಗಂಡು ಹೆಣ್ಣು ಸೆಟ್ ಆಗ್ಬೋದು. ಈ ರೀತಿಯಾದಂಥ ವಾತಾವರಣಗಳ ನಿರ್ಮಾಣ ಆಗುತ್ತೆ. ಇನ್ನು ಗುರುಗ್ರಹದ ಸಂಚಾರ ಮತ್ತು ಶನಿಗ್ರಹದ ಸಂಚಾರದಿಂದ ಡಿಸಿಪ್ಲಿನ್ ಕೇಳುತ್ತೆ. 2 ಗ್ರಹಗಳು ಈ ವಾರ ಇನ್ಡಿಸಿಪ್ಲಿನ್ ಆಗಿದ್ದರೆ ಆಗೋ ಕೆಲಸಗಳು ಹಾಳಾಗುತ್ತೆ. ಬಹಳ ಜಾಗೃತಿಯಾಗಿರಬೇಕಾಗತ್ತೆ ನೀವು. ಇನ್ನು ಈ ವಾರ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಕರಿಯರಲ್ಲಿ ಕಾನ್ಫಿಡೆನ್ಸ್, ಎನರ್ಜೆಟಿಕ್ ಆಗಿರ್ತೀರ, ಎಲ್ಲವೂ ಸುಗಮ. ಆದರೆ ಬುಧ ಒಂಚೂರು ಕಮ್ಯುನಿಕೇಷನ್ ತಪ್ಪಿಸ್ಬೋದು, ಅದ್ರ ಬಗ್ಗೆ ನೋಡ್ಕೊಳ್ಳಿ. ಆಮೇಲೆ ದಾರಿಯಲ್ಲಿ ಅಂದರೆ ಹಾದಿಯಲ್ಲಿ ಹೋಗಬೇಕಾದ್ರೆ ಗಾಡಿ 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಅದರ ಡ್ರೈವಿಂಗ್ ಮಾಡಬೇಕಾದ್ರೆ ಬಹಳ ಜಾಗೃತಿಯಾಗಿರಬೇಕಾಗತ್ತೆ. ಒಂಚೂರು ರಶ್ ಮಾಡ್ತೀರಾ, ಎಲ್ಲೋ ಟಚ್ ಮಾಡುವಂಥದ್ದು, ಬೀಳುವಂಥದ್ದು, ಇಂಥದ್ದೆಲ್ಲ ಸ್ಮಾಲ್ ಅವಘಡಗಳು, ಅಪಘಾತಗಳು ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಜಾಗೃತಿಯಾಗಿರಬೇಕಾಗತ್ತೆ. ಹಣಕಾಸಿನ ಬಗ್ಗೆ ಜಾಗ್ರತೆಯನ್ನು ತಗೊಳ್ಳಿ. ರಿಲೇಷನ್ಶಿಪ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಈಗೋ ಕ್ಲ್ಯಾಶ್ ಆಗುತ್ತೆ, ಗಂಡ ಹೆಂಡತಿ ಮಧ್ಯೆ ಜಗಳ ಆಗುವಂಥ ಸಾಧ್ಯತೆ ಇರುತ್ತೆ, ಅದನ್ನು ನೋಡ್ಕೊಳ್ಳಿ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ನಿಮಗೆ ಅದ್ಭುತವಾದಂತಹ ಎನರ್ಜಿ ಲೆವೆಲ್ ಹೈ ಇರುತ್ತೆ, ಏನು ತೊಂದರೆ ಇಲ್ಲ. ಸ್ಟ್ರೆಸ್, ಒತ್ತಡ ಆಗಾಗ ಕಾಡಬಹುದು, ಅದರ ಬಗ್ಗೆ ಒಂಚೂರು ನೋಡ್ಕೊಳ್ಳಿ. ಆಮೇಲೆ ಆರೋಗ್ಯ ಅಂತ ಬಂದಾಗ ಮನೆಯ ಆಹಾರಕ್ಕೆ, ಮನೆಯ ಫುಡ್ಡಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡಿ. ಇಲ್ಲ ಅಂತಂದರೆ ಹೆಲ್ತ್ ಒಂಚೂರು ಅಪ್ಸೆಟ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಲಕ್ಕಿ ಕಲರ್ ರೆಡ್ ಮತ್ತು ಆರೆಂಜ್ ಈ ವಾರ ಶುಭ. 1 ಮತ್ತು 9 ಈ ಸಂಖ್ಯೆಯನ್ನು ಹೆಚ್ಚಾಗಿ ಬಳಸಿ. ತುಂಬ ಒಳ್ಳೆಯ ಶುಭ, ಒಂದು ಗುಡ್ ಥಿಂಗ್ಸ್ ವಿಲ್ ಸ್ಟಾರ್ಟ್ ಟು ಹ್ಯಾಪನ್ ಅಂತ ಹೇಳ್ತಾರೆ. ಹಾಗೆ ಅದೇ ರೀತಿ ಗುರುವಾರ ಮತ್ತು ಮಂಗಳವಾರ, ಭಾನುವಾರ ಈ ವಾರದ ಈ 3 ದಿನಗಳು ನಿಮಗೆ ಫಲಪ್ರದವಾಗಿರುತ್ತೆ. ಲಕ್ಕಿ ಡೈರೆಕ್ಷನ್ ಬಂದು ಪೂರ್ವ. ಮನೆಯಿಂದ ಬೆಳಗ್ಗೆ ನೀವು ಕೆಲಸಕ್ಕೆ ಹೊರಡುವಾಗ ಪೂರ್ವ ದಿಕ್ಕಿಗೆ ಒಂದು 2-3 ಹೆಜ್ಜೆ ನಡೆದ್ಬಿಟ್ಟು ತದನಂತರ ನಿಮ್ಮ ಕೆಲಸಕ್ಕೆ ಹೋದರೆ ಬಹಳ ಶುಭ. ಇನ್ನು ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಪ್ರತಿದಿನ ಈ ವಾರ ಪೂರ್ತಿ ಸೂರ್ಯನಿಗೆ ಅರ್ಘ್ಯ ಕೊಡಬೇಕಾಗತ್ತೆ. ಒಂದು ತಾಮ್ರದ ಲೋಟ ತಗೊಳ್ಳಿ, ಅದರ ಒಳಗಡೆ ಶುದ್ಧವಾದ ಕುಡಿಯೋ ನೀರು, ಒಂದು ಸ್ವಲ್ಪ ಕುಂಕುಮ, ಚಿಟಿಕೆ ಕುಂಕುಮ ಮತ್ತು ಕೆಂಪು ಹೂವನ್ನು ಹಾಕಿ, ಆಮೇಲೆ ಕುಂಕುಮದಲ್ಲಿ ಕಲಸಿದ ಕೆಂಪು ಅಕ್ಕಿ ಕಾಳನ್ನು ಹಾಕಿ ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ
ಓಂ ಆದಿತ್ಯಾಯ ನಮ, ಓಂ ಆದಿತ್ಯಾಯ ನಮ ಅಂತ 11 ಸಲ ಹೇಳ್ತಾ ಆ ಲೋಟದೊಳಗಿರುವ ನೀರನ್ನು ಕೆಳಗಡೆ ಹಾಕಿ ಈ ಅರ್ಘ್ಯಕ್ರಮವನ್ನು ಮುಗಿಸೋದ್ರಿಂದ, ಪ್ರತಿದಿನ ಮಾಡೋದ್ರಿಂದ ಬಹಳ ಶುಭ ಫಲಗಳು ನಿಮಗೆ ಸಿಗುತ್ತೆ. ದೇವಸ್ಥಾನದಲ್ಲಿ ಬೆಲ್ಲ ಮತ್ತು ಗೋಧಿಯನ್ನು ದಾನ ಮಾಡೋದ್ರಿಂದ, ವಾರದಲ್ಲಿ ಯಾವುದಾದ್ರೂ ದಿವಸ ಹೋಗ್ಬಿಟ್ಟು ನಿಮ್ಮ ಮನೆ ಹತ್ತಿರದ ದೇವಾಲಯಗಳಿಗೆ ಒಂದು ಅರ್ಧ ಕೆಜಿ 1 ಕೆಜಿ ಗೋಧಿ, ಅರ್ಧ ಕೆಜಿ 1 ಕೆಜಿ ಬೆಲ್ಲವನ್ನು ದಾನ ಮಾಡಿ ವಾರ ಪೂರ್ತಿ ಶುಭ ಫಲಗಳು ನಿಮ್ಮದಾಗುತ್ತೆ ಮೇಷರಾಶಿಯವರಿಗೆ. ಅದೂ ಅಲ್ಲದೇನೆ ಈ ಮೇಷರಾಶಿಯವರು ತಪ್ಪದೇ ಕನಕದಾರ ಸ್ತೋತ್ರವನ್ನು ಕೇಳಿ, ಕನಕದಾರ ಜೀತ್ ಮೀಡಿಯಾ ಅಂತ ಟೈಪ್ ಮಾಡಿ ಬರುತ್ತೆ. ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಈ ವಾರ ಹೆಚ್ಚಿನ ಶುಭ ಫಲಗಳು, ಪಾಸಿಟಿವಿಟಿಯನ್ನು ಪಡಿಬೇಕು ಅಂತಂದರೆ, ಈ ಬರುವಂತಹ ಶುಕ್ರವಾರದಲ್ಲಿ ತುಳಸಿ ಗಿಡದ ಹತ್ತಿರ ಹೋಗ್ಬಿಟ್ಟು 1 ಚಮಚ ಹಸಿ ಹಾಲು, ಆ ಹಸಿ ಹಾಲು ಒಳಗಡೆ ಬಿಳಿ ಕಲ್ಸಕ್ರೆಯನ್ನು ಜಜ್ಜಿಬಿಟ್ಟು ಹಾಕಿದರೆ ಹೆಚ್ಚಿನ ಶುಭ ಫಲಗಳು ನಿಮ್ಮದಾಗುತ್ತೆ. ಅದೇ ರೀತಿ ಇನ್ನೂ ಹೆಚ್ಚಿನ ಶುಭ ಫಲಗಳು ಮೇಷರಾಶಿಯವರಿಗೆ ಬೇಕು ಅಂತಂದರೆ, ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಸಿಗುವಂತಹ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತಂದು ಪೂಜೆ ಮಾಡಿ. ಆಲ್ರೆಡಿ ಲಕ್ಷಾಂತರ ಜನ ಶ್ರೀಚಕ್ರ ಯಂತ್ರವನ್ನು ನನ್ನ ಕೈಯಲ್ಲಿ ತರಿಸ್ಕೊಂಡ್ಬಿಟ್ಟು ಹೆಚ್ಚಿನ ಅಭಿವೃದ್ಧಿ ಶುಭವನ್ನು ಕಂಡಿದ್ದಾರೆ, ಆಗಲಾರದಂಥ ಕೆಲಸಗಳನ್ನು ಮಾಡಿಕೊಂಡಿದ್ದಾರೆ. ಶ್ರೀಚಕ್ರ ನಾನೇ ನನ್ನ ಕೈಯಾರೆ ಸಿದ್ಧಿ ಪೂಜೆ ಮಾಡಿ 30ರಿಂದ 40 ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡ್ತೀನಿ. ಈಗ ಸ್ಕ್ರೀನ್ ಮೇಲೆ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಕಾಣಿಸ್ತಾ ಇದೆ ವೀಕ್ಷಕರೇ. ಅದೂ ಅಲ್ಲದೇನೆ ಈ ಶ್ರೀಚಕ್ರ ಯಂತ್ರದ ಮಹಿಮೆ ಹೇಗೆ ಅಂತಂತಂದರೆ, ನಾನು ಸಿದ್ಧಿ ಮಾಡಿ ಕಳಿಸಿದಂಥ ಶ್ರೀಚಕ್ರ 30ರಿಂದ 40 ದಿವಸ ಆದಮೇಲೆ ನಿಮ್ಮ ಮನೆಗೆ ಬಂದ ಮೇಲೆ ಪೂಜೆ ಮಾಡೋಕ್ಕೆ ಶುರು ಮಾಡಿ, ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ, ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ನಿಮ್ಮ ನಂಬಿಕೆ ಇದ್ದಲ್ಲಿ ಆ ಶ್ರೀಚಕ್ರ ಯಂತ್ರವನ್ನು ನಿಮ್ಮ ಹೆಸರಲ್ಲಿ ನಾನು ನಮ್ಮ ಜೀತ್ ಮೀಡಿಯಾದಲ್ಲಿ ಹೋಮ ಹವನಕ್ಕೆ ಇಟ್ಟು ಪೂಜೆ ಮಾಡೋಕ್ಕೆ ಶುರು ಮಾಡಿದ ಮೇಲೇ ನಿಮ್ಮ ಮನೆಗೆ ಬರೋಷ್ಟರಲ್ಲೇ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗೋದಕ್ಕೆ ಶುರುವಾಗಿರುತ್ತೆ. ಎಷ್ಟೋ ಜನಕ್ಕೆ ಆ ರೀತಿ ಆಗಿದೆ. ಕೆಲಸ ಸಿಗ್ತಾ ಇಲ್ಲ ಅಂದರೆ ಇಲ್ಲಿ ಪೂಜೆಗೆ ಇಡಿಸಿದ ತಕ್ಷಣ ಅಲ್ಲಿ ಕೆಲಸ ಸಿಕ್ಕಿರುತ್ತೆ. ಮದುವೆ ಸೆಟ್ ಆಗಿಲ್ಲ ಅಂದರೆ ಇಲ್ಲಿ ಪೂಜೆಗೆ ಇಡಿಸಿದ ತಕ್ಷಣ ಮದುವೆ ಸೆಟ್ ಆಗಿರುತ್ತೆ. ಇನ್ನೂ ಸಾಕಷ್ಟು, ಇನ್ನು ಮನೆಗೆ ಬಂದರು ಅಂತ ಕೇಳೋದೇ ಬೇಡ, ಭಾಗ್ಯೋದಯ ಆಗುತ್ತೆ ವೀಕ್ಷಕರೇ. ಆ ಶ್ರೀಚಕ್ರ ಯಂತ್ರವನ್ನು ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಆ ಶ್ರೀಚಕ್ರ ಯಂತ್ರ ಮನೆಗೆ ಬಂದ ಮೇಲೆ ವರ್ಷದೊಳಗಡೆ ಬರೆದಿಟ್ಕೊಳ್ಳಿ. ಸಾಲ ತೀರುತ್ತೆ. 2 ಲಕ್ಷ ಸಾಲ ಇದ್ದರೆ 1 ವರ್ಷದಲ್ಲೇ ಸಾಲ ತೀರಿ 20 ಲಕ್ಷ ಹಣವನ್ನು ಕೈಯಲ್ಲಿ ಇಟ್ಕೊಂಡು ಜೀವನ ಮಾಡ್ಬೋದು ನೀವು. ಯಾಕೆಂದರೆ ಅದಿದ್ದಲ್ಲಿ ಹಣವನ್ನು ಎಳೆದು ತಂದುಕೊಡುತ್ತೆ. ಮನಿ ಮ್ಯಾಗ್ನೆಟ್ ಥರ ಕೆಲಸ ಮಾಡುತ್ತೆ ವೀಕ್ಷಕರೇ. ಆ ಶ್ರೀಚಕ್ರ ಯಂತ್ರ ಇದ್ದಲ್ಲಿ ಮನೆಗೆ ಯಾವುದೇ ರೀತಿಯ ಮಾಟ ಮಂತ್ರ, ಕೆಟ್ಟ ಶಕ್ತಿಗಳು ಪ್ರವೇಶ ಆಗೋದಿಲ್ಲ. ಮನೆಯ ಸದಸ್ಯರ ಮೇಲೆ ಆ ಒಂದು ಶ್ರೀಚಕ್ರ ಯಂತ್ರ ಕಾಸ್ಮಿಕ್, ಈ ಪ್ರಕೃತಿಯಲ್ಲಿರೋ ಬ್ರಹ್ಮಾಂಡದಲ್ಲಿರೋ ಶಕ್ತಿಯನ್ನು ಎಳೆದು ನಮ್ಮ ಮೇಲೆ ಪ್ರಚಾರವನ್ನು ಮಾಡುತ್ತೆ. ಮನೆಯಲ್ಲಿ ಮದುವೆ ಸೆಟ್ ಆಗಿಲ್ಲ ಅಂದರೆ ಮದುವೆ ಸೆಟ್ ಮಾಡಿಕೊಡುತ್ತೆ. ಆಮೇಲೆ ಮಂಗಳ ಕಾರ್ಯ ನಡೆಯುತ್ತೆ, ಸಂತಾನ ಪ್ರಾಪ್ತಿ ಮಾಡಿಕೊಡುತ್ತೆ. 2 ವೀಲರ್ ತೊಗೋಬೇಕು ಅಂತ ಮಾಡಿದವರು 4 ವೀಲರನ್ನು ತಗೋತಾರೆ. ಮನೆ ನೀವು ಬಾಡಿಗೆ ಮನೆಯಲ್ಲಿದ್ದರೆ ನೀವು ಹೊಸ ಮನೆಯನ್ನು ಬುಕ್ ಮಾಡಿಕೊಂಡು ಸ್ವಂತ ಮನೆಗೆ ಹೋಗ್ಬೋದು. 1-2 ವೀಕ್ಷಕರೇ, ಅದ್ಭುತವಾಗಿದೆ ಶ್ರೀಚಕ್ರ ಯಂತ್ರ. ನಿಮಗೂ ಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ, ಮನೆಗೆ ತರಿಸ್ಕೊಳ್ಳಿ. ಅದರಿಂದ ಬಹಳ ಏಳಿಗೆ ಆಗುತ್ತೆ. ಇನ್ನು ಮಿಕ್ಕಿದ ಹಾಗೆ ಮೇಷರಾಶಿಯವರಿಗೆ ಈ ವಾರ ಎಲ್ಲವೂ ಶುಭ ಫಲಗಳಿದೆ, ಏನೂ ತೊಂದರೆ ಇಲ್ಲ. ಆದರೆ ನಿಮ್ಮ ಮನೆ ದೇವರ ಆರಾಧನೆಯನ್ನು ಮರಿಬೇಡಿ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಜೀತ್ ಮೀಡಿಯಾದಲ್ಲಿರುವ ಕನಕದಾರ ಸ್ತೋತ್ರ ಕೇಳಿ, ಗಜೇಂದ್ರ ಮೋಕ್ಷ ಸ್ತೋತ್ರ ಕೇಳಿ. ಮನೆಯಲ್ಲಿರುವವರು, ಹೊರಗಡೆ ಕೆಲಸಕ್ಕೆ ಹೋಗೋರು ಎಲ್ಲರೂ ಇದನ್ನು ಮಾಡಿ, ಎಲ್ಲವೂ ಶುಭ ಆಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಅಂದರೆ ಏಪ್ರಿಲ್ 27ರಿಂದ 4ನೇ ಮೇವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಪರಿವರ್ತನೆ ಆಗಲಿದೆ ಅನ್ನೋದನ್ನು ನೋಡುವಂತಹ ಒಂದು ಸಣ್ಣ ಪ್ರಯತ್ನ ನೋಡಿ. ಇಲ್ಲಿ ಏನಾಗುತ್ತೆ, ವೃಷಭ ರಾಶಿಯವರಿಗೆ ಈ ಹಿಡನ್ ಫ್ಯಾಕ್ಟರ್ಸ್ಗಳು ಈ ವಾರ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಮಾಡುತ್ತೆ. ಅಂದರೆ ಗುಪ್ತ ಶತ್ರುಗಳ ಕಾಟ ತಗೊಂಡ್ರೆ ವಿಪರೀತವಾಗಿರುತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ವೃಷಭ ರಾಶಿಯವರು. ನೀವು ಯಾರನ್ನು ನಂಬುತ್ತಾ ಇದ್ರಿ, ಯಾರನ್ನು ತುಂಬ ಹಚ್ಕೊಂಡಿದ್ರಿ, ಅವರೇ ನಿಮಗೆ ಶತ್ರುಗಳಾಗಿ ನಿಲ್ಲುವಂತಹ ಸಾಧ್ಯತೆಗಳು ತುಂಬ ದಟ್ಟವಾಗಿವೆ ಈ ವಾರ. ಬೇಕಾದರೆ ಪರೀಕ್ಷೆ ಮಾಡ್ಕೊಳ್ಳಿ. ಅದೇ ರೀತಿ ಆಫೀಸಲ್ಲಿ ನೀವು ಯಾವ ಕೊಲೀಗ್ ಜೊತೆಗೆ ತುಂಬ ಚೆನ್ನಾಗಿದ್ರಿ, ಟೀ ಕಾಫಿಗೆ ಹೋಗ್ತಾ ಇದ್ರಿ, ಅವ್ರ ಜೊತೆಗೆ ಊಟಕ್ಕೆ ಹೋಗ್ತಾ ಇದ್ರಿ, ಅವರೇ ನಿಮ್ಮೊಂದಿಗೆ ಮುನಿಸು ವಿರಸ ಹಾಗೆ ಜಗಳ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಿನ ಪ್ರಮಾಣದಲ್ಲಿದೆ. ಅದೇ ರೀತಿ ಯಾವ ನೇಬರ್ಸ್ನ ನೀವು ತುಂಬ ಹಚ್ಕೊಂಡಿದ್ರಿ, ಇಬ್ಬರೂ ಕೂಡ ಒಂದೇ ಮನೆಯ ಒಂದು ಬಾಂಧವ್ಯದ ಥರ ಇದ್ರಿ, ಆ ನೇಬರ್ ಜೊತೆಗೆ ಜಗಳ ಆಗುವಂತಹ ಸಾಧ್ಯತೆಗಳೂ ಹೆಚ್ಚಿನ ಮಟ್ಟದಲ್ಲಿದೆ ವೃಷಭ ರಾಶಿಯವರಿಗೆ ಈ ವಾರ. ಈ ವಿಷಯದಲ್ಲಿ ಜಾಗೃತಿಯನ್ನು ತಗೊಳ್ಳಿ. ಅದೇ ರೀತಿ ಇನ್ನು ಹಿಡನ್ ಫ್ಯಾಕ್ಟರ್ಸ್ಗಳು ಹೇಗೆ ಕೆಲಸ ಮಾಡುತ್ತೆ ಅಂದರೆ, ಹಣ ಬಂದರೆ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಬರುತ್ತೆ ಈ ವಾರ. ಗುಪ್ತ ಮೂಲದಿಂದ ಆದಾಯ, ಧನ ಸಂಚಯ, ಹಣ ಆಗಮನ, ಲಕ್ಷ್ಮಿ ಆಗಮನ ಆಗುತ್ತೆ.
ಆ್ಯನ್ಸಿಸ್ಟರ್ ಪ್ರಾಪರ್ಟಿ ಕೂಡ ಬರುವಂಥ ಸಾಧ್ಯತೆ ಹೆಚ್ಚಿನ ಮಟ್ಟದಲ್ಲಿದೆ ಈ ವಾರ ನಿಮಗೆ, ಅದನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಇನ್ನು ಪ್ಲಾನೆಟರಿ ಪೊಸಿಷನ್ಸ್ ಅಂತ ಬಂದಾಗ ಈ ವಾರ ಸೂರ್ಯ ಮೇಷರಾಶಿಯಲ್ಲಿ, ಪ್ಲ್ಯಾನಿಂಗನ್ನು ಕರೆಕ್ಟಾಗಿ ಮಾಡ್ಕೊಳ್ಳಿ. ವಿದೌಟ್ ಪ್ಲ್ಯಾನಿಂಗು ಈ ವಾರ ವೃಷಭ ರಾಶಿಯವರಿಗೆ ಕಷ್ಟ ಇದೆ. ಕರೆಕ್ಟ್ ಪ್ಲ್ಯಾನ್ ಮಾಡ್ಕೋಬೇಕು, ಎಕ್ಸಿಕ್ಯೂಟ್ ಮಾಡ್ಕೋಬೇಕು. ವರ್ಕ್ ನಿಮಗೆ ಈಲ್ಡ್ ಕೊಡುತ್ತೆ, ಸಿಹಿಯಾದ ಹಣ್ಣುಗಳ ಫಲವನ್ನು ನೀವು ಪಡಿಬಹುದು. ಅದೇ ರೀತಿ ಚಂದ್ರನ ಸಂಚಾರ ಮೀನ ಮೇಷ ವೃಷಭದಲ್ಲಿ ಆಗೋದ್ರಿಂದ ಒಂದು ಸ್ವಲ್ಪ ಸ್ಟೆಬಿಲಿಟಿ ಇರುತ್ತೆ ಜೀವನದಲ್ಲಿ. ಒಂದು ಸ್ವಲ್ಪ ನೋಡಿ, ಈಗ ರಸ್ತೆಯಲ್ಲಿ ಹೋಗ್ತಾ ಇರ್ತೀರಾ, ಹೋಗಬೇಕಾದ್ರೆ ನಿಮ್ಮ ಗಮನಕ್ಕೆ ಬಾರದೇನೆ ಅಥವಾ ನಿಮ್ಮ ನೆಗ್ಲಿಜೆನ್ಸಿಯಿಂದ ನೀವು ವಾಹನವನ್ನು ಹಂಪ್ ಮೇಲೆ ಹಚ್ಚಿ ಜಂಪ್ ಮಾಡಿಸ್ಬಿಡ್ತೀರಾ. ಅವಾಗ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ ಗಾಡಿಗೂ ಕೂಡ ನಿಮಗೂ ಕೂಡ. ಆದರೆ ಸರಳವಾದ ದಾರಿಯಲ್ಲಿ ಹೋಗಬೇಕಾದ್ರೆ ಯಾವುದೇ ಗುಂಡಿಗಳಿಲ್ಲ, ಹಂಪ್ಗಳಿಲ್ಲ, ಆಮೇಲೆ ಯಾವ ತೆಗ್ಗು ಏನೂ ಇಲ್ಲ ಅಂತಂದರೆ ಹೇಗೆ ಸ್ಮೂತಾಗಿ ಜರ್ನಿ ಆಗುತ್ತೆ, ಆ ರೀತಿಯಾದಂಥ ಸ್ಮೂತ್ ಕಂಫರ್ಟ್ ಜರ್ನಿ ಈ ವಾರ ವೃಷಭ ರಾಶಿಯವರಿಗೆ ಚಂದ್ರನ ಸಂಚಾರದಿಂದ ಆಗುತ್ತೆ. ಒಟ್ಟಲ್ಲಿ ಫೀಲ್ ಕಂಫರ್ಟೇಬಲ್, ಆರಾಮಾಗಿರುತ್ತೆ. ಇನ್ನು ಬುಧನ ಸಂಚಾರದಿಂದ ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್ನಲ್ಲಿ ಕ್ಲಿಯರಿಟಿ ಬರುತ್ತೆ, ಡಿಸಿಷನ್ ಮೇಕಿಂಗ್ ಎಬಿಲಿಟಿಯಲ್ಲಿ ಸಾಮರ್ಥ್ಯ ಹೆಚ್ಚುತ್ತೆ, ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ಶುಕ್ರನ ಸಂಚಾರದಿಂದ ಏನಾಗುತ್ತೆ, ಮೀನರಾಶಿಯಲ್ಲಿದೆ ಅಂತ ಶುಕ್ರ, ಇದರ ಪರಿಣಾಮವಾಗಿ ಗೇನ್ಸ್ ಇರುತ್ತೆ, ನೆಟ್ವರ್ಕಿಂಗ್, ಹೊಸ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ, ಎಮೋಷ್ನಲ್ ಹೀಲಿಂಗ್ ಆಗುತ್ತೆ, ಮನೆಯ ಸದಸ್ಯರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಇನ್ನು ಮಂಗಳನ ಸಂಚಾರದಿಂದ ಏನಾಗುತ್ತೆ, ಮಂಗಳ ಕುಂಭದಲ್ಲಿರೋದ್ರಿಂದ ಕರಿಯರ್ ಮೇಲೆ ಫೋಕಸ್ ಆಗುತ್ತೆ. ಕೆಲಸಕ್ಕೋಸ್ಕರ ನಿರೀಕ್ಷೆ ಮಾಡ್ತಿರುವಂತಹ ಅಭ್ಯರ್ಥಿಗಳಿಗೆ ಕೆಲಸ ಸಿಗುತ್ತೆ. ಕ್ಯಾಂಡಿಡೇಟ್ಸ್ಗೆ ತುಂಬ ಕಡೆ ಅಪ್ಲೈ ಮಾಡಿರ್ತೀರ, ಕೆಲಸ ಸಿಕ್ಕಿರಲ್ಲ, ಅಥವಾ ಈಗಿರುವಂತಹ ಕೆಲಸ ಟೆಂಪ್ರವರಿ ಇರುತ್ತೆ, ಅವರು ಪರ್ಮನೆಂಟ್ ಆಗಲಿ ಅಂತ ಕಾಯ್ತಾ ಇರ್ತೀರ. ಪ್ರೊಬೆಷನರಿ ಪೀರಿಯಡಲ್ಲಿ ಇದ್ದವ್ರಿಗೆ ಕೆಲಸ ಫಿಕ್ಸ್ ಆಗುತ್ತೆ, ಪರ್ಮನೆಂಟ್ ಆಗುತ್ತೆ, ಗ್ರೋತ್ ಆಗುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ. ಮದುವೆಗೋಸ್ಕರ ಹಂಬಲಿಸ್ತಾ ಇರೋರಿಗೆ ಮದುವೆ ಸೆಟ್ ಆಗುತ್ತೆ. ಒಂದು ಸಂತಾನ ಪ್ರಾಪ್ತಿಗೋಸ್ಕರ ಹಂಬಲಿಸ್ತಾ ಇರ್ತೀರಿ, ಅವ್ರಿಗೂ ಸಂತಾನ ಪ್ರಾಪ್ತಿಯ ಶುಭ ಫಲಗಳು ಸಿಗುತ್ತೆ. ಅದೇ ರೀತಿ ಮುಂದಿನ ವಿಷಯ ನೋಡಲಿಕ್ಕಾಗಿ ರಿಲೇಷನ್ಶಿಪ್ ಅಂತ ಬಂದಾಗ ಎಲ್ಲವೂ ಚೆನ್ನಾಗಿದೆ, ಸಪೋರ್ಟ್ ಮಾಡ್ತಾರೆ. ವಿದ್ಯಾರ್ಥಿಗಳಿಗೂ ಕೂಡ ವೃಷಭ ರಾಶಿ ವಿದ್ಯಾರ್ಥಿಗಳಿಗೆ ಫೋಕಸ್ ಇರುತ್ತೆ, ಕಾನ್ಸಂಟ್ರೇಷನ್ ಇರುತ್ತೆ. ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಪ್ರಗತಿ, ಗ್ರೋತ್ ಇರುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಓವರ್ ಥಿಂಕಿಂಗ್. ವೃಷಭ ರಾಶಿಯವರಿಗೆ ಓವರ್ ಥಿಂಕಿಂಗ್ ಎಲ್ಲ ಒಂದು ಕ್ಲಮ್ಸಿಯಾಗಿ, ರಾತ್ರಿ ನಿದ್ದೆ ಬರಲ್ಲ, ಇದು ಹಂಗಾಯಿತು ಅದು ಹಿಂಗಾಯಿತು. ಓವರ್ ಥಿಂಕಿಂಗನ್ನು ಈ ರಾಶಿಯವರು ಕಂಪಲ್ಸರಿ ಮಸ್ಟ್ ದೂರ ನಿಲ್ಲಿಸಬೇಕು. ಇಲ್ಲಾಂದರೆ ಓವರ್ ಥಿಂಕಿಂಗ್ ನಿಮ್ಮ ಮೇಲೆ ರೈಡ್ ಮಾಡಿ ನಿಮಗೆ ನಿದ್ದೆನೇ ಕೆಡಿಸ್ಬಿಡುತ್ತೆ. ಮತ್ತು ನೆಕ್ಸ್ಟ್ ಡೇ ಆಗುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಫೋಕಸ್ ಇರಲ್ಲ, ಕಾನ್ಸಂಟ್ರೇಷನ್ ಇರಲ್ಲ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡಲಿಕ್ಕಾಗಿ ನಿಮಗೆ ಬಿಳಿ ಮತ್ತು ಲೈಟ್ ಬ್ಲೂ ತುಂಬ ಶುಭ. ಲಕ್ಕಿ ನಂಬರ್ 6, 2. ಶುಕ್ರವಾರ ಬುಧವಾರ ಶುಭ ಇರುತ್ತೆ. ಉತ್ತರ ದಿಕ್ಕು ಈ ವಾರ ಶುಭಪ್ರದವಾಗಿ ನಿಲ್ಲುತ್ತೆ. ಇನ್ನು ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಾವು ಅಪ್ಲೋಡ್ ಮಾಡಿದಂತಹ ವಿಷ್ಣು ಸಹಸ್ರನಾಮ ಮತ್ತು ಗಜೇಂದ್ರ ಮೋಕ್ಷ ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಇನ್ನು ನಿಮಗೆ ಹೆಚ್ಚಿನ ಹಣ ಮತ್ತು ಖ್ಯಾತಿ, ಪ್ರಸಿದ್ಧಿ, ಆರೋಗ್ಯ, ಹೆಲ್ತ್, ವೆಲ್ತ್ ಎಲ್ಲ ನಿಮ್ಮ ಕಡೆ ಹರಿದು ಬರಬೇಕು ಅಂತಂದರೆ ಕನಕದಾರ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ ಜೀತ್ ಮೀಡಿಯಾದಲ್ಲಿ. ಜೀತ್ ಮೀಡಿಯಾ ಕನಕದಾರ ಅಂತ ಹಾಕಿ ಬರುತ್ತೆ. ಪ್ರತಿದಿನ ಸಂಜೆ ಬೆಳಗ್ಗೆ ಅದನ್ನು ಕೇಳೋದಕ್ಕೆ ಮರಿಬೇಡಿ. ಬರುವಂತಹ ಶುಕ್ರವಾರ ಮಾತೆ ಮಹಾಲಕ್ಷ್ಮಿಯ ಮುಂದೆ 2 ಜೋಡಿ ಮಣ್ಣಿನ ಹಣತೆ ದೀಪದಲ್ಲಿ ಹತ್ತಿಯ ಬತ್ತಿ, ಒಂದೊಂದು ದೀಪಕ್ಕೆ 2 ಜೋಡಿ ಬತ್ತಿಯನ್ನು ಹಾಕಿ ತುಪ್ಪದ ದೀಪವನ್ನು ಬೆಳಗಿಸೋದ್ರಿಂದ ಇಚ್ಛಿತ ಫಲಗಳು ನಿಮ್ಮದಾಗುತ್ತೆ. ಇನ್ನೂ ಹೆಚ್ಚಿನ ಶುಭ ಫಲಗಳು ಬರಬೇಕು ಅಂದರೆ ಒಂದೊಂದು ದೀಪಕ್ಕೆ 2 ದೀಪ ಇಟ್ಟಿರ್ತೀರಿ ದೇವ್ರ ಮನೆಯಲ್ಲಿ, ಒಂದೊಂದು ದೀಪಕ್ಕೆ 2 ಲವಂಗ ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ. ನೆಕ್ಸ್ಟ್ ಡೇ ಆ ಲವಂಗವನ್ನು ಮರದ ಕೆಳಗಡೆ ಹಾಕಿ. ದಿನಪೂರ್ತಿ ಲವಂಗ ಹಾಕಿದರೆ ಈ ವಾರ ಬಹಳ ಶ್ರೇಷ್ಠ. ಇನ್ನು ಹೆಚ್ಚಿನ ಶುಭ ಫಲಗಳು ವರ್ಷಪೂರ್ತಿ ನಿಮ್ಮ ಜೊತೆಗಿರಬೇಕು ವೃಷಭ ರಾಶಿಯವರಿಗೆ ಅಂತಂದರೆ ಶ್ರೀಚಕ್ರ ಯಂತ್ರ ಅನ್ನೋದು ಸಿಗ್ತಾ ಇದೆ ವೀಕ್ಷಕರೇ. ನಾನೇ ನನ್ನ ಕೈಯಾರೆ ಸಿದ್ಧಿ ಪೂಜೆ ಮಾಡಿ 30 ರಿಂದ 40 ದಿವಸದೊಳಗಡೆ ನಿಮ್ಮ ಮನೆಗೆ ಕಳಿಸ್ತೀನಿ. ಪ್ರತಿದಿನ ಅದಕ್ಕೆ 15 ರಿಂದ 20 ಲಕ್ಷ ಸಿದ್ಧಿ ಜಪ ಆಗುತ್ತೆ. ಆ ಶ್ರೀಚಕ್ರ ಯಂತ್ರ ಮನೆಗೆ ಬಂದ ಮೇಲೆ ನೋಡಿ 30 ರಿಂದ 40 ದಿವಸದೊಳಗಡೆ ಮನೆಗೆ ಕಳಿಸ್ತೀನಿ. ಈಗಲೇ ಬುಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಅದು ಯಾವ ಪ್ರಮಾಣದಲ್ಲಿ ಹಣ ನಿಮ್ಮನ್ನು ಹುಡುಕಿ ಬರುತ್ತೆ ಅಂದರೆ ಅಚ್ಚರಿಯಾಗುತ್ತೆ. ಸಾಲ ಅನ್ನೋದು ಧೂಳಿಪಟ, 1 ಪೈಸೆನೂ ಸಾಲ ಇರಲ್ಲ. ಸಾಲ ಅನ್ನೋದನ್ನು ನಿಮ್ಮ ಜೀವನದ ಡಿಕ್ಷನರಿಯಲ್ಲಿ ಹುಡುಕಿದ್ರೂ ಸಿಗಲ್ಲ. ಸಾಲ ಇಲ್ಲದೆ ಜೀವನ ಮಾಡ್ತೀರಾ, ಸೋಲಿಲ್ಲದೆ ಗೆಲುವಿನಿಂದ ಜೀವನ ಮಾಡ್ತೀರಾ. ನಿಮ್ಮ ಮನೆಯಲ್ಲಿ ಮದುವೆ ಸೆಟ್ ಆಗಬೇಕಾ, ಮಂಗಳ ಕಾರ್ಯ ನಡಿಬೇಕಾ, ಸಂತಾನ ಪ್ರಾಪ್ತಿ ಆಗಬೇಕಾ, ಹೊಸ ವಾಹನ ಕೊಳ್ಳಬೇಕಾ, ಕಾರ್ ಕೊಳ್ಳಬೇಕಾ, ಹೊಸ ಮನೆ ಕಟ್ಟಿಸಿ ಜೀವನ ಮಾಡಬೇಕಾ, ಅದರಲ್ಲಿ ಎಲ್ಲವನ್ನ ಸಾಧ್ಯ ಮಾಡಿಕೊಡುತ್ತೆ. ಕಠಿಣ ಒಂದು ಕಷ್ಟದಿಂದ ಹೊರಗಡೆ ಕರ್ಕೊಂಬರುತ್ತೆ ಶ್ರೀಚಕ್ರ ಯಂತ್ರ.
ಅದು ಅಲ್ಲದೆ ವೀಕ್ಷಕರೇ, ಈ ಶ್ರೀಚಕ್ರ ಯಂತ್ರ ಯಾರ ಮನೆಯಲ್ಲಿ ಇರುತ್ತೆ ಆ ಮನೆಯಲ್ಲಿ ಯಾವತ್ತೂ ಕೂಡ ಭೂತ ಪ್ರೇತ ಪಿಶಾಚಿ ಮಾಟ ಮಂತ್ರ ಯಾವುದೂ ಅಲ್ಲಿ ಪ್ರವೇಶ ಮಾಡೋದಿಲ್ಲ. ಪ್ರೊಟೆಕ್ಷನ್ ಥರ ಇರುತ್ತೆ. ಈಗಲೇ ಬುಕ್ ಮಾಡ್ಕೊಳ್ಳಿ, ಆರ್ಡ್ರ್ ಮಾಡ್ಕೊಳ್ಳಿ. 30ರಿಂದ 40 ದಿವಸದಲ್ಲಿ ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ನಮ್ಮ ತಂಡ ಮಾಡ್ಕೊಳ್ಳಿ. ಯಾಕೆಂತಂದರೆ ಬಹಳಷ್ಟು ಜನ ಶ್ರೀಚಕ್ರ ನನ್ನ ಹತ್ರ ತರಿಸ್ಕೊಂಡು ಜೀವನದಲ್ಲಿ ಸಾಕಷ್ಟು ಒಳಿತನ ಕಾಣ್ತಾ ಇದ್ದಾರೆ. ವೀಕ್ಷಕರೇ, ಇದೇ ಖುಷಿಯೊಂದಿಗೆ ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇದೇ ಏಪ್ರಿಲ್ 27ರಿಂದ 4ನೇ ಮೇವರೆಗೂ ಕೂಡ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಒಂದು ಪರಿವರ್ತನೆ ಆಗುತ್ತೆ ಅನ್ನೋದನ್ನು ಚುಟುಕಾಗಿ ನೋಡ್ಕೊಂಬರೋಣ. ನೋಡಿ, ಏನಿರುತ್ತೆ ಮಿಥುನ ರಾಶಿಯವರಿಗೆ ಅಂತಂದರೆ ಗೇನ್ಸ್ ಇರುತ್ತೆ. ತುಂಬ ಒಳ್ಳೆಯ ವಾರ ಮಿಥುನ ರಾಶಿಯವರಿಗೆ. ಹಣಕಾಸಿನ ಆದಾಯ, ಗುಪ್ತಲಕ್ಷ್ಮಿ, ಮನೆಗೆ ಲಕ್ಷ್ಮಿ ಬರುವಂತಹ ವಾರ, ಹೊಸ ಸುದ್ದಿಗಳು, ಸಿಹಿ ಸಮಾಚಾರ, ಶುಭ ಸಮಾಚಾರ ಬರುವಂತಹ ವಾರ. ಮಕ್ಕಳು ಮನೆಗೆ ನನಗೆ ಅಪ್ಪ ಅಮ್ಮ ನನಗೆ ಕೆಲಸ ಸಿಕ್ತು ಅಂತ ನಿಮಗೆ ಸ್ವೀಟ್ ಕೊಡುವಂತಹ ವಾರ. ಮನೆಯಲ್ಲಿ ಮದುವೆ ಸೆಟ್ಟಾಗಿ ಮಂಗಳ ಕಾರ್ಯಕ್ಕೆ ಬುನಾದಿ ಹಾಕುವಂತಹ ವಾರ. ಮನೆಗೆ ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಬರುವಂತಹ ವಾರ. ಎಲ್ಲವೂ ಶುಭ ಇರುವಂತಹ ವಾರ ಮಿಥುನ ರಾಶಿಯವರಿಗೆ ಈ ವಾರ ಅಂತ ಹೇಳ್ಬೋದು. ಹೊಸ ಅಪಾರ್ಚುನಿಟೀಸ್ಗಳು ಬರುತ್ತೆ. ಅದನ್ನು ಮನೆಗೆ ಬಂದು ನಾಕ್ ಮಾಡುತ್ತೆ. ಮುಕ್ತವಾದಂತಹ ಒಂದು ಹೃದಯದಿಂದ ಸ್ವೀಕಾರ ಮಾಡಿ ಅದನ್ನು ನೀವು ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋದರೆ ಮಿಥುನ ರಾಶಿಯವ್ರಿಗಂತೂ ಬೊಂಬಾಟ ಆಗಿರುತ್ತೆ. ಪ್ಲಾನೆಟರಿ ಪೊಸಿಷನ್ಸ್ ನೋಡಲಿಕ್ಕಾಗಿ ಸೂರ್ಯ ಮೇಷರಾಶಿ ಇರೋದರಿಂದ ಗೇನ್ಸ್ ಇರುತ್ತೆ, ನೆಟ್ವರ್ಕಿಂಗ್ ಇರುತ್ತೆ, ಫ್ಯೂಚರ್ ಗೋಲ್ಗಳನ್ನು ನೀವು ಸೆಟ್ ಮಾಡ್ಕೋತೀರಾ. ಚಂದ್ರನ ಸಂಚಾರ ಮೀನ ಮೇಷ ವೃಷಭದ ಮುಖಾಂತರ ಹಾದು ಹೋಗೋದ್ರಿಂದ ಒಳ್ಳೆಯ ಸೋಷಿಯಲ್ ಕನೆಕ್ಷನ್ ಬರುತ್ತೆ, ನೆಟ್ವರ್ಕಿಂಗ್ ಕೂಡ ಆಗುತ್ತೆ. ಬುಧನ ಸಂಚಾರ ಈ ವಾರ ಹೇಗಿರುತ್ತೆ ಅಂತಂದರೆ ನಿಮಗೆ ಅದು ಒಂದು ರೀತಿಯಾದಂತಹ ಸ್ಟೆಬಿಲೈಸೇಷನ್ ತಂದು ಕೊಡುತ್ತೆ. ಬುದ್ಧಿ ಬುಧ ಮತ್ತು ಬುದ್ಧಿಕಾರಕ ಅಂತ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಒಂಚೂರು ಈ ಬುಧ ಏನಾದರೂ ನಮಗೆ ವಿಶೇಷವಾದಂತಹ ಅನುಗ್ರಹ ಇಲ್ಲ ಅಂದ ಪಕ್ಷದಲ್ಲಿ ಕ್ಷಣಚಿತ್ತ ಕ್ಷಣಪಿತ್ತ, ಓಕೆ ಈ ಕೆಲಸ ಮಾಡಿಬಿಡೋಣವಾ ರೈಟ್ ಅಂತ 100% ಡಿಸಿಷನ್ ತಗೋತೀವಿ. ಮತ್ತು ಇಮಿಡಿಯೇಟ್ಲಿ ಬೇಡ ಇದನ್ನು ಮಾಡೋದು ಬೇಡ, ಇನ್ನೊಂದು ದಿವಸ ಮಾಡೋಣ. ಈ ರೀತಿಯಾದಂತಹ ಇನ್ಸ್ಟೆಬಿಲಿಟಿಯನ್ನು ಕೊಡುವಂತಹದ್ದೇ ಬುಧಗ್ರಹ. ಹಾಗಾಗಿ ಬುಧ ಈ ವಾರ ಸ್ಟೇಬಲ್ ಆಗಿರೋದ್ರಿಂದ ಯಾವ ತೊಂದರೆಗಳು ಈ ಮಿಥುನ ರಾಶಿಯವರಿಗೆ ಕಾಣಿಸ್ಕೊಳ್ಳೋದಿಲ್ಲ. ಶುಕ್ರ ಮೀನ ರಾಶಿಯಲ್ಲಿ ಸ್ಥಿತವಾಗಿರೋದ್ರಿಂದ ವಿಸಿಬಿಲಿಟಿ ಇರುತ್ತೆ. ಅಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ವಿಸಿಬಿಲಿಟಿ, ನಾವು ಡ್ರೈವ್ ಮಾಡಬೇಕಾದ್ರೆ ನಮಗೆಲ್ಲ ಕಾಣಿಸ್ಬೇಕು, ಹತ್ತಿರದ್ದು ದೂರದ್ದು. ವಿಸಿಬಿಲಿಟಿ ಇಲ್ಲ ಅಂತಂದರೆ ನೀವು ಡ್ರೈವ್ ಮಾಡೋದಕ್ಕೆ ಆತಂಕ ಆಗುತ್ತೆ. ಅದೇ ರೀತಿ ಶುಕ್ರನ ಸಂಚಾರ ಮಿಥುನ ರಾಶಿಯವರಿಗೆ ಜೀವನ ಪರ್ಯಂತ ದೂರದ ಗೋಲ್ಸ್ಗಳು ನಿಮಗೆ ಕಾಣಿಸುತ್ತೆ. ಓಕೆ, ಈ ವರ್ಷ ನಾನು ಸೈಟ್ ಕೊಂಡ್ಕೊಳ್ಳೋದಕ್ಕೆ ಹಣವನ್ನು ಕೂಡಿಡ್ತೀನಿ ಅಂದರೆ 2 ವರ್ಷ ಆದಮೇಲೆ ಸೈಟ್ ತೊಗೋತೀನಿ. ಈಗಲೇ ನೀವು ಹಣ ಕೂಡಿಡಲಿಲ್ಲ ಅಂತಂದರೆ 2 ವರ್ಷ ಆದಮೇಲೆ ಸೈಟ್ ತೊಗೊಳ್ಳೋದು ಹೇಗೆ? ಈ ರೀತಿಯಾದಂಥ ಆಲೋಚನೆಗಳು, ಕ್ಲಿಯರ್ ಆದಂಥ ವಿಷನ್ಗಳು ನಿಮಗೆ ಬರುತ್ತೆ. ಅಪ್ರಿಷಿಯೇಷನ್ ಇರುತ್ತೆ, ಸೋಷಿಯಲ್ ಸಪೋರ್ಟ್ ಇರುತ್ತೆ. ಇನ್ನು ಮಂಗಳ ಕುಂಭದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ ಬಹಳ ಒಳ್ಳೆಯದು, ಎಕ್ಸ್ಪೆನ್ಷನ್, ಹೊಸ ಅಪರ್ಚುನಿಟೀಸ್ ಬರುತ್ತೆ. ಗುರು ಮತ್ತು ಶನಿಯ ರಾಶಿ ಸಂಚಾರದಿಂದ ಏನಾಗುತ್ತೆ ಅಂದರೆ ಲಾಂಗ್ ಟರ್ಮ್ ಗೋಲ್ಗಳಿಗೆ ವಿಷನ್ ಬರುತ್ತೆ. ತುಂಬ ಒಳ್ಳೆಯದು ಮಿಥುನ ರಾಶಿಯವರಿಗೆ ಈ ವಾರ. ವೀಕ್ಷಕರೇ, ಇದೇ ರೀತಿಯಾದಂಥ ಇನ್ನೂ ಇದೆ, ಇದರ ಪ್ರಿಡಿಕ್ಷನ್ ಕೊಡ್ತೀನಿ ನಿಮಗೆ. ಹೆಲ್ತು, ಆಮೇಲೆ ಫ್ಯಾಮಿಲಿ ಲೈಫು, ಆಮೇಲೆ ಲಕ್ಕಿ ನಂಬರ್ಸ್ಗಳು ತುಂಬ ಇದೆ ಕೇಳೋದಕ್ಕೆ. ಆದರೆ ಅದರ ಮಧ್ಯೆ ಒಂದು ಅನೌನ್ಸ್ಮೆಂಟ್ ಇದೆ, ಕೇಳಿ. ಏನಪ್ಪ ಅಂತಂದರೆ ಮಿಥುನ ರಾಶಿಯವರಿಗೆ ಜೀವನ ಪರ್ಯಂತ ಇದೇ ರೀತಿಯಾಗಿ ನಮಗೆ ಸುಖ ಮತ್ತು ಖುಷಿ, ಆರೋಗ್ಯ, ಹಣ, ಸಮೃದ್ಧಿ, ಸಂಪತ್ತು ಸದಾ ಇರಬೇಕು ಅಂತಂದರೆ ಜೀತ್ ಮೀಡಿಯಾದಲ್ಲಿ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ಸಿಗ್ತಾ ಇದೆ. ಆ ಶ್ರೀಚಕ್ರ ಯಂತ್ರವನ್ನು ಈಗಲೇ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ 30ರಿಂದ 40 ದಿವಸ ಬೇಕು ನನಗೆ. ನಿಮ್ಮ ಹೆಸರು, ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರಲ್ಲಿ ಅದನ್ನು ಸಿದ್ಧಿ ಪೂಜೆ ಮಾಡೋದಕ್ಕೆ 30ರಿಂದ 40 ದಿವಸ ಬೇಕಾಗುತ್ತೆ. ಮಾಡಿಬಿಟ್ಟು ನಿಮ್ಮ ಮನೆಗೆ ಕಳಿಸ್ತೀನಿ. ಆ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ನಾನು ಇಲ್ಲಿ ಪೂಜೆಗಿಟ್ಟರೆ ಸಾಕು, ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗೋದಕ್ಕೆ ಶುರುವಾಗುತ್ತೆ. ವಾಟ್ಸಪ್ ಮೆಸೇಜಲ್ಲಿ ಬರೀಬೇಕು ನೀವು, ನನಗೆ ಮದುವೆ ಸೆಟ್ ಆಗ್ತಾ ಇಲ್ಲ, ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ, ಏನೇನು ಸಮಸ್ಯೆ ಇದೆ ಬರೀರಿ, ಏನೇನು ಆಗಬೇಕು ಒಳ್ಳೇದಾಗಬೇಕು ಬರೀರಿ. ಅದೇ ಪ್ರಕಾರ ನಾನು ಸಿದ್ಧಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ಕಳಿಸ್ಕೊಡ್ತೀನಿ. ನಾನು ಪೂಜೆಗಿಟ್ಟರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಕ್ಕೆ ಶುರುವಾಗುತ್ತೆ. ಇನ್ನು ಆ ಶ್ರೀಚಕ್ರ ಯಂತ್ರ ಮನೆಗೆ ಬಂದರೆ ಸಾಕು, ಹಣವನ್ನು ಮ್ಯಾಗ್ನೆಟ್ ಥರ ಎಳೆದು ನಿಮ್ಮ ಹತ್ರ ತಂದು ಕೊಡುತ್ತೆ. ಅಪಾರ ಪ್ರಮಾಣದಲ್ಲಿ ಒಳ್ಳೆಯದಾಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೆಯುತ್ತೆ, ಇನ್ಕ್ರಿಮೆಂಟ್ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ. 2 ವೀಲರ್ ಕೊಂಡ್ಕೊಳ್ಬೇಕನ್ನೋರು ಕಾರ್ ಕೊಂಡ್ಕೊಳ್ತೀರಾ, ಹೊಸ ಬಾಡಿಗೆ ಮನೆಯಲ್ಲಿದ್ದವರು ಹೊಸ ಮನೆ ಕಟ್ಟಿಸ್ಕೊಂಡು ಹೋಗ್ತೀರಾ. 1 2 ಸಾಕಷ್ಟು ಒಳಿತನ್ನು ಮಾಡುತ್ತೆ. ಆ ಫಲಪ್ರದವಾದ, ಶುಭಪ್ರದವಾದ
ಜೀವನವನ್ನೇ ಪರಿವರ್ತನೆ ಮಾಡಬಲ್ಲಂತಹ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಕರೆ ಮಾಡೋದು ಬೇಡ, ಕಾಲ್ ಮಾಡಬೇಡಿ, ಅವರು ಕಾಲನ್ನು ಸ್ವೀಕಾರ ಮಾಡೋದಿಲ್ಲ. ವಾಟ್ಸಪ್ ಮೆಸೇಜಲ್ಲಿ ಅದಕ್ಕೆ ನೀವು ಹಾಕಿ ನನಗೆ ಶ್ರೀಚಕ್ರ ಬೇಕು ಅಂತ, ನಿಮ್ಮ ಆರ್ಡರನ್ನು ತೊಗೊಂಡು 30ರಿಂದ 40 ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡ್ತಾರೆ. ಇನ್ನು ವೀಕ್ಷಕರೇ, ಅದನ್ನು ಬುಕ್ ಮಾಡ್ಕೊಳ್ಳಿ, ತರಿಸ್ಕೊಳ್ಳಿ, ಬಹಳ ಒಳ್ಳೆಯದಾಗ್ತಾ ಇದೆ. ನನ್ನ ಕೈಯಿಂದ ಎನರ್ಜೈಸ್ ಮಾಡಿಕೊಂಡು ಶ್ರೀಚಕ್ರ ಯಂತ್ರ ತರಿಸ್ಕೊಂಡವರಿಗೆ ಬಹಳ ಶುಭ ಆಗ್ತಾ ಇದೆ. ನೀವು ಕೂಡ ಬುಕ್ ಮಾಡಿ ಮನೆಗೆ ತರಿಸ್ಕೊಳ್ಳಿ. ಇನ್ನು ಮುಂದಿನ ಫಲಾಫಲಗಳನ್ನು ನೋಡಲಿಕ್ಕಾಗಿ ರಿಲೇಷನ್ಶಿಪ್ ಅಂತ ಬಂದಾಗ ಮನೆಯಲ್ಲಿ ತುಂಬ ಒಳ್ಳೆಯದು, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಮೆಂಟಲ್ ಸ್ಟ್ರೆಸ್ ಇರುತ್ತೆ, ಓವರ್ ಥಿಂಕಿಂಗ್ ಇರುತ್ತೆ. ಆಮೇಲೆ ಟೂ ಮಚ್ ಮಲ್ಟಿಟಾಸ್ಕ್ ತಗೋಬೇಡಿ, ತಗೊಂಡು ಎಲ್ಲ ಕೆಲಸಗಳು ಹಾಳಾಗುವಂಥ ಸಾಧ್ಯತೆ ಇರುತ್ತೆ, ಅದರ ಬಗ್ಗೆ ಜಾಗೃತಿಯಾಗಿರಿ. ಲಕ್ಕಿ ಕಲರ್ ಅಂತ ಬಂದಾಗ ಹಸಿರು, ಲಕ್ಕಿ ನಂಬರ್ 5, 3, ಬುಧವಾರ ಶುಕ್ರವಾರ ಶುಭ ಇರುತ್ತೆ. ಲಕ್ಕಿ ಡೈರೆಕ್ಷನ್ ಉತ್ತರ. ಇನ್ನು ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ವಿಷ್ಣು ಸಹಸ್ರನಾಮ ಪ್ರತಿದಿನ ಬೆಳಗ್ಗೆ ಸಂಜೆ ತಪ್ಪದೆ ಹೇಳಬೇಕು ಅಥವಾ ಕೇಳಬೇಕು. ಇಲ್ಲ ಗುರುಗಳೇ, ಹೇಳೋದಕ್ಕೆ ಸಮಯ ಅಭಾವ ಕಡಿಮೆ ಇದೆ, ನಾನು ಕೇಳ್ಕೊಂಡೇ ಬೇರೆ ಕೆಲಸಗಳನ್ನು ಕೂಡ ಮಾಡ್ಕೋಬೋದಾ ಅಂದರೆ ಖಂಡಿತ ಮಾಡ್ಕೋಬೋದು. ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಂತ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಪ್ಲೇ ಮಾಡ್ತಾ ನಿಮ್ಮ ಕೆಲಸಗಳಲ್ಲಿ ಮಗ್ನರಾಗಬಹುದು. ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಈ ಬರುವಂತಹ ಗುರುವಾರ ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯಕ್ಕೆ ಹೋಗ್ಬಿಟ್ಟು 6 ಅರಿಶಿಣದ ಕೊಂಬು ಅಥವಾ ಒಂದು ಅರ್ಧ kg ಅರಿಶಿಣ ಪುಡಿಯನ್ನು ದಾನ ಮಾಡಿ ಬರೋದ್ರಿಂದ ಹೆಚ್ಚಿನ ಶುಭ ಫಲಗಳು ನಿಮಗೆ ಸಿಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ ನೋಡಿ. ಈ ಕರ್ಕಾಟಕ ರಾಶಿಯವರಿಗೆ ಇದೇ ಏಪ್ರಿಲ್ 27ರಿಂದ 4ನೇ ಮೇವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಪರಿವರ್ತನೆ ಬರಲಿದೆ ಅನ್ನೋದನ್ನು ಚುಟುಕಾಗಿ ನೋಡ್ಕೊಂಬರೋಣ. ಇಲ್ಲಿ ಈ ವಾರ ಕರ್ಕ ರಾಶಿಯವರಿಗೆ ಫೋಕಸ್ ಆಗುತ್ತೆ. ಫೋಕಸ್ ಯಾವುದೇ ರೀತಿಯಾಗಿ ಆ ಕಡೆ ಈ ಕಡೆ ಆಗೋದಿಲ್ಲ, ಬಹಳ ಒಳ್ಳೆಯದು, ಸೂಪರ್ ಆಗುತ್ತೆ. ಕಾನ್ಸಂಟ್ರೇಷನ್, ಫೋಕಸ್ ಉದ್ಯೋಗಿಗಳಿಗೆ ಇರಬಹುದು, ಗೃಹಿಣಿಯರಿಗೆ ಇರಬಹುದು, ವಿದ್ಯಾರ್ಥಿಗಳಿಗೆ ಇರಬಹುದು, ಎಲ್ಲರಿಗೂ ಕೂಡ ಈ ಕರ್ಕಾಟಕ ರಾಶಿಯವರಿಗೆ ಈ ವಾರ ಬೊಂಬಾಟ್ ಫೋಕಸ್ ಇರುತ್ತೆ. ನೋಡಿ, ಫೋಕಸ್ಸೇ ಇಲ್ಲ ಅಂತಂದರೆ, ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ನಾವು ಜೀವನದಲ್ಲಿ ಸಾಧನೆ ಮಾಡುವ ಬಗ್ಗೆ ಆದರೂ ಹೇಗೆ? ಫೋಕಸ್ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ, ಎಲ್ಲ ಕೆಲಸ ಫೇಲ್, ಎಲ್ಲ ಕೆಲಸ ಹಾಳಾಗುತ್ತೆ. ಆ ರೀತಿಯ ಯಾವ ತೊಂದರೆಗಳು ಬರೋದಿಲ್ಲ. ಈ ರಾಶಿಯವರು ಈ ವಾರ ಅದ್ಭುತ ಸಾಧನೆಯನ್ನು ಮಾಡ್ತೀರಾ. ಫೋಕಸ್ ಚೆನ್ನಾಗಿರುತ್ತೆ. ಇಂಪಾರ್ಟೆಂಟ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಂತಹ ವಾರ. ಮದುವೆಗೆ ಗಂಡು ಹೆಣ್ಣು ನೋಡ್ತಾ ಇದ್ದರೆ ಈ ಸೈಟ್ ಕೊಂಡ್ಕೊಳ್ಳೋಣವಾ, ಆ ಮನೆ ಕಟ್ಟೋದಕ್ಕೆ ನಾವು ಲೋನ್ ಅಪ್ಲೈ ಮಾಡೋಣವಾ, ಅಥವಾ ಇನ್ನೊಂದು ಈ ಗಾಡಿ ಬೇಡವಾ, ಈ ಕಾರ್ ಬುಕ್ ಮಾಡೋಣವಾ, ಈ ಬ್ರ್ಯಾಂಡ್ ಬೇಕಾ, ಈ ಬ್ರ್ಯಾಂಡಿಗೆ ಹೋಗೋಣವಾ, ಈ ರೀತಿಯಾದಂತಹ ಹಲವಾರು ಇಂಪಾರ್ಟೆಂಟ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಂತಹ ವಾರ ಈ ವಾರ ಕರ್ಕಾಟಕ ರಾಶಿ. ಬಹಳ ಒಳ್ಳೆಯದು. ಇನ್ನು ಗ್ರಹಗತಿಗಳ ಸಂಚಾರವನ್ನು ನೋಡಲಿಕ್ಕಾಗಿ ಏನಾಗುತ್ತೆ ಅಂತಂದರೆ, ಸೂರ್ಯ ಮೇಷರಾಶಿಯಲ್ಲಿ ಸ್ಥಿತವಾಗಿರೋದ್ರಿಂದ ಕರಿಯರ್ನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಶುಭ. ಪಬ್ಲಿಕ್ ಇಮೇಜ್ ಅಂದರೆ ಯಾರ್ಯಾರು ಪಬ್ಲಿಕ್ ಪರ್ಸನಾಲಿಟಿ ಇರ್ತೀರಿ, ಸೆಲೆಬ್ರಿಟೀಸ್ಗಳು ಇರ್ತೀರಿ, ಈ ರಾಶಿಯವರಿಗೆ ಬಹಳ ಶುಭ. ಚಂದ್ರನ ಸಂಚಾರ ಮೀನ, ಮೇಷ ಮತ್ತು ವೃಷಭ ಈ 3 ರಾಶಿಗಳ ಮುಖಾಂತರ ಹಾದು ಹೋಗೋದ್ರಿಂದ ನಿಮಗೆ ಒಂದು ಸ್ವಲ್ಪ ಹೈಯರ್ ಥಿಂಕಿಂಗ್ ಅಂದರೆ ಹೆಚ್ಚಿನ ರೀತಿಯಾದಂಥ ಥಿಂಕಿಂಗ್ ಕೆಪಬಿಲಿಟಿ, ಹೇಳಿದ್ದನ್ನು ಸ್ವೀಕಾರ ಮಾಡುವಂಥ, ಗ್ರಾಸ್ ಮಾಡುವಂತಹ ಎಬಿಲಿಟಿ, ವಿದೇಶಕ್ಕೆ ಹೋಗುವಂತಹ ಪ್ರಯಾಣದ ಅವಕಾಶ, ನೆಟ್ವರ್ಕಿಂಗ್ ಆ್ಯಂಡ್ ಗೇನ್ಸ್ ಅಂದರೆ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ, ಇದರಿಂದ ಗೇನ್ಸ್ ಕೂಡ ಬರುತ್ತೆ. ಬುಧನ ಸಂಚಾರದಿಂದ ಏನಾಗುತ್ತೆ ಅಂದರೆ ನಿಮಗೆ ಇನ್ನೂ ಕ್ಲಿಯರಿಟಿ ಬೇಕಾಗುತ್ತೆ. ಈ ಕೆಲಸ ಮಾಡಲ ಬೇಡವಾ, ಇದು ಸರಿಯಾದ ನಿರ್ಧಾರನ ತಪ್ಪಾದ ನಿರ್ಧಾರನ, ಈ ರೀತಿಯಾದಂಥ ಒಂದು ಸ್ವಲ್ಪ ಡ್ಯುಯಲ್ ಕಾನ್ಫ್ಲಿಕ್ಟ್ ಮೈಂಡ್ ಇರುತ್ತೆ. ಹೆಚ್ಚಿನ ನಿಮಗೆ ಕ್ಲಿಯರಿಟಿ ಬೇಕಾಗುತ್ತೆ. ಇದನ್ನು ಕ್ಲಿಯರಿಟಿ ನೀವು ತರಿಸ್ಕೋಬೇಕು ಅಂದರೆ ಗಣೇಶನ ಆರಾಧನೆ ಮಾಡ್ಕೋಬೇಕು. ಪ್ರತಿದಿನ ಮನೆಯಿಂದ ಕೆಲಸಕ್ಕೆ ಹೊರಡುವವರು ಆ ಒಂದು ದೇವರ ಮನೆಯಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋದ ಮುಂದೆ ಕೂತ್ಕೊಂಡು ಓಂ ಗಂಗಣಪತಯೇ ನಮಃ ಈ ಮಂತ್ರವನ್ನು 11 ಬಾರಿ ಪಠಣೆ ಮಾಡಿ ಹೊರಡೋದ್ರಿಂದ ಎಲ್ಲ ಕ್ಲಿಯರಿಟಿ ಬರುತ್ತೆ. ಇನ್ನು ನೆಕ್ಸ್ಟ್ ವಿಷಯಗಳನ್ನು ನೋಡಲಿಕ್ಕಾಗಿ ರಿಲೇಷನ್ಶಿಪ್ ಒಂದು ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ ಈ ವಾರ. ಜಗಳ, ಕಿರಿಕಿರಿ, ಮನಸ್ತಾಪ, ಮಗ ಓದ್ತಾ ಇಲ್ಲ, ಮಗಳು ಓದ್ತಾ ಇಲ್ಲ, ಆ ವಿಷಯದಲ್ಲಿ ಹಿಂಗಾಯಿತು, ಈ ವಿಷಯದಲ್ಲಿ ಹಿಂಗಾಯಿತು, ಹೊಸ ಬಟ್ಟೆ ತರಲಿಲ್ಲ, ನನಗೆ ಗೋಲ್ಡ್ ಬೇಕು, ಅದನ್ನು ಕೊಡಿಸ್ಲಿಲ್ಲ, ಏನೋ ಚಿಕ್ಕ ಪುಟ್ಟ ವಿಷಯಗಳು ದೊಡ್ಡದಾಗಿ ನಿಲ್ಲುವಂಥದ್ದು, ಅದನ್ನು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಇನ್ನು ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಒತ್ತಡ ಇರುತ್ತೆ, ನಿದ್ರಾಹೀನತೆ ಕಾಡಬಹುದು. ಆರೋಗ್ಯದಲ್ಲಿ
ನೀರಿನಿಂದ ಬರುವಂತಹ ಕೆಲವು ಜಾಡ್ಯಗಳು ಮತ್ತು ಹೊರಗಡೆ ಆಹಾರ ತಿಂದು ಫುಡ್ ಪಾಯ್ಸನ್ಗೆ ಈಡಾಗುವಂಥದ್ದು ಇದೆಲ್ಲ ಇರುತ್ತೆ. ತಕ್ಷಣ ವೈದ್ಯರನ್ನು ಕಾಣೋದಕ್ಕೆ ಮರಿಬೇಡಿ. ಲಕ್ಕಿ ಕಲರ್ಸ್ ಬಿಳಿ ಮತ್ತು ಬ್ಲೂ. ನಂಬರ್ 2, 3, 7 ಈ ವಾರ ಶುಭ ಇರುತ್ತೆ. ಸೋಮವಾರ, ಗುರುವಾರ ಶುಭ. ಈಶಾನ್ಯ ದಿಕ್ಕು ಈ ವಾರ ನಿಮಗೆ ಶುಭಪ್ರದ ಮತ್ತು ಫಲಪ್ರದವಾಗಿ ಒಲದು ಬರುತ್ತೆ. ಈ ವಾರದ 2 ರೆಮಿಡಿಗಳನ್ನು ಪವರ್ಫುಲ್ ರೆಮಿಡಿಗಳನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನಪ್ಪ ಅಂದರೆ, ಈ ರಾಶಿಯವರು ಇನ್ನು ಶ್ರೀಚಕ್ರ ಯಂತ್ರ ತರಿಸಿಲ್ಲ ಅಂದರೆ ತಕ್ಷಣ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ರಾಶಿಗೆ ಆಗಿ ಬರುವಂತಹ ಯಂತ್ರ ಶ್ರೀಚಕ್ರ ಯಂತ್ರವನ್ನು ರಾಜಯಂತ್ರ ಅಂತ ಹೇಳ್ತೀವಿ. ಎಲ್ಲ ಯಂತ್ರಗಳಲ್ಲೂ ಕೂಡ ರಾಜಯಂತ್ರ. 10 ಯಂತ್ರಗಳು ಮನೆಯಲ್ಲಿರೋದಕ್ಕಿಂತ ಶ್ರೀಚಕ್ರ ಯಂತ್ರ ಮನೆಯಲ್ಲಿದ್ದರೆ ಆ ಮನೆ ನಂದನವನ ಆಗುತ್ತೆ. ಆ ಮನೆಗೆ ಸಾಕಷ್ಟು ಹಣ ಹರಿದು ಬರುತ್ತೆ, ಶ್ರೀಮಂತಿಕೆ ಹರಿದು ಬರುತ್ತೆ, ಮಂಗಳ ಕಾರ್ಯ ಆಗುತ್ತೆ, ಮನೆಯಲ್ಲಿ ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ವಾಹನ ಕೊಂಡುಕೊಳ್ತೀರಾ, ಬಾಡಿಗೆ ಮನೆಯಲ್ಲಿರೋರು ಸ್ವಂತ ಮನೆಗೆ ಗೃಹ ಪ್ರವೇಶ ಮಾಡಿ ಹೋಗ್ತೀರಾ. ಆಗಲಾರದ ಕೆಲಸವನ್ನು ಶ್ರೀಚಕ್ರ ಯಂತ್ರ ಮಾಡಿ ನಿಮಗೆ ಸಿದ್ಧಿ ಮಾಡಿಕೊಡುತ್ತೆ. ಅಂತಹ ಪರಮ ಪವಿತ್ರ ಪವರ್ಫುಲ್ ಶ್ರೀಚಕ್ರ ಯಂತ್ರ ನಾನು ನನ್ನ ಕೈಯಾರೆ ಸಿದ್ಧಿ ಮಾಡಿಕೊಡ್ತೀನಿ. ಜೀತ್ ಮೀಡಿಯಾದಲ್ಲಿ ಪೂಜೆ ನಡೀತಾ ಇದೆ, ಹೋಮ ಹವನ ನಡೀತಾ ಇದೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗಲೇ ಪಟ್ಟಂತ ಬುಕ್ ಮಾಡ್ಕೊಳ್ಳಿ. ಆ ನಂಬರಲ್ಲಿ ಕರೆ ಸ್ವೀಕಾರ ಮಾಡೋದಿಲ್ಲ, ಫೆಸಿಲಿಟಿ ಇರೋದಿಲ್ಲ. ಅವರು ವಾಟ್ಸಪ್ ಮೆಸೇಜಲ್ಲಿ ಬುಕ್ಕಿಂಗನ್ನು ಆರ್ಡರ್ ತಗೋತಾರೆ. ಈಗಲೇ ಬುಕ್ ಮಾಡ್ಕೊಳ್ಳಿ. ಸಿದ್ಧಿ ಪೂಜೆ ಮಾಡಿ 30ರಿಂದ 40 ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡ್ತೀನಿ. ಮನೆಗೆ ಬಂದರೆ ಭಾಗ್ಯೋದಯ ಆಗುತ್ತೆ. ಕೆಲವೊಬ್ರಿಗಂತೂ ನಿಮ್ಮ ಯಥಾಶಕ್ತಿ ಭಕ್ತಿ ಎಷ್ಟು ಹೆಚ್ಚಿದೆ, ನಂಬಿಕೆ ಎಷ್ಟು ಹೆಚ್ಚಿದೆ ಅದರ ಮೇಲೆ ಇಲ್ಲಿ ನಾನು ಪೂಜೆಗಿಟ್ಟ ತಕ್ಷಣ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗೋದಕ್ಕೆ ಶುರುವಾಗುತ್ತೆ. ತರಿಸ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇನ್ನು ವಾರದ 2 ಅದ್ಭುತ ರೆಮಿಡಿಯನ್ನು ನೋಡಲಿಕ್ಕಾಗಿ ಈ ವಾರದ ಯಾವುದೇ ದಿನ, ಎಸ್ಪೆಷಲಿ ಸೋಮವಾರ ಆದರೆ ಒಳ್ಳೆಯದು. ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಕ್ಕಿ, ಬಿಳಿಯ ಬಣ್ಣದ ಅಕ್ಕಿ, ಬಿಳಿಯ ಬಣ್ಣದ ಹೂವು, ಹಾಲು, ಮೊಸರು ಹಾಗೂ ಬಿಳಿಯ ಬಣ್ಣದ ವಸ್ತ್ರ, ಸಣ್ಣ ಬಟ್ಟೆ, ಹೊಸ ಬಟ್ಟೆ, ಇವುಗಳನ್ನು ದೇವಸ್ಥಾನ ನೋಡಿ 5 ಬಿಳಿಯ ಬಣ್ಣದ ವಸ್ತು ಆಯಿತು. ಅದನ್ನು ಕೊಟ್ಟು ಅಲ್ಲೇ ಕೂತ್ಕೊಂಡು ನಮಸ್ಕಾರ ಮಾಡಿ. ಯಾವ ದೇವಸ್ಥಾನಕ್ಕೆ ಹೋಗಿರ್ತೀರಿ ಆ ದೇವರ ಮಂತ್ರವನ್ನು 108 ಸಾರಿ ಪಠನೆ ಮಾಡಿ. ಈಗ ಈಶ್ವರನ ದೇವಸ್ಥಾನಕ್ಕೆ ಹೋದರೆ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವ ಅಂತ ಪಠನೆ ಮಾಡಿ. ವಿಷ್ಣು ಅಥವಾ ವಿಷ್ಣುವಿನ ಅವತಾರಯದ ದೇವಾಲಯಕ್ಕೆ ಹೋದರೆ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಪಠನೆ ಮಾಡಿ. ಈ ರೀತಿ ಮಾಡಿ ಬರೋದ್ರಿಂದ ಅಚ್ಚರಿಯ ಫಲಿತಾಂಶ ಈ ವಾರ ನಿಮಗೆ ಕಾದಿರುತ್ತೆ. ಇನ್ನು ಮನೆಯಿಂದ ಹೊರಡಬೇಕಾದ್ರೆ ಈ ರಾಶಿಯವರು ವಾರ ಪೂರ್ತಿ ನಿಮ್ಮ ಮನೆಯ ಸ್ತ್ರೀಯರಿಂದ ಒಂದು ಗ್ಲಾಸ್ ನೀರನ್ನು ತಗೊಂಡು ಕುಡಿದು ವಾಪಸ್ ಅವ್ರಿಗೆ ಕೊಟ್ಟು ಹೊರಡೋದ್ರಿಂದ ಇನ್ನೂ ಹೆಚ್ಚಿನ ಶುಭ ಫಲ ನಿಮಗೆ ಬರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇದೇ ಏಪ್ರಿಲ್ 27ರಿಂದ ಮೇ 4ರವರೆಗೆ ಯಾವೆಲ್ಲ ಘಟನಾವಳಿಗಳು ನಡೆಯಬಹುದು, ಯಾವೆಲ್ಲ ಗ್ರಹಗತಿಗಳ ಸಂಚಾರ ಹೇಗಿದೆ ಎನ್ನುವುದರ ಒಂದು ಬೆಳಕು ಚೆಲ್ಲುವಂತಹ ಸಣ್ಣ ಪ್ರಯತ್ನ ನೋಡಿ. ಸಿಂಹರಾಶಿಯವರಿಗೆ ಈ ವಾರ ಲಕ್, ಅದೃಷ್ಟ ಒಲದು ಬರುತ್ತೆ. ಅದೇ ರೀತಿ ಗ್ರೋತ್, ಬೆಳವಣಿಗೆ, ಹೊಸ ಅಪಾರ್ಚುನಿಟೀಸ್ಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ಅದಕ್ಕೆ ಈ ಒಂದು ಶುಭ ಏನಾಗ್ತಾ ಇದೆ ಅದನ್ನು ಇನ್ನೂ ಹೆಚ್ಚು ಮಾಡ್ಕೋಬೇಕು ಅಂತಂದರೆ ಒಂದು ರೆಮಿಡಿ ಹೇಳ್ಕೊಡ್ತೀನಿ ನಿಮಗೆ. ಒಂದು ವಸ್ತುವನ್ನು ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಅದಕ್ಕೆ ಕಾಯ್ತಾ ಇರಿ. ಅದೇ ರೀತಿ ವೀಕ್ಷಕರೇ, ಸಿಂಹರಾಶಿಯವರಿಗೆ ಈ ವಾರ ಸೂರ್ಯನ ಸಂಚಾರ ಮೇಷರಾಶಿಯಲ್ಲಿ ಇರೋದರಿಂದ ಲಕ್, ಅದೃಷ್ಟ, ಹೈಯರ್ ಲರ್ನಿಂಗ್, ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಎಕ್ಸಾಮ್ನ ಕ್ರ್ಯಾಕ್ ಮಾಡ್ತೀರಿ. ವಿದೇಶಗಳಿಗೆ ಪ್ರವಾಸ, ಪ್ರಯಾಣ, ವಿದೇಶಗಳಲ್ಲಿಯೇ ಸ್ಟಡಿ ಮಾಡುವಂತಹ ಅವಕಾಶಗಳು ಸಿಗುತ್ತೆ. ಅದೇ ರೀತಿ ಚಂದ್ರನ ಸಂಚಾರ ಮೀನ, ಮೇಷ, ವೃಷಭದ ಮುಖಾಂತರ ಹಾದು ಹೋಗೋದ್ರಿಂದ ಫೋಕಸ್ ಜಾಸ್ತಿ ಇರುತ್ತೆ, ಗೆಲುವಿರುತ್ತೆ. ಮರ್ಕಿರಿ ನೋಡಿ, ಬುಧನ ಸಂಚಾರದಿಂದ ಕಮ್ಯುನಿಕೇಷನ್ ಎಲ್ಲೋ ಒಂದು ಸ್ವಲ್ಪ ಎಡವಟ್ಟಾಗುತ್ತೆ. ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ, ಅವ್ರಿಗೆ ಹೇಳಬೇಕಿತ್ತು ಹೇಳಲಿಲ್ಲ, ಆಫೀಸಲ್ಲಿ ಬಾಸಿಂದ ಬೈಗಳ ತಿನ್ನುವಂಥದ್ದು ಮತ್ತೊಂದು. ಬುಧನ ಸಂಚಾರ ಸ್ವಲ್ಪ ಕಿರಿಕಿರಿ ಉಂಟು ಮಾಡುತ್ತೆ. ಕಮ್ಯುನಿಕೇಷನ್ ಕ್ಲಿಯರ್ ಆಗಿರಲಿ, ಕ್ರಿಸ್ಪ್ ಆಗಿರಲಿ, ಎಕ್ಯುರೇಟ್ ಆಗಿರಲಿ, ಎಕ್ಯುರೇಸಿ ಇರಲಿ. ಇಲ್ಲಾಂದರೆ ಮಿಸ್ಕಮ್ಯುನಿಕೇಷನ್ ಆಗಿ ಮನಸ್ಸಿಗೆ ಹರ್ಟ್ ಮಾಡಿಕೊಳ್ಳುವಂಥ ಸಂದರ್ಭಗಳು ಕಾಡುತ್ತೆ. ಇನ್ನು ಶುಕ್ರ ಮೀನದಲ್ಲಿ ಸ್ಥಿತನಾಗಿರೋದ್ರಿಂದ ಫಿನಾನ್ಷಿಯಲ್ ಒಂದು ಸ್ವಲ್ಪ ಬರ್ಡನ್ ಆಗುತ್ತೆ, ಓವರ್ ಸ್ಪೆಂಡಿಂಗ್ ಆಗುತ್ತೆ, ಲ್ಯಾವಿಶ್ ಲಕ್ಸುರಿ ಅಂತ ಹೋಗಿ ಕೈ ಸುಟ್ಕೊಳ್ಳುವಂಥದ್ದು, ಅಂದರೆ ಅನ್ವಾಂಟೆಡ್ ವಸ್ತುಗಳನ್ನು ಮನೆಗೆ ತಂದು ದುಃಖ ಪಡುವಂಥದ್ದು, ಸಾಲಕ್ಕೆ ಈಡಾಗುವಂಥದ್ದು ಬೇಡ. ಅದೇ ರೀತಿ ಮಂಗಳ ಸಂಚಾರ ಕುಂಭದಲ್ಲಿರೋದ್ರಿಂದ ನಿಮಗೆ
ಈಗೋ ಕ್ಲಾಶ್ ಆಗುವಂಥದ್ದು. ಮಂಗಳ ನೋಡಿ ಮೊದಲೇ ಬೆಂಕಿ ಅಂತ ಗ್ರಹ, ಫೈರ್ ಅದು ಮಂಗಳ. ಹಾಗಾಗಿ ಸ್ವಲ್ಪ ಈಗೋ ಕ್ಲಾಶ್ ಆಗಿ ನಿಮ್ಮ ಮನೆಯ ಸದಸ್ಯರ ಜೊತೆಗೆ, ರಿಲೇಟಿವ್ಸ್, ನೆರೆಹೊರೆಯವರ ಜೊತೆಗೆ ಜಗಳ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಇನ್ನು ಗುರುಗ್ರಹ ಶನಿಗ್ರಹದ ಸಂಚಾರದಿಂದ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟ್ಗಳು ಜಾಸ್ತಿ ಆಗುತ್ತೆ. ಇಲ್ಲ ಇದನ್ನು ಮಾಡಬೇಕು, ಮಾಡಿ ತೋರಿಸ್ತೀನಿ, ಗೆಲ್ತೀನಿ, ಮನೆಯವರಿಗೆ ಸಪೋರ್ಟ್ ಮಾಡ್ತೀನಿ, ಹಣ ಕಳಿಸ್ತೀನಿ, ಮನೆಗೆ ಒಂದು ಸ್ವಲ್ಪ ಮನೆ ಕಟ್ತಾ ಇದ್ದಾರೆ, ನನ್ನ ಕಾಂಟ್ರಿಬ್ಯೂಷನ್ ಕೂಡ ಕೊಡ್ತೀನಿ, ಈ ರೀತಿಯಾದಂತಹ ಒಂದು ನಿಮಗೆ ಥಿಂಕಿಂಗ್ ಬರುತ್ತೆ. ಇನ್ನು ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ಫೈನಾನ್ಸ್ ಅಂತ ಬಂದಾಗ ರಿಸ್ಕಿ ಡಿಸಿಷನ್ಗಳನ್ನು, ಹಣಕಾಸಿನ ವಿಷಯದಲ್ಲಿ ಇನ್ವೆಸ್ಟ್ಮೆಂಟ್ ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಪ್ಲ್ಯಾನಿಂಗ್ ಇರಲಿ, ಸ್ಟೆಬಿಲಿಟಿ ಬಂದೇ ಬರುತ್ತೆ. ರಿಲೇಷನ್ಶಿಪ್ ಅಂತ ಬಂದಾಗ ಮಂಗಳನ ಕಾರಣದಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ, ಜಗಳ ಆಗುತ್ತೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಆರೋಗ್ಯ ಅಂತ ಬಂದಾಗ ಚೆನ್ನಾಗಿರುತ್ತೆ. ಸ್ಟ್ರೆಸ್ಸು, ಓವರ್ ಥಿಂಕಿಂಗ್, ಬಾಡಿಯಲ್ಲಿ ಒಂಚೂರು ಯಾಕೋ ಸ್ವಲ್ಪ ನಿಮಗೆ ಹಿನ್ನಡೆ ಕಾಣಿಸುತ್ತೆ. ಹೊರಗಡೆ ಊಟ ಈ ವಾರ ನಿಮಗೆ ಕೈ ಸುಡುತ್ತೆ. ಅದರ ಅರ್ಥ ಜಾಸ್ತಿ ಹಣ ಖರ್ಚು ಮಾಡ್ತೀರಿ ಅಂತಲ್ಲ, ಸ್ವಲ್ಪ ಫುಡ್ ಪಾಯ್ಸನ್ ಆಗುವಂಥದ್ದು, ವಾಮಿಟಿಂಗು, ಸ್ವಲ್ಪ ಸುಸ್ತು, ಆಯಾಸ, ಡಿಸೆಂಟ್ರಿ ಈ ರೀತಿಯಾದದ್ದು ಕಾಣಿಸುತ್ತೆ. ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ವೀಕ್ಷಕರೇ, ನಾನಾಗಲೇ ಹೇಳ್ತಾ ಇದ್ದೆ, ಸಿಂಹರಾಶಿಯವರಿಗೆ ಮುಂದೆ ಒಳ್ಳೆಯ ದಿನಗಳು ಶುರುವಾಗಲಿಕ್ಕಿದೆ. ಆ ಒಳ್ಳೆಯ ದಿನಗಳು ಶುರುವಾಗುತ್ತೆ ಅಂದಾಗ ಒಂದು ವಸ್ತುವನ್ನು ಮನೆಯಲ್ಲಿ ಇಟ್ಕೊಂಡು ಯಾಕೆ ನೀವು ಸಪೋರ್ಟ್ ತೊಗೋಬಾರ್ದು? ಹೌದು, ಆ ವಸ್ತು ಬೇರೆ ಅಲ್ಲ, ಶ್ರೀಚಕ್ರ ಯಂತ್ರ. ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ. ನಾನೇ ನನ್ನ ಕೈಯಾರೆ ಸಿದ್ಧಿ ಪೀಠದ ಮೇಲಿಟ್ಟು, ಸಿದ್ಧಿ ಪೀಠದ ಮೇಲಿಟ್ಟು 30ರಿಂದ 40 ದಿವಸ ಸಿದ್ಧಿ ಪೂಜೆ ಮಾಡಿ ಮನೆಗೆ ಕಳಿಸ್ತೀವಿ. ಅದು ಮನೆಗೆ ಬಂತು ಅಂತಂದರೆ ಸಿಂಹರಾಶಿಯವರ ಭಾಗ್ಯೋದಯ, ಲಕ್ಕು ಕುಲಾಯಿಸಿಬಿಡುತ್ತೆ. ಅಪಾರ ಪ್ರಮಾಣದ ಹಣ ನಿಮ್ಮ ಹತ್ರ ಹರಿದು ಬರುತ್ತೆ, ಶ್ರೀಮಂತಿಕೆ ಎಲ್ಲವೂ. ಯಾಕೆಂದರೆ ಶ್ರೀಚಕ್ರ ಇದ್ದ ಮನೆಯಲ್ಲಿ ಬಡತನಕ್ಕೆ, ದರಿದ್ರತನಕ್ಕೆ ಜಾಗ ಇಲ್ಲ. ಶ್ರೀಚಕ್ರ ಯಂತ್ರ ಇದ್ದಲ್ಲಿ ಯಾವಾಗಲೂ ಅಷ್ಟಲಕ್ಷ್ಮಿಯರ ವಾಸ ಆಗಿರುತ್ತೆ. ದರಿದ್ರ ಲಕ್ಷ್ಮಿ ಹೊರಗಡೆ ಓಡ್ತಾಳೆ, ಬಡತನ ದರಿದ್ರತನಕ್ಕೆ ದಾರಿ ಇಲ್ಲ. ಹಾಗಾಗಿ ಆ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳಿ, ಪೂಜೆ ಮಾಡಿ. ನನ್ನ ಕೈಯಾರೆ ಸಿದ್ಧಿ ಪೀಠದ ಮೇಲಿಟ್ಟು ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಈಗಲೇ ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ, ಕರೆ ಮಾಡೋದು ಬೇಡ, ವಾಟ್ಸಪ್ ಮೆಸೇಜ್ ಮಾಡಿ, ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ. ನಾನೇ ನನ್ನ ಕೈಯಾರೆ ಸಿದ್ಧಿ ಮಾಡಿ 30ರಿಂದ 40 ದಿವಸದೊಳಗಡೆ ಮನೆ ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ. ಅದು ಬರಲಿ ನೋಡಿ. ಸಿಂಹರಾಶಿಯವರೆಗಂತೂ ಅತ್ಯದ್ಭುತವಾದಂಥ ಫಲಗಳನ್ನು ಹೊತ್ತು ತರುತ್ತೆ. ಜೀವನ ತಿಂಗಳಿಂದ ತಿಂಗಳಕ್ಕೆ ಮೇಲ್ಗತಿ, ಏರುಗತಿಯಲ್ಲಿ ಹೋಗುತ್ತೆ. ಅಪಾರ ಪ್ರಮಾಣದ್ದು. 2 ವೀಲರ್ ಕೊಂಡ್ಕೊಳ್ಬೇಕನ್ನೋರು 4 ವೀಲರ್ ಕೊಂಡ್ಕೊಳ್ತಾರೆ ಶ್ರೀಚಕ್ರ ಮನೆಗೆ ಬಂದ ಮೇಲೆ. ಬಾಡಿಗೆ ಮನೆಯಲ್ಲಿದ್ದವರು ಹೊಸ ಮನೆ ಕಟ್ಟಿಸ್ಕೊಂಡು ಹೋಗ್ತಾರೆ. ಅದ್ಭುತ ಪ್ರಗತಿ ಇರುತ್ತೆ. ಯಾವ ಶತ್ರುಕಾಟ ಆಗಲಿ, ಮಾಟ ಮಂತ್ರ ಶಕ್ತಿ ನಿಮ್ಮನ್ನು ಟಚ್ ಮಾಡೋಕ್ಕಾಗಲ್ಲ. ಮನೆಯೊಳಗಡೆ ಬಿಡಲ್ಲ ಅದು ಶ್ರೀಚಕ್ರ ಯಂತ್ರ. ಬುಕ್ ಮಾಡಿಸ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ಅದಕ್ಕೆ ಮೆಸೇಜ್ ಮಾಡಿ, ನಿಮ್ಮ ಮತ್ತು ನಿಮ್ಮ ಮನೆಯವರ ಹೆಸರನ್ನು ಕೊಟ್ಟು ಬುಕ್ ಮಾಡಿಸ್ಕೊಳ್ಳಿ. ವೀಕ್ಷಕರೇ, ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ಲಕ್ಕಿ ಕಲರ್ಸ್ ಈ ರಾಶಿಯವರಿಗೆ ಗೋಲ್ಡ್ ಮತ್ತು ಆರೆಂಜ್ ಒಲದು ಬರುತ್ತೆ. 1, 4 ಶುಭ ಲಕ್ಕಿ ನಂಬರ್. ಭಾನುವಾರ ಮತ್ತು ಗುರುವಾರ ಶುಭ. ಈಸ್ಟ್ ಪೂರ್ವ ದಿಕ್ಕು ಆಗಿ ಬರುತ್ತೆ. ಈ 2 ರೆಮಿಡಿಗಳನ್ನು ಈ ರಾಶಿಯವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲೇದೇನಪ್ಪ ಅಂದರೆ, ವಾರದ ಯಾವುದಾದ್ರೂ ದಿನ ನಿಮ್ಮ ಮನೆ ಹತ್ತಿರ ಇರುವಂತಹ ದೇವಾಲಯಕ್ಕೆ ಹೋಗ್ಬಿಟ್ಟು 1 kg ಗೋಧಿ, 1 kg ಬೆಲ್ಲವನ್ನು ದಾನ ಮಾಡಿ ಬನ್ನಿ. ಮತ್ತೆ ವಾಪಸ್ ತರಬಾರ್ದು, ಅದನ್ನು ಭಗವಂತನ ಪಾದಕ್ಕೆ ದಾನದ ರೂಪದಲ್ಲಿ ಕೊಡಬೇಕು. ಮತ್ತು ಇನ್ನೂ ಒಂದು ಏನಪ್ಪ ಅಂತಂದರೆ, ಆದಿತ್ಯ ಹೃದಯ ಸ್ತೋತ್ರ ಅಂತ ಬರುತ್ತೆ. ಅದನ್ನು ಇಂಟರ್ನೆಟ್ಟಲ್ಲೂ ಸಿಗುತ್ತೆ, ಕೇಳಬಹುದು, ಪಠನೆ ಮಾಡಬಹುದು. ಅಥವಾ ಜೀತ್ ಮೀಡಿಯಾದಲ್ಲಿ ನಿಮಗೆ ಸಮಯದ ಅವಕಾಶ ಅಭಾವ ಇಲ್ಲ ಅಂತಂದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಗಜೇಂದ್ರ ಮೋಕ್ಷ ಸ್ತೋತ್ರ ಅಂತ ಇದೆ. ಅದನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಶುಭ ಫಲಗಳು, ಹೆಚ್ಚಿನ ಶುಭ ಫಲಗಳು ನಿಮ್ಮದಾಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇದೇ ಏಪ್ರಿಲ್ 27ರಿಂದ 4ನೇ ಮೇವರೆಗೆ ಯಾವೆಲ್ಲ ಗ್ರಹಗತಿಗಳ ಸಂಚಾರದಿಂದ ಏನೆಲ್ಲ ಪರಿವರ್ತನೆ ಕಾದಿದೆ ಎನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ಹಾಗಾದರೆ ನೋಡಿ, ಕನ್ಯಾ ರಾಶಿಯವರಿಗೆ ಮೇಜರ್ ಆಗಿ ಈ ವಾರ ಹಣಕಾಸು, ರೆಸ್ಪಾನ್ಸಿಬಿಲಿಟೀಸ್, ಜವಾಬ್ದಾರಿ, ಇಂಪಾರ್ಟೆಂಟ್ ಡಿಸಿಷನ್ಸ್ ಇದು 3 ಕೂಡ ನಡೀಲೇಬೇಕು. ಅಂದರೆ ಸಾಲ ತಗೊಳ್ಳೋದಿರಲಿ, ಸಾಲ ಮರುಪಾವತಿ ಮಾಡೋದಿರಲಿ, ಹಣಕಾಸಿನ ಸಮಸ್ಯೆ ಕಂಡು ಬರೋದಾಗಲಿ, ಅಥವಾ ದಿಢೀರನೆ ಹಣ ಆಗಮನ ಆಗೋದಾಗಲಿ, ಹಣಕಾಸಿನ ವಿಷಯದಲ್ಲಿ ಏನೋ ಮೇಜರ್ ದೊಡ್ಡ ಘಟನೆ ನಡೆಯುತ್ತೆ. ಅದೇ ರೀತಿ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮನ್ನು ಹುಡುಕಿ ಬರುತ್ತೆ. ಕಚೇರಿಯಲ್ಲಿ, ಕೆಲಸದ ಸ್ಥಳದಲ್ಲಿ, ಮತ್ತೊಂದು ಕಡೆ ಮನೆಯಲ್ಲಿ ಜವಾಬ್ದಾರಿಗಳನ್ನು ನಿಮಗೆ ಕೊಡುವಂತಹ ವ್ಯವಸ್ಥೆ ಆಗುತ್ತೆ. ಅದೇ ರೀತಿ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನು ಕೂಡ ನೀವು ತಗೋತೀರ. ಇನ್ನು ಗ್ರಹಗತಿಗಳ ಸಂಚಾರವನ್ನು ನೋಡಲಿಕ್ಕಾಗಿ ಸೂರ್ಯ ಮೇಷರಾಶಿಯಲ್ಲಿರೋದ್ರಿಂದ
ನಿಮಗೆ ಹಣಕಾಸನ್ನು ಶೇರ್ ಮಾಡಿಕೊಳ್ಳುವಂಥದ್ದು. ಸ್ನೇಹಿತರು ಇದ್ದಕ್ಕಿದ್ದಂಗೆ ಸ್ವಲ್ಪ ಅಮೌಂಟ್ ಬೇಕಾಗಿತ್ತು, ಕೊಡ್ತೀರಾ? ಮುಂದಿನ ವಾರ ಕೊಡ್ತೀನಿ. ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಕೊಲಿಗೆ ಇದ್ದಕ್ಕಿದ್ದಂಗೆ ಒಂದು 1000 ರೂಪೀಸ್ 2000 ರೂಪೀಸ್ ಬೇಕು, ಕೊಡ್ತೀರಾ? ಡೆಫಿನೆಟ್ಲಿ ಕೇಳ್ತಾರೆ. ಅದರ ಅರ್ಥ ಸೂರ್ಯ ನೋಡಿ ಮೇಷರಾಶಿಯಲ್ಲಿರೋದ್ರಿಂದ ಈ ವಾರ ನೀವು ಹಣಕಾಸನ್ನು ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೋತೀರಾ. ಶೇರ್ಡ್ ಫೈನಾನ್ಸಸ್ ಅಂತ ಹೇಳ್ತಾರೆ ಇದಕ್ಕೆ. ಹಣಕಾಸನ್ನು ಶೇರ್ ಮಾಡ್ಕೋತೀರಾ. ಆಮೇಲೆ ಟ್ರಾನ್ಸ್ಫಾರ್ಮೇಷನ್ ಮತ್ತು ಡೀಪ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಎಬಿಲಿಟಿ ಬರುತ್ತೆ. ಒಂದು ಜೀವನದಲ್ಲಿ ಪರಿವರ್ತನೆ ಬರಲೇಬೇಕು ಈ ವಾರ ಈ ರಾಶಿಯವರಿಗೆ, ಕನ್ಯಾ ರಾಶಿಯವರಿಗೆ ಬಂದೇ ಬರುತ್ತೆ, ಡೆಫಿನೆಟ್ಲಿ ಬಂದೇ ಬರುತ್ತೆ. ಅದರ ಜೊತೆಗೆ ಈ ಚಂದ್ರನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಮೀನ, ಋಷಭ, ಮೇಷ ಋಷಭದ ಮುಖಾಂತರ ಚಂದ್ರ ಹಾದು ಹೋಗೋದ್ರಿಂದ ರಿಲೇಷನ್ಶಿಪ್ಪಲ್ಲಿ ಫೋಕಸ್, ಕಾನ್ಸಂಟ್ರೇಷನ್, ಪ್ರೀತಿ, ಮಧುರತೆ ಎಲ್ಲವೂ ಬರುತ್ತೆ. ಬುಧನ ಸಂಚಾರ ಕಮ್ಯುನಿಕೇಷನಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿಡುತ್ತೆ, ಜಗಳ ತಂದಿಡುತ್ತೆ. ಶುಕ್ರನ ಸಂಚಾರ ಪಾರ್ಟ್ನರ್ಶಿಪ್ ವ್ಯವಹಾರ ಯಾರು ಮಾಡ್ತಾ ಇದ್ದೀರಿ ಶುಭ ಫಲಗಳನ್ನು ತಂದು ಕೊಡುತ್ತೆ. ಮಂಗಳನ ಸಂಚಾರ ಕುಂಭರಾಶಿಯಲ್ಲಿರೋದ್ರಿಂದ ನಿಮಗೆ ವರ್ಕ್ ರೂಟೀನಲ್ಲಿ ಹೆಚ್ಚಿನ ಒಂದು ಶಿಸ್ತನ್ನು ಕೇಳುತ್ತೆ. ವಿದ್ಯಾರ್ಥಿಗಳಿಗೆ ಶುಭ ಇದೆ. ಇನ್ನು ಟಾಸ್ಕ್ಗಳನ್ನು ಕಂಪ್ಲೀಟ್ ಮಾಡಿ ಮುಂದೆ ಹೋಗೋದು ಶುಭ ಈ ರಾಶಿಯವರು ಈ ವಾರ. ಅರ್ಧಕ್ಕೆ ಬಿಟ್ಟು ಒಂದು ಕೆಲಸ ಕೈಗೆ ತಗೋತೀರಾ, ಅದನ್ನು ಅರ್ಧ ಮಾಡಿಬಿಟ್ಟು ಮತ್ತೆ ಮುಂದಿನ ಕೆಲಸಕ್ಕೆ ಹೋಗ್ತೀರಾ ಅಂದರೆ ಆಗಲ್ಲ, ಸ್ವಲ್ಪ ಕಾನ್ಫ್ಲಿಕ್ಟ್ಗಳಾಗುತ್ತೆ. ಅದ್ರ ಬಗ್ಗೆ ಜಾಗೃತಿಯಾಗಿರಿ. ಡಬಲ್ ಚೆಕ್ ಮಾಡ್ಕೋಬೇಕು ಈ ರಾಶಿಯವರು ಈ ವಾರ. ಏನೇ ಕೆಲಸ ಮಾಡಿದ್ರು ಯು ಹ್ಯಾವ್ ಟು ಡಬಲ್ ಚೆಕ್, ಇಲ್ಲಾಂದರೆ ಕಷ್ಟ ಆಗುತ್ತೆ. ಕಾನ್ಫ್ಲಿಕ್ಟ್ಗಳು, ಜಗಳ, ಒಂದು ರೀತಿ ಎದುರುಗಡೆ ಇರುವಂಥವ್ರು ನಿಮ್ಮ ಮೇಲೆ ಕೂಗಾಡೋದು, ಅರ್ಚಾಡೋದು, ಈ ಥರದ್ದೆಲ್ಲ ಆಗುತ್ತೆ. ಅದೇ ರೀತಿ ಎಫಿಷಿಯನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಹಣಕಾಸಿನ ಡಿಸಿಷನ್ ತಗೋಬೇಕಾದ್ರೆ ಸಾಲ ನಿಮ್ಮನ್ನು ಈ ವಾರ ಹಿಂಸೆ ಕೊಡುತ್ತೆ. ಎಕ್ಸ್ಪೆನ್ಸಸ್ಗಳು ಜಾಸ್ತಿ ಆಗುತ್ತೆ. ಮತ್ತು ರಿಲೇಷನ್ಶಿಪ್ ಅಂತ ಬಂದಾಗ ಶುಕ್ರನ ಸಂಚಾರದಿಂದ ಸ್ವಲ್ಪ ಹಾಗೂ ಹೀಗೂ 50-50 ಮಧುರತೆನೂ ಇರುತ್ತೆ, ಒಂದು ಸ್ವಲ್ಪ ಜಗಳನೂ ಇರುತ್ತೆ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ವರ್ಕ್ ಲೋಡಿಂದ ಒಂದು ಸ್ವಲ್ಪ ರೆಸ್ಟ್ ಕೇಳುತ್ತೆ ದೇಹ. ಅದನ್ನು ನೀವು ಇಗ್ನೋರ್ ಮಾಡಬೇಡಿ, ನೆಗ್ಲೆಕ್ಟ್ ಮಾಡಬೇಡಿ. ಅದೇ ರೀತಿ ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಹಸಿರು ಬಣ್ಣ, ನಂಬರ್ 5 ಮತ್ತು ನಂಬರ್ 8 ಈ ಒಂದು ನಂಬರ್ಗಳು ಶುಭಪ್ರದವಾಗಿರುತ್ತೆ. ಬುಧವಾರ ಶುಕ್ರವಾರ ಶುಭ, ಉತ್ತರ ದಿಕ್ಕು ಶುಭಪ್ರದ. ಇನ್ನು ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ ಈ ರಾಶಿಯವರಿಗೆ ವಿಶೇಷವಾಗಿ ಶುಕ್ರವಾರದ ದಿನ ಮಾತೆ ಮಹಾಲಕ್ಷ್ಮಿ ಫೋಟೋ ಅಥವಾ ವಿಗ್ರಹದ ಎದುರುಗಡೆ 2 ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ. ಇನ್ನೂ ಒಂದು ಬೊಂಬಾಟ್ ರೆಮಿಡಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನಪ್ಪ ಅಂತಂದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ನಾನೇ ನನ್ನ ಕೈಯಾರೆ ಖುದ್ದಾಗಿ ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಎನರ್ಜೈಸ್ ಮಾಡ್ತಾ ಇದ್ದೀನಿ. ಆ ಎನರ್ಜೈಸ್ ಆದಂತಹ ಶ್ರೀಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಂಡ್ರೆ 30-40 ದಿವಸದಲ್ಲಿ ಬರುತ್ತೆ. ನಿಮ್ಮ ಹೆಸರು ಮತ್ತು ನಿಮ್ಮ ಮನೆಯ ಸದಸ್ಯರ ಹೆಸರನ್ನು ಕೊಟ್ಟರೆ, ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ. ಆ ಶ್ರೀಚಕ್ರ ಯಂತ್ರ ಒಂದು ಮನೆಗೆ ಬಂದರೆ ಸಾಕು ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಪರಿವರ್ತನೆ, ಬದಲಾವಣೆಯ ಗಾಳಿ ಬೀಸುತ್ತೆ. ಸಾಕಷ್ಟು ಪ್ರಮಾಣದಲ್ಲಿ ಅದು ಹಣವನ್ನು ಎಳೆದು ತರುತ್ತೆ. ನಿಮಗೆ ಶಾಕ್ ಆಗುತ್ತೆ. ಅಪಾರ ಪ್ರಮಾಣದಲ್ಲಿ ಶ್ರೀಚಕ್ರ ಯಂತ್ರ ಇದ್ದಲ್ಲಿ ಶ್ರೀಮಂತಿಕೆ, ಬಡತನ, ದರಿದ್ರತನಕ್ಕೆ ಅಲ್ಲಿ ಜಾಗ ಇಲ್ಲ. ತುಂಬ ಅಂದರೆ ತುಂಬ ಹಣ ತಂದು ಕೊಡುತ್ತೆ ನಿಮಗೆ. ಆರೋಗ್ಯ, ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಹಣಕಾಸು, ಮದುವೆ, ಆಮೇಲೆ ಮುಂಜುವೆ, ಸಂತಾನ ಪ್ರಾಪ್ತಿ ಎಲ್ಲವೂ ಕೊಡುತ್ತೆ. ನಿಮಗೆ ಬೇಕು ಅಂತಂದರೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪಟ್ ಅಂತ ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಈ ವಾರದ ಮೆಗಾ ರೆಮಿಡಿ ಅಂತ ನೋಡಲಿಕ್ಕಾಗಿ ವಿಷ್ಣು ಅಥವಾ ವಿಷ್ಣುವಿನ ದೇವಾಲಯದಲ್ಲಿ ಗುರುವಾರ ಹೋಗ್ಬಿಟ್ಟು ಒಂದು ಅರ್ಧ kg ಅರಿಶಿಣ ಪುಡಿಯನ್ನು ದಾನ ಮಾಡಿ. ರಿಸಲ್ಟ್ ನಾನು ಹೇಳೋದಿಲ್ಲ, ನೀವೇ ಹೇಳ್ತೀರ. ಅದೇ ರೀತಿ ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಅತ್ಯಂತ ಉನ್ನತ ಫಲ ಈ ರಾಶಿಯವರಿಗಿರುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ತುಲಾರಾಶಿಯವರ ಭವಿಷ್ಯ ನೋಡಲಿಕ್ಕಾಗಿ ಏಪ್ರಿಲ್ 27ರಿಂದ 4ನೇ ಮೇವರೆಗೆ ನೋಡಿ ಏನಾಗುತ್ತೆ ಅಂತಂದರೆ, ತುಲಾರಾಶಿಯವರಿಗೆ ರಿಲೇಷನ್ಶಿಪ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಡಿಸಿಷನ್ಗಳನ್ನು ತಗೋತೀರಾ ಈ ವಾರ. ಸೂರ್ಯ ಮೇಷರಾಶಿಯಲ್ಲಿ ಸಂಚಾರಕ್ಕೆ ಬಂದಿರೋದ್ರಿಂದ
ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಫ್ಲರಿಶ್ ಆಗುತ್ತೆ, ಅಭಿವೃದ್ಧಿ ಇರುತ್ತೆ. ಮತ್ತು ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂತಹ ಶುಭ ಯೋಗ ಸೂಚನೆ ಎಲ್ಲವೂ ರಾಜಯೋಗ ಕುಡಿ ಬಂದಿದೆ. ಇನ್ನು ಮಂಗಳನ ಸಂಚಾರದಿಂದ ನೋಡಲಿಕ್ಕಾಗಿ ವೀಕ್ಷಕರೇ ಕುಂಭದಲ್ಲಿರೋದ್ರಿಂದ ಒಂದು ಕಾನ್ಫಿಡೆನ್ಸ್ ಕೊಡುತ್ತೆ, ಹೊಸ ಹೊಸ ವೆಂಚರ್ಗಳಿಗೆ ಹೊಸ ಜೀವನವನ್ನು ಒಂದು ಧೈರ್ಯವಾಗಿ ಎದುರಿಸೋದಕ್ಕೆ ಹುಮ್ಮಸ್ಸು ಕೊಡುತ್ತೆ. ಚಂದ್ರನ ಸಂಚಾರ ಮೀನ, ಮೇಷ, ವೃಷಭದ ಮುಖಾಂತರ ಆಗ್ತಾ ಇರೋದ್ರಿಂದ ರಿಲೇಷನ್ಶಿಪ್ ಸ್ಟ್ರಾಂಗ್ ಮಾಡುತ್ತೆ. ಬುಧನ ಸಂಚಾರ ಒಂದು ಸ್ವಲ್ಪ ಕಮ್ಯುನಿಕೇಷನ್ ಕೆಡಿಸುತ್ತೆ, ಕ್ಲಿಯರಿಟಿ ಬೇಕು. ಅದೇನು ಹೇಳ್ತಾರೆ ನೋಡಿ, ನೀವೇನು ಹೇಳ್ತಾ ಇದ್ದೀರಾ ನನಗದು ಅರ್ಥ ಆಗ್ತಾ ಇಲ್ಲ ಅಂತ ಕೆಲವೊಂದು ಸಲ ನಿಮ್ಮ ಎದುರುಗಡೆ ಇರೋರು ಹೇಳ್ತಾರೆ. ಹಾಗಾಗಿ ನಿಮ್ಮ ಥಾಟ್, ನಿಮ್ಮ ಕಮ್ಯುನಿಕೇಷನ್ ಅವರಿಗೆ ಮುಟ್ಟಬೇಕು. ಅಂದಾಗ ಮಾತ್ರ ಆ ಒಂದು ಕೆಲಸ ಕಾರ್ಯ ಸುಸೂತ್ರವಾಗಿ ನಡೆಯುತ್ತೆ. ನೀವೇನು ಹೇಳ್ತಾ ಇದ್ದೀರಿ ಎದುರುಗಡೆ ಇರೋರಿಗೆ ಅರ್ಥನೇ ಆಗಲಿಲ್ಲ ಅಂತಂದರೆ ಅದನ್ನು ತೊಗೊಂಡು ಏನು ಪ್ರಯೋಜನ? ಬುಧ ಈ ವಾರ ಅದನ್ನು ಡಿಸ್ಟರ್ಬ್ ಮಾಡುತ್ತೆ. ಈ ತುಲಾರಾಶಿಯವರಿಗೆ ಕ್ಲಿಯರಿಟಿ ಇರಬೇಕು ಕಮ್ಯುನಿಕೇಷನ್ನಲ್ಲಿ. ಅದೇ ರೀತಿ ಗುರು ಮತ್ತು ಶನಿಯ ಸಂಚಾರದಿಂದ ಡಿಸಿಪ್ಲಿನ್ ಇರಲೇಬೇಕು, ಇಲ್ಲ ಅಂದರೆ ಕೆಲಸಗಳು ಹಾಳಾಗುವಂಥ ಸಾಧ್ಯತೆ ಇರುತ್ತೆ. ಬಿ ಕ್ಲಿಯರ್ ಇನ್ ಯುವರ್ ಕಮ್ಯುನಿಕೇಷನ್, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಹರಿಯಾಗಿ ಡಿಸಿಷನ್ಗಳನ್ನು ತಗೋಬೇಡಿ, ಅದು ಕೆಲಸಕ್ಕೆ ಹಾಳು ಮಾಡುತ್ತೆ. ಹಣಕಾಸು ಅಂತ ಬಂದಾಗ ಪ್ಲ್ಯಾನಿಂಗ್ ಇರಬೇಕು. ಲ್ಯಾವಿಶ್ ಅದ್ಧೂರಿ ಏನೋ ಮಾಡೋಕ್ಕೋಗಿ ಕೈ ಸುಟ್ಕೊಂಡು ಸಾಲ ಮಾಡ್ಕೋಬೇಡಿ. ಮತ್ತು ಅನ್ನೆಸೆಸರಿ ಎಕ್ಸ್ಪೆನ್ಸಸ್ಗಳನ್ನು ಕಟ್ ಡೌನ್ ಮಾಡಿ. ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ಮಧುರತೆ ಇದ್ರೂ ಕೂಡ ಒಂದೆರಡು ದಿವಸ ವೀಕೆಂಡಲ್ಲಿ ಜಗಳ ಆಗುವಂಥ ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿ, ಮಕ್ಕಳು, ಫ್ಯಾಮಿಲಿ ಮೆಂಬರ್ಸ್ ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಆರೋಗ್ಯ ಅಂತ ಬಂದಾಗ ಸ್ಟ್ರೆಸ್ಸನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ಇರ್ರೆಗ್ಯುಲರ್ ಹ್ಯಾಬಿಟ್ಸ್ ಅಂದರೆ ಬೆಳಗ್ಗೆ ತಿಂಡಿ ತಿನ್ನೋದನ್ನು ನೀವು ಮಧ್ಯಾಹ್ನ ಊಟದ ಟೈಮಲ್ಲಿ ತಿಂಡಿ ತಿಂದರೆ ಹೇಗೆ, ಅದು ಇರ್ರೆಗ್ಯುಲರ್ ಹ್ಯಾಬಿಟ್ಸ್ ಆಗುತ್ತೆ. ಸಾಯಂಕಾಲ 5 ಗಂಟೆ 6 ಗಂಟೆ ಟೀ ಸ್ನ್ಯಾಕ್ಸ್ ಟೈಮಲ್ಲಿ ಊಟ ಮಾಡಿದರೆ ಹೇಗೆ, ಇದು ಬೇಡ. ಇರ್ರೆಗ್ಯುಲರ್ ಹ್ಯಾಬಿಟ್ಸ್ ಬೇಡ, ರೆಗ್ಯುಲರ್ ಹ್ಯಾಬಿಟ್ಸ್ ಇರಿ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಬಿಳಿ ಮತ್ತು ಪೇಸ್ಟಲ್ ಶೇಡ್ಸ್ ಇರುವಂಥ ಬಣ್ಣಗಳು ಶುಭ. ಲಕ್ಕಿ ನಂಬರ್ 6, 3. ಶುಕ್ರವಾರ ಬುಧವಾರ ಶುಭ. ಪಶ್ಚಿಮ ದಿಕ್ಕು ಶುಭ ಕೊಡುತ್ತೆ. ರೆಮಿಡೀಸ್ ಅಂತ ಬಂದಾಗ 3 ರೆಮಿಡಿ ಹೇಳ್ತೀನಿ. ಮೊದಲನೇದ್ದೇನಪ್ಪ ಅಂದರೆ, ಯಾರು ಆಲ್ರೆಡಿ ಶ್ರೀಚಕ್ರ ಯಂತ್ರ ತರಿಸ್ಕೊಂಡಿದ್ದೀರಿ ನನ್ನ ಕೈಯಲ್ಲಿ, ಅದರ ಪೂಜೆ ಮಾಡ್ತಾ ಹೋಗಿ ವಾರ ಪೂರ್ತಿ ಬಹಳ ಶುಭ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಅದ್ರ ಮುಂದೆ ಕೂತ್ಕೊಂಡು ಮಧ್ಯಭಾಗದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಟ್ಟಿರ್ತೀನಿ, ಅದನ್ನು ನೋಡಿ ನಮಸ್ಕಾರ ಮಾಡಿಬಿಟ್ಟು ಶ್ರೀಮ್ ಎನ್ನುವ ಬೀಜ ಮಂತ್ರ ಪಠಣೆ ಮಾಡಿ ಮನೆಯಿಂದ ಹೊರಟ್ರೆ ಶುಭ. ಯಾರು ತರಿಸ್ಕೊಂಡಿಲ್ಲ ಶ್ರೀಚಕ್ರ ಯಂತ್ರ, ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಬುಕ್ ಮಾಡ್ಕೊಳ್ಳಿ. ವಾಟ್ಸಪ್ ಮೆಸೇಜ್ ಮಾಡಿ, ಕಾಲ್ ಮಾಡೋದು ಬೇಡ, ಅವರು ಕರೆ ಸ್ವೀಕಾರ ಮಾಡೋದಿಲ್ಲ. ನನಗೂ ಶ್ರೀಚಕ್ರ ಯಂತ್ರ ಬೇಕು ಅಂತ ಅದಕ್ಕೆ ಟೈಪ್ ಮಾಡಿ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಪಟ್ ಅಂತ ನಿಮ್ಮ ಹೆಸರು, ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರು ಕೇಳ್ತಾರೆ, ಕೊಡಿ. ಆ ಒಂದು ಹೆಸರನ್ನು ಡೀಟೇಲನ್ನು ತೊಗೊಂಡು ನಾನೇ ಸಿದ್ಧಿ ಪೂಜೆ ಮಾಡಿ ಅಷ್ಟಸಿದ್ಧಿ ಪೀಠದ ಮೇಲಿಟ್ಟು 30ರಿಂದ 40 ದಿವಸದೊಳಗಡೆ ಕಳಿಸ್ಕೊಡ್ತೀನಿ. ಪ್ರತಿದಿನ 15ರಿಂದ 20 ಲಕ್ಷ ಸಿದ್ಧಿ ಜಪ ತಪ ಆಗುತ್ತೆ. ಆ ಶ್ರೀಚಕ್ರ ಯಂತ್ರ ನೀವು ಇಲ್ಲಿ ಪೂಜೆಗೆ ಇಡಿಸಿದರೆ ಸಾಕು, ನಿಮ್ಮ ಜೀವನದಲ್ಲಿ ಎಷ್ಟೋ ಕೆಲಸ ಅಲ್ಲಿ ಆಗೋದಕ್ಕೆ ಶುರುವಾಗಿರುತ್ತೆ. 30 ದಿವಸ ಆದಮೇಲೆ ಮನೆಗೆ ಬರುತ್ತೆ ನೋಡಿ, ಭಾಗ್ಯೋದಯ ಆಗುತ್ತೆ. ಶ್ರೀಚಕ್ರ ಇದ್ದಲ್ಲಿ ಹಣದ ಆಕರ್ಷಣೆ. ಆ ಶ್ರೀಚಕ್ರ ಯಾವ ಮನೆಯಲ್ಲಿರುತ್ತೆ ಆ ಮನೆಯಲ್ಲಿ ಬಡತನ, ದರಿದ್ರತನಕ್ಕೆ ಜಾಗ ಇರೋದಿಲ್ಲ. ಹಣ ಹಾಗೇ ಹರಿದು ಬರುತ್ತೆ. ಕೆಲಸ ಕಾರ್ಯ ಎಲ್ಲ ಅದ್ಭುತವಾಗಿ ನಡೆಯುತ್ತೆ. ಸಂತಾನ ಪ್ರಾಪ್ತಿ, ಮದುವೆ ಸೆಟ್ ಆಗುತ್ತೆ, ಮಂಗಳ ಕಾರ್ಯ, ಸೈಟ್ ಕೊಂಡ್ಕೊಳ್ತೀರಾ, ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗ್ತೀರಾ, ಅಭಿವೃದ್ಧಿ ಆಗುತ್ತೆ. ಕೆಟ್ಟ ಶಕ್ತಿಗಳು ಮನೆಗೆ ಬರೋದಿಲ್ಲ. ಆ ಶ್ರೀಚಕ್ರ ಯಂತ್ರ ನನ್ನ ಕೈಯಲ್ಲಿ ತರಿಸ್ಕೊಂಡು ಲಕ್ಷಾಂತರ ಜನರು ಈಗ ಅಭಿವೃದ್ಧಿಯನ್ನು ಕಂಡಿದ್ದಾರೆ. ನೀವು ಅದರಲ್ಲಿ ಒಬ್ಬರಾಗಬೇಕು ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಅದೇ ರೀತಿ ಇನ್ನು 2 ರೆಮಿಡಿ ಅಂತ ನೋಡಲಿಕ್ಕಾಗಿ, ಈ ಬರುವಂತಹ ವಾರದಲ್ಲಿ ಯಾವುದಾದ್ರೂ ದಿನ ಅಮ್ಮನವರ ದೇವಸ್ಥಾನ, ದುರ್ಗಾದೇವಿ ದೇವಸ್ಥಾನ ಆಗಿರ್ಬೋದು, ಲಕ್ಷ್ಮೀ ಅಮ್ಮನವರ ದೇವಸ್ಥಾನ ಆಗಿರ್ಬೋದು, ಅಥವಾ ಯಾವುದಾದ್ರೂ ಅಮ್ಮನವರ ದೇವಸ್ಥಾನಕ್ಕೆ ಅಕ್ಕಿ, ಬಿಳಿಯ ಬಣ್ಣದ ಅಕ್ಕಿ, ಹಾಲು, ಮೊಸರು, ಅದೇ ರೀತಿ ಬಿಳಿಯ ಬಣ್ಣದ ಹೊಸ ಬಟ್ಟೆ, ಒಂದು ಚಿಕ್ಕ ಬಟ್ಟೆ ಆಗಿರ್ಬೋದು, ಮತ್ತು ಬಿಳಿ ಹೂವು, ಇವುಗಳನ್ನು ದಾನ ಮಾಡಿ ಬನ್ನಿ. ರಿಸಲ್ಟ್ ಖುಷಿಯಿಂದ ನೀವೇ ಹೇಳ್ತೀರಾ. ಆಮೇಲೆ ವೀಕ್ಷಕರೇ, ಇನ್ನೂ ಒಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ಈ ರಾಶಿಯವರು ಈ ವಾರ ಪೂರ್ತಿ ಬೆಳಗ್ಗೆ ಸಂಜೆ ತಪ್ಪದೆ ಕನಕದಾರ ಸ್ತೋತ್ರವನ್ನು ಕೇಳಿ. ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇದೇ ಏಪ್ರಿಲ್ 27ರಿಂದ ಮೇ 4ರವರೆಗೆ ಏನೆಲ್ಲ ಗ್ರಹಗತಿಗಳ ಸಂಚಾರದಿಂದ ಯಾವೆಲ್ಲ ಪರಿವರ್ತನೆ ಬರುತ್ತೆ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಪ್ರೆಷರ್ ಇರುತ್ತೆ, ರೆಸ್ಪಾನ್ಸಿಬಿಲಿಟಿಯಿಂದ ಒತ್ತಡ ಅನಿಸುತ್ತೆ, ಮತ್ತು ಇಂಪಾರ್ಟೆಂಟ್ ಡಿಸಿಷನ್ ತೊಗೋಬೇಕಾದ್ರೆ ಫ್ಲಕ್ಚುಯೇಷನ್ ಆಗುತ್ತೆ. ಇವು 3 ಮೇಜರ್ ಆಗಿ ನಡೆಯುತ್ತೆ. ಹೇಗೆ ಅಂತಂದರೆ, ಪ್ರೆಷರ್, ಕೆಲಸದ ಜಾಗದಲ್ಲಿ ಪ್ರೆಷರ್ ಇರುತ್ತೆ,
ಮನೆಯಲ್ಲಿ ಪ್ರೆಷರ್ ಇರುತ್ತೆ, ನಿಮ್ಮ ಫ್ರೆಂಡ್ಸ್ ಕಡೆಯಿಂದ ಪ್ರೆಷರ್ ಇರುತ್ತೆ. ಈ ಒತ್ತಡ ಅನ್ನುವಂಥದ್ದು ಯಾವುದೋ ವಿಷಯಕ್ಕೆ ನಿಮಗದು ಮೆಂಟಲಿ ನೀವು ಪ್ರಿಪೇರೇ ಆಗಿರಲ್ಲ, ಅದನ್ನು ಹೇಳಿಬಿಡ್ತಾರೆ ನೀವು ಇದನ್ನು ಮಾಡ್ಕೊಂಬನ್ನಿ ಅಂತ. ನಾನೇನು ಮಾಡಲಿ, ಅದನ್ನು ನಾನು ಬೇರೆ ಕೆಲಸ ನಾನು ಕಮಿಟ್ ಆಗಿದ್ದೀನಿ, ಇದನ್ನು ಹೇಗೆ ಮಾಡಲಿ ಅನ್ನೋ ಒತ್ತಡ. ಆಫೀಸಲ್ಲಿ ಏನೋ ಕೆಲಸ ಮಾಡ್ತಾ ಇರ್ತೀರಾ, ಮ್ಯಾನೇಜರ್ ಬಂದ್ಬಿಟ್ಟು ಸಡನ್ಲಿ ನೀವು ಲಾಗೌಟ್ ಆಗೋ ಟೈಮಲ್ಲಿ, ಮನೆಗೆ ಹೋಗೋ ಟೈಮಲ್ಲಿ ಫೈಲ್ ಇಟ್ಬಿಟ್ಟು ಇದನ್ನು ಮಾಡಿಕೊಡ್ಲೇಬೇಕು, 2 ಅವರ್ಸಲ್ಲಿ ಪ್ರೆಸೆಂಟೇಷನ್ ಇದೆ, ಮತ್ತೊಂದಿದೆ ಅಂತ ಹೇಳ್ಬಿಡ್ತಾರೆ. ಅವಾಗ ಏನು ಮಾಡ್ತೀರಾ? ಮಾಡಲೇಬೇಕು, ಬೇಡ ಅನ್ನಂಗಿಲ್ಲ, ಇಲ್ಲಾಂದರೆ ಕೆಲಸ ಹೊರಟೋಗುತ್ತೆ. ಈ ರೀತಿಯಾದಂಥ ಒತ್ತಡಗಳು ವೃಶ್ಚಿಕ ರಾಶಿಯವರಿಗೆ ಈ ವಾರ ನೀವು ಅನುಭವಿಸ್ತೀರಾ. ರೆಸ್ಪಾನ್ಸಿಬಿಲಿಟಿ, ಪ್ರೆಷರ್ ಇರುತ್ತೆ. ಇಂಪಾರ್ಟೆಂಟ್ ಡಿಸಿಷನ್ ತೊಗೋಬೇಕಾದ್ರೆ ಇದು ತೊಗೊಂಡ್ರೆ ಒಳ್ಳೆಯದಾ, ಇದು ತೊಗೊಂಡ್ರೆ ಕೆಟ್ಟದ್ದಾ, ತಪ್ಪಾ ಸರಿನಾ ಎನ್ನುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿ. ಮೇಷರಾಶಿಯಲ್ಲಿ ಸೂರ್ಯನ ಸಂಚಾರದಿಂದ ವರ್ಕ್, ರುಟೀನ್, ಹೆಲ್ತ್ ಎಲ್ಲವನ್ನ ನೋಡ್ಕೋಬೇಕಾಗತ್ತೆ, ಜಾಗ್ರತೆ. ಚಂದ್ರನ ಸಂಚಾರ ಮೀನ, ಮೇಷ, ವೃಷಭದ ಮುಖಾಂತರ ಹಾಸಿ ಹೋಗೋದ್ರಿಂದ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ವಲ್ಪ ಮಧುರತೆ ಇರುತ್ತೆ, ಫ್ಯಾಮಿಲಿ ಕಡೆಯಿಂದ ಸಪೋರ್ಟ್ ಇರುತ್ತೆ, ಅದು ಒಂದು ಸಮಾಧಾನ ಇದೆ ನಿಮಗೆ. ಬುಧನ ಸಂಚಾರದಿಂದ ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್ನಲ್ಲಿ ವ್ಯತ್ಯಾಸ ಆಗಿ ಸ್ವಲ್ಪ ನಿಮ್ಮ ಕಚೇರಿಯಲ್ಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಇರ್ಬೋದು, ನೇಬರ್ಸ್ ಇರ್ಬೋದು, ಅವ್ರ ಕಡೆಯಿಂದ ಅವರು ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡುವಂಥ ಸಾಧ್ಯತೆ ಇರುತ್ತೆ, ಜಾಗ್ರತೆ. ಇನ್ನು ಶುಕ್ರನ ಸಂಚಾರದಿಂದ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ, ರೊಮ್ಯಾನ್ಸ್ ಇರುತ್ತೆ, ಎಮೋಷನಲ್ ಬ್ಯಾಲೆನ್ಸ್ ಇರುತ್ತೆ, ಎಲ್ಲವೂ ಶುಭ. ಇನ್ನು ಮಂಗಳನ ಸಂಚಾರದಿಂದ ಕುಂಭದಲ್ಲಿರೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಸ್ವಲ್ಪ ರೆಸ್ಟ್ಲೆಸ್ನೆಸ್ ಇರುತ್ತೆ, ಟೆನ್ಷನ್ ಇರುತ್ತೆ, ಓಡಾಟ, ಪ್ರವಾಸ, ಕೆಲಸ, ಅದು ಇದು ಎಲ್ಲವೂ ಕೂಡ ತುಂಬ ಹೆಕ್ಟಿಕ್ ಆಗಿರುತ್ತೆ. ಇನ್ನು ಗುರು ಮತ್ತು ಶನಿಯ ಸಂಚಾರದಿಂದ ಏನಾಗುತ್ತೆ ಅಂದರೆ ಅಲ್ಲೂ ಕೂಡ ನೋಡಿ ರೆಸ್ಪಾನ್ಸಿಬಿಲಿಟಿನೇ ಅಂತ ಬರ್ತಾ ಇದೆ, ಅದು ಹೆಚ್ಚಿರುತ್ತೆ. ಈಗ ಯಾವುದನ್ನು ಮಾಡಬಾರ್ದು ಅಂತಂದರೆ ಮಿಸ್ಟೇಕ್ಸ್ಗಳನ್ನು ಮಾಡಬೇಡಿ. ಒಂದಲ್ಲ 10 ಸಲ ಕಾಗದ ಪತ್ರಗಳಿಗೆ ಓದಿ ಸಹಿ ಮಾಡಿ. ಕಚೇರಿಯಲ್ಲೂ ಕೂಡ ಅಷ್ಟೇ, ಯಾವುದೇ ಇಮೇಲ್ ಕಮ್ಯುನಿಕೇಷನ್ ಇರ್ಬೋದು, ಮೆಸೇಜ್ ಇರ್ಬೋದು, ಓರಲ್ ಕಮ್ಯುನಿಕೇಷನ್ ಇರ್ಬೋದು, ಒಂದಲ್ಲ 10 ಸಲ ಯೋಚನೆ ಮಾಡಿ ಕಳಿಸ್ಬೇಕಾಗತ್ತೆ, ಇಲ್ಲಾಂದರೆ ಅದು ಬೌನ್ಸ್ ಬ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಫೋಕಸ್ ಇರಲಿ, ಎಕ್ಯುರೆಸಿ ಇರಲಿ, ರಾದರ್ ದೆನ್ ದ ಸ್ಪೀಡ್ ಅಂತ ಹೇಳ್ತಾರೆ. ಅಂದರೆ ನಾವು ಹರಿಬರಿ ಮಾಡಿ ಕೆಲಸ ಮಾಡಿ ಹಾಳು ಮಾಡ್ಕೊಳ್ಳೋದಲ್ಲ, ನಮ್ಮ ಸ್ಲೋ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ತಾರೆ. ಹಾಗಂತ ತೀರಾ ಸ್ಲೋ ಅಲ್ಲ, ನೀವು ಹೋಗುವಂತಹ ವೇಗ ಜಾಸ್ತಿ ಮಾಡಿ ಕೆಲಸ ಕೆಡಿಸ್ಕೊಳ್ಳೋದು ಬೇಡ. ಎಕ್ಯುರೆಸಿಯಿಂದ ನೀವು ಕರೆಕ್ಟಾಗಿ ಮಾಡಿ ಕೆಲಸ ಮುಗಿಸ್ಕೋಬೇಕಾಗತ್ತೆ. ಇನ್ನು ರಿಲೇಷನ್ಶಿಪ್ಪಲ್ಲಿ ಎಲ್ಲವೂ ಸಪೋರ್ಟ್ ಇರುತ್ತೆ, ಏನೂ ತೊಂದರೆ ಇಲ್ಲ, ಆದರೆ ಆರ್ಗ್ಯುಮೆಂಟ್ಗಳು ಬೇಡ ಈ ವಾರ ಅಂತ ತೋರಿಸ್ತಾ ಇದೆ ಮನೆಯಲ್ಲಿ. ಹೆಲ್ತ್ ಬಗ್ಗೆ ನೋಡಲಿಕ್ಕಾಗಿ ಸ್ಟ್ರೆಸ್ಸಿಂದ, ಓವರ್ ವರ್ಕಿಂದ ಸ್ವಲ್ಪ ಹೊಟ್ಟೆ ಕೆಡುವಂತಹ ಅಜೀರ್ಣ, ಆಮೇಲೆ ಸ್ವಲ್ಪ ಡಿಸೆಂಟ್ರಿ, ಈ ರೀತಿಯಾದ ಹೊಟ್ಟೆಗೆ ಸಂಬಂಧಪಟ್ಟಂಥ ಅನಾರೋಗ್ಯಗಳು ಕಾಡ್ಬೋದು. ತಕ್ಷಣ ವೈದ್ಯರನ್ನ ಕಾಣೋದಕ್ಕೆ ಮರಿಬೇಡಿ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಮರೂನ್ ಮತ್ತು ಡೀಪ್ ರೆಡ್ ಶುಭ. ನಂಬರ್ 9, 2 ಲಕ್ಕಿ ನಂಬರ್ ಆಗಿರುತ್ತೆ. ಮಂಗಳವಾರ, ಗುರುವಾರ ಶುಭ ಇರುತ್ತೆ, ದಕ್ಷಿಣ ದಿಕ್ಕು ಶುಭ ತರುತ್ತೆ. ಇನ್ನು ರೆಮಿಡಿ ಅಂತ ಬಂದಾಗ ನಾನು 3 ರೆಮಿಡಿ ಕೊಡ್ತೀನಿ. ಮೊದಲೇದೇನಪ್ಪ ಅಂದರೆ, ಯಾರು ಶ್ರೀಚಕ್ರ ಯಂತ್ರವನ್ನು ನನ್ನ ಕೈಯಿಂದ ತರಿಸ್ಕೊಂಡಿದ್ದೀರಿ, ನೀವು ಅದನ್ನು ಮನೆಯಲ್ಲಿ ಈ ವಾರ ಪೂರ್ತಿ ಶ್ರದ್ಧಾ ಭಕ್ತಿಯಿಂದ, ಈ ವಾರ ಅಲ್ಲ ಪರ್ಮನೆಂಟ್ ಲೈಫ್ ಲಾಂಗ್ ಪೂಜೆ ಮಾಡ್ತಾ ಹೋಗಬೇಕು. ಎಷ್ಟು ಶ್ರೀಚಕ್ರದ ಆರಾಧನೆಯನ್ನು ಮಾಡ್ತೀರಿ ಅಷ್ಟೇ ನಿಮಗೆ ಶುಭ ಬರುತ್ತೆ. ಅಕಸ್ಮಾತ್ ಯಾರು ತರಿಸ್ಕೊಂಡವರು ಅದ್ರ ಮುಂದೆ ಕೂತ್ಕೊಂಡು ಬೆಳಗ್ಗೆ 11 ಸಲ, ಸಂಜೆ 11 ಸಲ ಶ್ರೀಮ್ ಎನ್ನುವ ಬೀಜ ಮಂತ್ರವನ್ನು ಹೇಳ್ಕೊಂಡ್ರೆ ಎಲ್ಲವೂ ಶುಭ, ಹೆಚ್ಚಿನ ಧನಪ್ರಾಪ್ತಿ ಆಗುತ್ತೆ. ಯಾರು ತರಿಸ್ಕೊಂಡಿಲ್ಲ, ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ದಯಮಾಡಿ ಬುಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಆ ಶ್ರೀಚಕ್ರ ಯಂತ್ರ ಅನ್ನೋದು ಯಂತ್ರಗಳಲ್ಲಿಯೇ ರಾಜ. 10 ಯಂತ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದಕ್ಕಿಂತ ಒಂದು ಯಂತ್ರ, ಶ್ರೀಚಕ್ರ ಯಂತ್ರ ಮನೇಲಿ ಇದ್ಬಿಟ್ರೆ ನಿಮ್ಮ ಭಾಗ್ಯೋದಯ ಆಗುತ್ತೆ ವೀಕ್ಷಕರೇ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಶ್ರೀಚಕ್ರ ಯಂತ್ರ ಇದ್ದ ಮನೆಯಲ್ಲಿ ಯಾವತ್ತಿಗೂ ಬಡತನಕ್ಕೆ, ದರಿದ್ರತನಕ್ಕೆ ಜಾಗ ಇರೋದಿಲ್ಲ. ಹಣವನ್ನು ಅದು ಮ್ಯಾಗ್ನೆಟ್ ಥರ ಎಳೆದು ತಂದು ಕೊಡ್ತಾ ಇರುತ್ತೆ. ಮನೆಯಲ್ಲಿ ನೌಕರಿ ಸಿಗುತ್ತೆ ಅಂದರೆ, ಯಾವ ನಿಮ್ಮ ಮನೆಯ ಸದಸ್ಯರು ನೌಕರಿಗೋಸ್ಕರ ಪಾಪ ಹಂಬಲಿಸ್ತಾ ಇದ್ದಾರೆ, ಪಟ್ಟಂತ ಶ್ರೀಚಕ್ರ ಯಂತ್ರ ಬುಕ್ ಮಾಡಿಕೊಂಡ್ರೆ ಸಾಕು, ಇಲ್ಲಿ ಪೂಜೆಗಿಟ್ಟಾಗಲೇ ಅವ್ರಿಗೆ ನೌಕರಿಗೆ ಕರೆ ಬರುತ್ತೆ. ಇದು ಮನೆಗೆ ಬಂದುಬಿಟ್ರಂತೂ ಭಯಂಕರವಾದಂಥ ಯಶಸ್ಸು ಸಿಗುತ್ತೆ. ಯಾಕೆ ಅಂತಂದರೆ ಅದು ಮನೆಗೆ ಬಂದರೆ ನೌಕರಿ, ಯಾರು ನೌಕರಿಗೋಸ್ಕರ ಹಂಬಲಿಸ್ತಾ ಇದ್ದೀರಿ, ಜಾಬ್ ಸಿಗುತ್ತೆ. ನೌಕರಿಯಲ್ಲಿ ಇದ್ದವರಿಗೆ ಇನ್ಕ್ರಿಮೆಂಟ್ ಆಗುತ್ತೆ, ಪ್ರಮೋಷನ್ ಆಗುತ್ತೆ. ನೀವು ಮನೆಯ ಮಕ್ಕಳು ಏನಿರ್ತಾರೆ, ಯಾರು ವಯಸ್ಸಿಗೆ ಬಂದಿದ್ದಾರೆ, ಅವರು ಮದುವೆಗೋಸ್ಕರ ಸೆಟ್ ಆಗ್ತಾ ಇಲ್ಲ ಅಂತ ಟೆನ್ಷನ್ನಲ್ಲಿದ್ದಾರೆ, ಅಂಥವ್ರಿಗೆ ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಸೈಟ್ ಕೊಂಡ್ಕೊಳ್ತೀರಾ, ವಾಹನ ಕೊಂಡ್ಕೊಳ್ತೀರಾ, ಬಾಡಿಗೆ ಮನೆಯಲ್ಲಿದ್ದವರು ಸ್ವಂತ ಮನೆಗೆ ಹೋಗ್ತೀರಾ. ಅದ್ಭುತವಾದಂಥ ಪ್ರಗತಿ ಶ್ರೀಚಕ್ರ ಯಂತ್ರ ತಂದುಕೊಡುತ್ತೆ. ಮನೆಗೆ ಕೆಟ್ಟ ದೃಷ್ಟಿ, ಮಾಟ ಮಂತ್ರ, ತಂತ್ರದೋಷ ಪ್ರವೇಶ ಮಾಡೋದಿಲ್ಲ. ಈಗಲೇ ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ. 30 ರಿಂದ 40 ದಿವಸ ಸಿದ್ಧಿ ಪೂಜೆ ಮಾಡಿ ನಾನೇ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. ಮುಂದೆ ಅದ್ಭುತವಾದಂಥ ಫಲಿತಾಂಶ ನಿಮಗೆ ಕಾದಿರುತ್ತೆ. ಇನ್ನು 2 ರೆಮಿಡಿ ನೋಡಲಿಕ್ಕಾಗಿ, ಮಂಗಳವಾರ ಆಂಜನೇಯನ ದೇವಸ್ಥಾನದಲ್ಲಿ ಕೆಂಪು ಚನ್ನಂಗಿ ಬೇಳೆ ಅಂತ ಹೇಳ್ತಾರೆ, ಮಸೂರ್ ದಾಲ್ ಅಂತ ಹೇಳ್ತಾರೆ, ಅದನ್ನು 1 kg ದಾನ ಮಾಡೋದಕ್ಕೆ ಮರಿಬೇಡಿ. ಇನ್ನು ಪ್ರತಿದಿನ ಬೆಳಗ್ಗೆ ಸಂಜೆ ತಪ್ಪದೆ ಹನುಮಾನ್ ಚಾಲೀಸ ಪಠಣೆ ಮಾಡಿ, ಅಥವಾ ಜೀತ್ ಮೀಡಿಯಾದಲ್ಲಿ ಹನುಮಾನ್ ಚಾಲೀಸ ಅಪ್ಲೋಡ್ ಆಗಿದೆ, ಅದನ್ನು ತಪ್ಪದೆ ಕೇಳೋದಕ್ಕೆ ಮರಿಬೇಡಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ
ಧನುರಾಶಿ. ಧನುರಾಶಿಯವರಿಗೆ ಇದೇ ಏಪ್ರಿಲ್ 27ರಿಂದ 4ನೇ ಮೇವರೆಗೆ ನೋಡಲಿಕ್ಕಾಗಿ ಕ್ರಿಯೇಟಿವಿಟಿ ಹೆಚ್ಚಾಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಎಕ್ಸೈಟಿಂಗ್ ಅಪಾರ್ಚುನಿಟೀಸ್ ನಿಮ್ಮನ್ನು ಹುಡುಕಿ ಬರುತ್ತೆ. ಕಾಂಗ್ರ್ಯಾಚುಲೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನುರಾಶಿಯವರಿಗೆ ಬಹಳ ಒಳ್ಳೆಯದು. ಇನ್ನು ಸೂರ್ಯ ಮೇಷರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಇಂಟೆಲಿಜೆನ್ಸ್ ಹೆಚ್ಚಾಗುತ್ತೆ, ಸೆಲ್ಫ್ ಎಕ್ಸ್ಪ್ರೆಸಿವ್ ಆಗ್ತೀರಾ, ತುಂಬ ಕೆಲಸದ ಅವಕಾಶಗಳು ಹುಡುಕಿ ಬರುತ್ತೆ. ಚಂದ್ರ ಮೀನ ಮೇಷ ವೃಷಭದ ಮುಖಾಂತರ ಪರಿವರ್ತನೆ ಆಗಿ ಹಾದು ಹೋಗೋದ್ರಿಂದ ಮನೆತನ ಎಲ್ಲವೂ ಶುಭ. ಇಲ್ಲಿ ವರ್ಕ್ ಆ್ಯಂಡ್ ರುಟೀನ್ ಬ್ಯಾಲೆನ್ಸ್ ಆಗುತ್ತೆ. ಬುಧನ ಸಂಚಾರದಿಂದ ಕಮ್ಯುನಿಕೇಷನಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಆಗಬಹುದು, ಇದು ಜಗಳಕ್ಕೂ ಕಾರಣ ಆಗುತ್ತೆ, ಒಂದು ಸ್ವಲ್ಪ ಜಾಗ್ರತೆ. ಇನ್ನು ಶುಕ್ರನ ಸಂಚಾರದಿಂದ ಏನಾಗುತ್ತೆ, ಮನೆಯಲ್ಲಿ ಕಂಫರ್ಟ್, ಎಮೋಷನಲ್ ಬಾಂಡಿಂಗ್ ಇರುತ್ತೆ, ಫೀಲಿಂಗ್ ಎಲ್ಲವೂ ಶುಭ. ಮಂಗಳನ ಸಂಚಾರ ಕುಂಭದಲ್ಲಿರೋದ್ರಿಂದ ಕಮ್ಯುನಿಕೇಷನ್ ಸ್ಟ್ರಾಂಗ್ ಆಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಗುರುಗ್ರಹ ಮತ್ತು ಶನಿಗ್ರಹದ ಸಂಚಾರದಿಂದ ಕಮ್ಯುನಿಕೇಷನ್ ಕಂಟ್ರೋಲ್ಡ್ ಇರುತ್ತೆ, ಬ್ಯಾಲೆನ್ಸ್ಡ್ ಇರುತ್ತೆ. ಯಾವ ವಿಷಯಗಳನ್ನು ಧನುರಾಶಿಯವರು ಈ ವಾರ ಮಾಡ್ಕೋಬಾರ್ದು ಅಂತಂದರೆ ನೋಡಿ, ಇನಿಷಿಯೇಟಿವ್ ತಗೋತಿರಲ್ಲ, ಆ ಇನಿಷಿಯೇಟಿವ್ ತಗೊಂಡಾಗ ಐಡಿಯಾಸ್ ಅದರದ ಗೋಲ್ ಎಲ್ಲಿಗೆ ರೀಚ್ ಆಗುತ್ತೆ, ಅದರ ಸಾಧಕ ಬಾಧಕಗಳು, ಪಾಸಿಟಿವ್ ನೆಗೆಟಿವ್, ಡೂಸ್ ಆ್ಯಂಡ್ ಡೋಂಟ್ಸ್ ನೋಡಿ ಇನಿಷಿಯೇಟಿವ್ ತಗೊಳ್ಳಿ. ಇಲ್ಲ ಅಂದರೆ ಕೆಲಸ ಅರ್ಧಕ್ಕೆ ನಿಲ್ಲುವಂಥ ಸಾಧ್ಯತೆ ಇದೆ. ಆಮೇಲೆ ಹರಿಬರಿ ಮಾಡಿ ಡಿಸಿಷನ್ ತಗೋಬೇಡಿ, ಕೂತ್ಕೊಳ್ಳಿ, ಒಂದಲ್ಲ 10 ಸಲ ನಿಧಾನ ಯೋಚನೆ ಮಾಡಿ ಆಮೇಲೆ ಡಿಸಿಷನ್ ತಗೊಳ್ಳಿ. ಇನ್ನು ಹಣಕಾಸು ಎಲ್ಲವೂ ಸುಗಮವಾಗಿರುತ್ತೆ, ಅನ್ನೆಸೆಸರಿ ಸ್ಪೆಂಡಿಂಗ್ ಮಾಡ್ಕೋಬೇಡಿ. ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಹೆಲ್ತ್ ಅಂತ ಬಂದಾಗ ಒಂದು ಸ್ವಲ್ಪ ಸ್ಟ್ರೆಸ್ಸು, ಓವರ್ ಥಿಂಕಿಂಗ್ ಅದು ನಿಮ್ಮನ್ನು ಈ ವಾರ ನಿದ್ದೆಗೆಡಿಸುತ್ತೆ. ನಿದ್ದೆ ಹಾಳಾದರೆ ನೆಕ್ಸ್ಟ್ ಡೇ ವರ್ಕಲ್ಲಿ ಕಾನ್ಸಂಟ್ರೇಷನ್ ಇರೋದಿಲ್ಲ, ಅದನ್ನು ನೋಡ್ಕೊಳ್ಳಿ. ಹಳದಿ ಬಣ್ಣ ಮತ್ತು ಆರೆಂಜ್ ಬಣ್ಣ ಶುಭ. ನಂಬರ್ 3 ಮತ್ತು 7 ಶುಭ ಇರುತ್ತೆ. ಗುರುವಾರ ಭಾನುವಾರ ಯಾವ ಕೆಲಸಕ್ಕೆ ಕೈ ಹಾಕ್ತಿದ್ದೀರಿ ಸಕ್ಸಸ್ ಆಗುತ್ತೆ. ನಾರ್ತ್ ಈಸ್ಟ್ ಈಶಾನ್ಯ ದಿಕ್ಕು ಶುಭ ಇರುತ್ತೆ. ರೆಮಿಡಿ ಅಂತ ನೋಡ್ಲಿಕ್ಕೆ ಬಂದಾಗ 3 ರೆಮಿಡಿ ಕೊಡ್ತೀನಿ. ಆಲ್ರೆಡಿ ಯಾರು ಧನುರಾಶಿಯವರು ಶ್ರೀಚಕ್ರ ಯಂತ್ರ ತರಿಸ್ಕೊಂಡಿದ್ದೀರಿ ಅದರ ಎದುರುಗಡೆ ಬೆಳಗ್ಗೆ ಸಂಜೆ ಕೂತ್ಕೊಂಡು 108 ಬಾರಿ ಶ್ರೀಮ್ ಎನ್ನುವ ಬೀಜಮಂತ್ರ ಪಠನೆ ಮಾಡಿ ನೋಡಿ. ಎನರ್ಜಿ, ವೈಬ್ರೇಷನ್, ಹಣ ನಿಮ್ಮತ್ತ ಹರಿದು ಬರುತ್ತೆ. ಹಾಗೆ ಯಾರು ತರಿಸ್ಕೊಂಡಿಲ್ಲ ಬುಕ್ ಮಾಡ್ಕೊಳ್ಳಿ, ಧನುರಾಶಿಯವರಿಗೆ ಬಹಳ ಸೂಕ್ತ. ಯಾಕೆ ಅಂತಂದರೆ ಧನುರಾಶಿಯವರು ಯಾರು ಶ್ರೀಚಕ್ರ ಯಂತ್ರವನ್ನು ನೀವು ಪೂಜೆ ಮಾಡ್ತೀರಿ, ನಿಮಗೆ ಜೀವನ ಪರ್ಯಂತ ಹಣಕಾಸಿಗೆ ಕೊರತೆ ಆಗೋದಿಲ್ಲ. ಶ್ರೀಚಕ್ರ ಯಂತ್ರ ಎಲ್ಲಿರುತ್ತೆ ಅಲ್ಲಿ ಬಡತನ ದರಿದ್ರತನಕ್ಕೆ ಜಾಗ ಇರೋದಿಲ್ಲ. ಅದಿದ್ದಲ್ಲಿಗೆ ಹಣವನ್ನು ಮ್ಯಾಗ್ನೆಟ್ ಥರ ಎಳಿತಾ ಇರುತ್ತೆ. ಆರೋಗ್ಯ ಚೆನ್ನಾಗಿರುತ್ತೆ, ಮನೆಯಲ್ಲಿ ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ, ಸೈಟ್ ಕೊಂಡ್ಕೊಳ್ತೀರಾ, ಬಾಡಿಗೆ ಮನೆ ಬಿಟ್ಟು ಸ್ವಂತ ಮನೆಗೆ ಹೋಗೋ ಯೋಗ ಬರುತ್ತೆ. 1-2 ಅದು ಅಕ್ಷಯ ಪಾತ್ರೆ ಬಿಡಿ ಶ್ರೀಚಕ್ರ ಯಂತ್ರ. ನಾನೇ ನನ್ನ ಕೈಯಾರೆ 15ರಿಂದ 20 ಲಕ್ಷ ಸಿದ್ಧಿ ಜಪ ಮಾಡಿ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. 30ರಿಂದ 40 ದಿವಸ ಆಗುತ್ತೆ. ಕೆಲವೊಬ್ಬರಿಗೆ ಶ್ರೀಚಕ್ರ ಯಂತ್ರ ಭಕ್ತಿ ಶ್ರದ್ಧೆ ಇರೋರು ಬುಕ್ ಮಾಡಿಸಿ ಇಲ್ಲಿ ಪೂಜೆಗಿಡಿಸಿರ್ತಾರೆ, ಆಲ್ರೆಡಿ ಅವ್ರಿಗೆ ಒಳ್ಳೆಯದಾಗೋದಕ್ಕೆ ಶುರುವಾಗಿರುತ್ತೆ. ಅಂಥ ಒಂದು ಕಾಮಧೇನು ಕಲ್ಪವೃಕ್ಷ ಅದು ಶ್ರೀಚಕ್ರ ಯಂತ್ರ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಪಟ್ ಅಂತ ಬುಕ್ ಮಾಡ್ಕೊಳ್ಳಿ. 30ರಿಂದ 40 ದಿವಸದಲ್ಲಿ ಮನೆಗೆ ಕಳಿಸ್ತೀನಿ ವೀಕ್ಷಕರೇ. ಇನ್ನು ಬರುವಂತಹ ಗುರುವಾರ ಧನುರಾಶಿಯವರು ವಿಷ್ಣು ಅಥವಾ ವಿಷ್ಣುವಿನ ಅವತಾರದ ದೇವಾಲಯಕ್ಕೆ ಹೋಗ್ಬಿಟ್ಟು ಹಳದಿ ಬಣ್ಣದ ಹಣ್ಣು ಅಂದರೆ ಬಾಳೆಹಣ್ಣು, ಹಳದಿ ಬಣ್ಣದ ಹೂವು ಮತ್ತು ಹಳದಿ ಬಣ್ಣದ ಸ್ವೀಟನ್ನು ಅಲ್ಲಿ ದೇವಸ್ಥಾನದಲ್ಲಿ ದಾನ ಮಾಡಿ ಅರ್ಚಕರಿಗೆ ಭಗವಂತನ ಪಾದಕ್ಕಿಟ್ಟು ನೈವೇದ್ಯ ಮಾಡಿಸಿ ಮತ್ತೆ ವಾಪಸ್ ಇಸ್ಕೋಬಾರ್ದು. ಅದು ದೇವಾಲಯಕ್ಕೆ ಕೊಡೋದ್ರಿಂದ ಅಲ್ಲೇ ಕೂತ್ಕೊಂಡು ಒಂದು 11 ಬಾರಿ ಓಂ ನಮೋ ನಾರಾಯಣಯ್ಯ ಅಂತ ಹೇಳಿ ಬನ್ನಿ. ಬಹಳ ಅಂದರೆ ಶುಭ ಆಗುತ್ತೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಓಂ ಗುರವೇ ನಮಃ, ಓಂ ಗುರವೇ ನಮಃ ಅಂತ 11 ಸಲ ಹೇಳಿ ಈ ರಾಶಿಯವರು ಹೊರಗಡೆ ಹೊರಟ್ರೆ ವಾರಪೂರ್ತಿ ಶುಭ ಫಲಗಳು ನಿಮ್ಮದಾಗತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ಇದೇ ಏಪ್ರಿಲ್ 27ರಿಂದ 4ನೇ ತಾರೀಕಿನವರೆಗೆ ಜೀವನದಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯಬಹುದು ಅನ್ನೋದರ ಬಗ್ಗೆ ಒಂದು ಸಣ್ಣ ಬೆಳಕು ಚೆಲ್ಲುವಂತಹ ಪ್ರಯತ್ನ ನೋಡಿ. ಇಲ್ಲಿ ಏನಾಗುತ್ತೆ ಅಂದರೆ ಮಕರ ರಾಶಿಯವರಿಗೆ ಮನೆ ಮತ್ತು ಮನೆತನಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಸ್ವಲ್ಪ ಸಿಹಿನೂ ಇರುತ್ತೆ, ಕಹಿನೂ ಇರುತ್ತೆ. ವಾರದ 2-3 ದಿವಸದಲ್ಲಿ ಬಹಳ ಖುಷಿ, ಆಮೇಲೆ ಒಂದು ಸ್ವಲ್ಪ ಮನಸ್ಸಿಗೆ ನೋವು, ಕಣ್ಣೀರು, ದುಃಖ ಇಂಥ ಘಟನಾವಳಿಗಳು ನಡೀಬೋದು. ಹಾಗಾಗಿ ಈ ರಾಶಿಯವರು ಈ ವಾರ ಭಗವಂತನ ಹೆಚ್ಚಿನ ಒಂದು ನಂಬಿಕೆ, ಶ್ರದ್ಧೆ, ಭಕ್ತಿ, ವಿಶ್ವಾಸ, ಶ್ರೀಚಕ್ರ ಯಂತ್ರದ ಪೂಜೆ ಈ ರೀತಿಯಾಗಿ ತೊಡ್ಕೊಳ್ಬೇಕಾಗತ್ತೆ. ಏನಾಗುತ್ತೆ ಅಂತಂದರೆ ಇಲ್ಲಿ ಎಮೋಷ್ನಲ್ ಆಗಿ ಡಿಸಿಷನ್ಗಳನ್ನು ತಗೋಬೇಡಿ. ಅತಿ ಖುಷಿಯಾಗಿದ್ದಾಗ ವಾಗ್ದಾನ ಪ್ರಾಮಿಸ್ ಮಾಡಬೇಡಿ. ಅತಿ ದುಃಖದಲ್ಲಿದ್ದಾಗ ಯಾವುದೇ ನಿರ್ಧಾರಗಳನ್ನು ತಗೋಬೇಡಿ ಅಂತ ಸೂಚಿಸ್ತಾ ಇದೆ. ಗ್ರಹಗತಿಗಳ ಸಂಚಾರವನ್ನು ನೋಡಲಿಕ್ಕಾಗಿ ಮಕರ ರಾಶಿಯವರಿಗೆ ಸೂರ್ಯ ಮೇಷದಲ್ಲಿರೋದ್ರಿಂದ ಮನೆಯಲ್ಲಿ ಒಂದು ಸ್ವಲ್ಪ ಎಮೋಷನಲ್ ಇಂಬ್ಯಾಲೆನ್ಸ್ ಘಟನಾವಳಿಗಳು, ಜಗಳ, ಕಿರಿಕಿರಿ, ಅಸಮಾಧಾನ, ಅಶಾಂತಿ ಈ ರೀತಿ ಆಗುವಂಥ ಸಾಧ್ಯತೆ ಇದೆ. ಚಂದ್ರ ಮೀನ, ಮೇಷ, ವೃಷಭ
ಮುಖಾಂತರ ಹಾಸಿ ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ ಕಮ್ಯುನಿಕೇಷನ್ನಲ್ಲಿ ಇಂಬ್ಯಾಲೆನ್ಸ್ ಆಗುತ್ತೆ. ಅದೇ ರೀತಿ ಬುಧ ಕೂಡ ಏನಾಗ್ತಾ ಇದೆ ಅಂತಂದರೆ ಕಮ್ಯುನಿಕೇಷನ್ನಲ್ಲಿ ಇಂಪ್ರೂವ್ಮೆಂಟ್ ಬೇಕು ಅಂತ ಹೇಳ್ತಾ ಇದೆ. ನೀವು ಮನಸ್ಸಲ್ಲಿರೋದನ್ನು ಮನೆಯ ಸದಸ್ಯರ ಎದುರುಗಡೆ ಮುಕ್ತವಾಗಿ ಮನಸ್ಸು ಬಿಚ್ಚಿ ಮಾತಾಡಿದರೆ ಎಲ್ಲವೂ ಸುಗಮ. ಮನಸ್ಸಲ್ಲೇ ಇಟ್ಕೊಂಡು ನುಂಗಿಕೊಂಡು ಮನಸ್ಸಲ್ಲೇ ಕೊರಿತಾ ಕೂತ್ಕೊಂಡ್ರೆ ಆಗೋದೇನಿದೆ ಅದನ್ನು ಅದು ಸೂಚಿಸ್ತಾ ಇದೆ. ಇನ್ನು ಶುಕ್ರನ ಒಂದು ಸಂಚಾರದಿಂದ ಮನೆಯಲ್ಲಿ ಒಬ್ಬ ಕ್ಲೋಸ್ ರಿಲೇಟಿವ್ ಬಂದು ನಿಮ್ಮ ಮನಸ್ಸಿಗೆ ಒಂದು 2 ದಿವಸ ಅವ್ರ ಮನೆಯಲ್ಲಿ ಇರ್ತಾರೆ ಅಥವಾ ಅವ್ರ ಮನೆಗೆ ನೀವು ಹೋಗ್ಬೋದು. ಮನಸ್ಸಿಗೆ ಅತಿಥಿಗಳಿಂದ ಸುಖ, ಸಮಾಧಾನ, ನೆಮ್ಮದಿ, ಶಾಂತಿ ಅಂತ ತೋರಿಸ್ತಾ ಇದೆ. ಮಂಗಳ ಕುಂಭದಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಫೈನಾನ್ಸ್ ಸೆಕ್ಟ್ರಲ್ಲಿ ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿ ಕೈ ಸುಟ್ಕೋತೀರಾ. ಸೈಟ್ ನೋಡಿರ್ತೀರಾ, ಕಣ್ಣು ಮುಚ್ಕೊಂಡು ಬುಕ್ ಮಾಡ್ತೀರಾ, ಅದು ನೋಡಿದರೆ ಲಿಟಿಗೇಷನ್ ಇರುತ್ತೆ. ಅವಾಗ ಏನು ಮಾಡ್ತೀರಾ? ಹಣನೂ ಹೋಯ್ತು, ನೆಮ್ಮದಿನೂ ಹೋಯ್ತು. ಇಂಥದ್ದೆಲ್ಲ ಆಗಬಹುದು, ಜಾಗ್ರತೆ. ಇನ್ನು ಗುರು ಮತ್ತು ಶನಿಗ್ರಹದ ಸಂಚಾರದಿಂದ ಶನಿಗ್ರಹ ನಿಮ್ಮ ರೂಲಿಂಗ್ ಪ್ಲಾನೆಟ್ ಅಲ್ವಾ ಅದು, ಹಾಗಾಗಿ ಒಂದು ಏನಾಗುತ್ತೆ ಅಂದರೆ ಏನೋ ಮನಸ್ಸಿಗೆ ಸ್ಟ್ರೆಂತ್, ಬಂದದ್ದೆಲ್ಲ ಬರಲಿ ಬಿಡಿ ನೋಡೋಣ, ಗೋವಿಂದನ ದಯೆ ಅಂತೂ ಇದ್ದೇ ಇರುತ್ತೆ ಎನ್ನುವಂತಹ ಹುಮ್ಮಸ್ಸು. ಇನ್ನು ಕನ್ಫ್ಯೂಷನ್ ಕಮ್ಯುನಿಕೇಷನ್ ಮಾಡಬೇಡಿ, ನೀವು ಕ್ಲಿಯಾರಿಟಿ ತೊಗೊಂಡೇ ಕಮ್ಯುನಿಕೇಟ್ ಮಾಡಿ. ಇದು ಮಾತ್ರ ಭಯಂಕರ ನಿಮ್ಮನ್ನು ಈ ವಾರ ಪೇಚಿಗೆ ಸಿಕ್ಕಾಕ್ಸುತ್ತೆ, ತೊಂದರೆಗೆ ಈಡ ಮಾಡುತ್ತೆ. ಇನ್ನು ಫೋಕಸ್ ಮಾಡಿ, ಪೆಂಡಿಂಗ್ ಟಾಸ್ಕ್ ಮೇಲೆ ಫೋಕಸ್ ಮಾಡಿ. ಆ ಒಂದು ಟಾಸ್ಕನ್ನು ಕ್ಲಿಯರ್ ಮಾಡಿಬಿಟ್ಟೆ ನೆಕ್ಸ್ಟ್ ಟಾಸ್ಕ್ ತಗೊಳ್ಳಿ. ಆ ಕೆಲಸ ಅರ್ಧ ಮಾಡೋದು, ಇನ್ನೊಂದು ಕೆಲಸ ಕೈ ಎತ್ಕೊಳ್ಳೋದು ಬೇಡ, ಕೈ ಸುಟ್ಕೋತೀರಾ ಈ ವಾರ, ಜಾಗ್ರತೆ. ಇನ್ನು ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಸ್ಟ್ರೆಸ್ ಇರುತ್ತೆ, ಎಮೋಷ್ನಲ್ ಇಂಬ್ಯಾಲೆನ್ಸ್ ಇರುತ್ತೆ, ಓವರ್ ಥಿಂಕಿಂಗ್ ಬೇಡ. ಪ್ರಾಪರ್ ರುಟೀನನ್ನು ರೂಢಿಸ್ಕೊಳ್ಳಿ, ಸರಿಯಾದ ಹೊತ್ತಿಗೆ ಊಟ ತಿಂಡಿ ಮಾಡ್ಕೊಳ್ಳಿ, ನಿದ್ದೆ ಮಾಡ್ಕೊಳ್ಳಿ. ಲಕ್ಕಿ ಕಲರ್ ಅಂತ ಬಂದಾಗ ಡಾರ್ಕ್ ಬ್ಲೂ, ಗ್ರೇ ಶುಭ. ಲಕ್ಕಿ ನಂಬರ್ 8, 4. ಶನಿವಾರ ಮತ್ತು ಬುಧವಾರ ಶುಭ. ಪಶ್ಚಿಮ ದಿಕ್ಕು ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ತಂದುಕೊಡುತ್ತೆ. ಈ ವಾರಕ್ಕೆ 3 ರೆಮಿಡಿಗಳನ್ನು ಹೇಳ್ತೀನಿ. ಯಾರು ಆಲ್ರೆಡಿ ಸಿರಿಚಕ್ರ ಯಂತ್ರ ನನ್ನ ಕೈಯಿಂದ ತರಿಸ್ಕೊಂಡಿದ್ದೀರಿ, ಪ್ರತಿದಿನ ಅದರ ಎದುರುಗಡೆ ಕೂತ್ಕೊಂಡು ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ 108 ಸಲ ಶ್ರೀಂ ಬೀಜ ಮಂತ್ರ ಪಠಣೆ ಮಾಡಿ ಅದನ್ನು ನೋಡಿಬಿಟ್ಟೆ ಮನೆಯಿಂದ ಹೊರಗಡೆ ಹೋಗೋದ್ರಿಂದ ಹೆಚ್ಚಿನ ಗ್ರೋತ್, ಅಪಾರ್ಚುನಿಟೀಸ್, ಪಾಸಿಟಿವಿಟಿ, ಅಬಂಡೆನ್ಸ್, ವೆಲ್ತ್, ಹೆಲ್ತ್ ನಿಮ್ಮನ್ನು ಫಾಲೋ ಮಾಡುತ್ತೆ. ಯಾರು ತರಿಸ್ಕೊಂಡಿಲ್ಲ ಶ್ರೀಚಕ್ರ ಯಂತ್ರ ನನ್ನ ಕೈಯಲ್ಲಿ ಎನರ್ಜೈಸ್ ಮಾಡಿ ತರಿಸ್ಕೊಳ್ಳಿ. ಜೀತ್ ಮೀಡಿಯಾದಲ್ಲಿ ಅದರದ್ದು ಪೂಜೆ ನಡೀತಾ ಇರುತ್ತೆ ಪ್ರತಿದಿನ. 15ರಿಂದ 20 ಲಕ್ಷ ಸಿದ್ಧಿ ಜಪ ಆಗುತ್ತೆ. ಅದನ್ನು 30ರಿಂದ 40 ದಿವಸ ಇಟ್ಟು ಪೂಜೆ ಮಾಡಿ ಮನೆಗೆ ಕಳಿಸ್ತೀನಿ. ಆ ಶ್ರೀಚಕ್ರ ಯಂತ್ರ ನಿಮ್ಮ ಒಂದು ಮನೆಯಲ್ಲಿದ್ದರೆ ಅಪಾರ ಪ್ರಮಾಣದ ಹಣ ಹರಿದು ಬರುತ್ತೆ. ಒಂದು ದಿವಸನೂ ಕೂಡ ಹಣಕ್ಕೆ ಸಮಸ್ಯೆ ಆಗೋದಿಲ್ಲ. ಸಾಲ ಅನ್ನೋದು ನಿಮ್ಮ ಜೀವನದಲ್ಲಿ 1 ಪೈಸೆನೂ ಇರೋದಿಲ್ಲ. ಹುಡುಕಬೇಕು, ನಿಮ್ಮ ಜೀವನದ ಡಿಕ್ಷನರಿಯಿಂದ ಸಾಲ ಕಿತ್ತಿ ಎಲ್ಲೋ ದೂರ ಹೊರಟೋಗಿರುತ್ತೆ. ಅಪಾರ ಪ್ರಮಾಣದ ಹಣ ಒಂದು ಮ್ಯಾಗ್ನೆಟ್ ಥರ ಅಟ್ರಾಕ್ಟ್ ಆಗಿ ಬರುತ್ತೆ ನಿಮ್ಮ ಕಡೆಗೆ. ವೀಕ್ಷಕರೇ, ಮಿಸ್ ಮಾಡದೆ ಬುಕ್ ಮಾಡ್ಕೊಳ್ಳಿ. ಆಲ್ರೆಡಿ ಲಕ್ಷಾಂತರ ಜನ ನನ್ನ ಹತ್ರ ಶ್ರೀಚಕ್ರ ಯಂತ್ರವನ್ನು ಎನರ್ಜೈಸ್ ಮಾಡಿಸಿ ಮನೆಗೆ ತರಿಸಿ ಅತ್ಯಂತ ಹೆಚ್ಚಿನ ರೀತಿ ಜೀವನದಲ್ಲಿ ಪ್ರಗತಿ ಕಾಣ್ತಾ ಇದ್ದಾರೆ. ಸಂತಾನ ಪ್ರಾಪ್ತಿ ಆಗ್ತಾ ಇದೆ, ಮದುವೆ ಸೆಟ್ ಆಗ್ತಾ ಇದೆ. ಆಮೇಲೆ ಅವರು ಬಾಡಿಗೆ ಮನೆಯಲ್ಲಿದ್ದವರು ಸ್ವಂತ ಮನೆಗೆ ಹೋಗಿದ್ದಾರೆ. ಎಲ್ಲ ಒಳಿತಾಗ್ತಾ ಇದೆ, ಚಮತ್ಕಾರನೇ ನಡೀತಾ ಇದೆ. ಶ್ರೀಚಕ್ರ ಯಂತ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ನಿಮ್ಮ ಮತ್ತು ನಿಮ್ಮ ಮನೆಯ ಸದಸ್ಯರ ಹೆಸರನ್ನ ಕಳಿಸಿ. ನಿಮ್ಮ ಮತ್ತು ನಿಮ್ಮ ಮನೆಯ ಸದಸ್ಯರ ಹೆಸರಿನಲ್ಲಿ ನಾನೇ ಅದನ್ನು ಎನರ್ಜೈಸ್ ಮಾಡಿ 30ರಿಂದ 40 ದಿವಸ ಸಿದ್ಧಿ ಪೂಜೆ ಮಾಡಿ ಮನೆಗೆ ಕಳಿಸ್ತೀನಿ. ಬುಕ್ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಇನ್ನು 2 ರೆಮಿಡಿಗಳನ್ನು ನೋಡಲಿಕ್ಕಾಗಿ ಬರುವಂಥ ಶನಿವಾರ ಶನಿ ಭಗವಾನರ ದೇವಸ್ಥಾನದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡೋದ್ರಿಂದ ಹೆಚ್ಚಿನ ಶುಭ ಫಲ ಬರುತ್ತೆ. ಅದೇ ರೀತಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಈ ಬರುವಂತಹ ಶನಿವಾರ ಅಥವಾ ಮಂಗಳವಾರ ಸಂಜೆ 5 ಸಿಹಿ ಪಾನ್ ಅಂತ ಹೇಳ್ತಾರೆ, ಸ್ವೀಟ್ ಪಾನನ್ನು ದಾನ ಮಾಡಿ ಬನ್ನಿ. ರಿಸಲ್ಟ್ ಖುಷಿಯಾಗಿ ನೀವೇ ಹೇಳ್ತೀರಾ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ಕುಂಭರಾಶಿಯವರಿಗೆ ಇದೇ ಏಪ್ರಿಲ್ 27ರಿಂದ ಮೇ 4ನೇ ತಾರೀಕಿನವರೆಗೆ ಜೀವನದಲ್ಲಿ ಯಾವೆಲ್ಲ ಘಟನಾವಳಿಗಳು ನಡೆಯಬಹುದು ಎನ್ನುವುದರ ಸಣ್ಣ ಬೆಳಕು ಚೆಲ್ಲುವಂತಹ ಪ್ರಯತ್ನ ನೋಡಿ. ಏನಿರುತ್ತೆ, ಕುಂಭರಾಶಿಯವರಿಗೆ ಹೈ ಎನರ್ಜಿ ಇರುತ್ತೆ, ಆದರೆ ಫಾಸ್ಟ್ ಡಿಸಿಷನ್ಗಳನ್ನು ತಗೋಬೇಡಿ. ಆತುರದ ನಿರ್ಧಾರ ಕುಂಭರಾಶಿಯವರಿಗೆ ಈ ವಾರ ಕೈ ಸುಡುತ್ತೆ, ಜಾಗ್ರತೆ. ಆದರೆ ಖುಷಿಯ ಸಮಾಚಾರ ಏನಂದರೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರುತ್ತೆ. ಕಾಂಗ್ರ್ಯಾಚುಲೇಷನ್ಸ್, ಹೊಸ ಕೆಲಸ ಸಿಗ್ಬೋದು, ಮದುವೆಗೆ ಗಂಡ ಹೆಣ್ಣು ಸೆಟ್ ಆಗ್ಬೋದು, ಸಂತಾನ ಪ್ರಾಪ್ತಿಗೆ ಹೊಸ ಖುಷಿ ಸಮಾಚಾರ ಬರ್ಬೋದು. ಈ ರೀತಿಯಾಗಿ ಹೊಸ ಸಮಾಚಾರಗಳು ಈ ವಾರ ಕುಂಭರಾಶಿಯವರ ಜೀವನದಲ್ಲಿ ಬರಲೇಬೇಕು, ಬಂದೇ ಬರುತ್ತೆ. ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಅದೇ ರೀತಿ ಪ್ಲಾನೆಟರಿ ಪೊಸಿಷನ್ಸ್ ನೋಡ್ಲಿಕ್ಕೆ ಬಂದಾಗ ಸೂರ್ಯ ಮೇಷರಾಶಿಯಲ್ಲಿರೋದ್ರಿಂದ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ, ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಹೆಚ್ಚಾಗುತ್ತೆ, ಕಾನ್ಫಿಡೆನ್ಸ್ ಹೋಗಿ ಓವರ್ ಕಾನ್ಫಿಡೆನ್ಸ್ ಆಗುತ್ತೆ. ಆತುರದ ನಿರ್ಧಾರ ತಗೊಂಡು ಕೈ ಸುಟ್ಕೋತೀರಾ. ಅದಕ್ಕೆ ಹೇಳಿದ್ದು ಆತುರದ ನಿರ್ಧಾರ
ಬೇಡ. ಅದೇ ರೀತಿ ಶಾರ್ಟ್ ಟ್ರಾವೆಲ್ ಇರುತ್ತೆ, ಪ್ರಯಾಣ ಇರುತ್ತೆ. ಚಂದ್ರನ ಸಂಚಾರ ಮೇಷ ವೃಷಭದ ಮುಖಾಂತರ ಆಗೋದ್ರಿಂದ ನಿಮಗೆ ಹೊಸ ಹೊಸ ಹಣಕಾಸಿನ ಅವಕಾಶಗಳನ್ನು ಹೊತ್ತು ತರುತ್ತೆ. ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಸಿಗಬಹುದು. ಅದೇ ರೀತಿ ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಮತ್ತು ಪ್ರಮೋಷನ್ ಆಗುವಂತಹ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಬುಧನ ಸಂಚಾರದಿಂದ ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್, ಫಿನಾನ್ಷಿಯಲ್ ವಿಷಯದಲ್ಲಿ ಸ್ವಲ್ಪ ಕೈ ಸುಟ್ಕೋತೀರ, ಕಾಗದ ಪತ್ರ ನೋಡದೆ ಸಹಿ ಮಾಡಿ ಒಂದು ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಅದೇ ರೀತಿ ಶುಕ್ರನ ಸಂಚಾರದಿಂದ ಫೈನಾನ್ಷಿಯಲ್ ಕಂಫರ್ಟ್ ಇರುತ್ತೆ, ಎಮೋಷನಲ್ ಬ್ಯಾಲೆನ್ಸ್ ಇರುತ್ತೆ. ಮನೆಯಲ್ಲಿ ನಿಮ್ಮ ಹೆಂಡತಿ ಅಥವಾ ಗಂಡ ನಿಮಗೆ ಸಪೋರ್ಟ್ ಮಾಡುವಂಥ ಸಾಧ್ಯತೆ, ಮಕ್ಕಳಿಂದ ಖುಷಿ, ಅವರ ಪ್ರಗತಿ, ಒಳ್ಳೆ ಮಾರ್ಕ್ಸ್ ತಗೋತಾರೆ, ಆಮೇಲೆ ಸ್ಪೋರ್ಟ್ಸಲ್ಲಿ ಮೆಡಲ್ ತರ್ತಾರೆ, ಎಲ್ಲವೂ ಶುಭ ಅಂತ ಹೇಳ್ಬೋದು. ಮಂಗಳನ ಸಂಚಾರ ಕುಂಭದಲ್ಲಿರೋದ್ರಿಂದ ಎನರ್ಜಿ, ಕಾನ್ಫಿಡೆನ್ಸ್ ಬರುತ್ತೆ, ಎಲ್ಲವೂ ಶುಭ. ಗುರುಗ್ರಹ ಮತ್ತು ಶನಿಗ್ರಹದ ಸಂಚಾರದಿಂದ ಒಂದು ರೀತಿಯಾದಂತಹ ನಿಟ್ಟುಸಿರು, ಸಮಾಧಾನ, ನೆಮ್ಮದಿ ಇರುತ್ತೆ. ಆದರೆ ನೀವು ಹರಿಬರಿ ಡಿಸಿಷನ್ ತಗೋಬೇಡಿ. ಈಗಲೂ ಕೂಡ ನಾನು ಒತ್ತಿ ಹೇಳ್ತಾ ಇದ್ದೀನಿ, ಥಿಂಕ್ ಬಿಫೋರ್ ಸ್ಪೀಕ್ ಆರ್ ಆ್ಯಕ್ಟ್ ಅಂತ ಹೇಳ್ತಾರೆ. ಅಂದರೆ ಮಾತಾಡೋದಕ್ಕಿಂತ ಮುಂಚೆ 2 ಸಲ ಅಲ್ಲ 10 ಸಲ ಯೋಚನೆ ಮಾಡಿ ಈ ರಾಶಿಯವರು ಈ ವಾರ ಮಾತಾಡಬೇಕಾಗತ್ತೆ. ಇಲ್ಲ ಅಂದರೆ ಮಾತು ಮನೆ ಕೆಡಿಸಿತು, ತೂತು ಒಲೆ ಕೆಡಿಸಿತು ಅನ್ನೋ ಗಾದೆ ಮಾತಿದೆ. ಹೇಗೆ ಒಂದು ಒಲೆ ಈಗಿನ ಕಾಲದ್ದಲ್ಲ, ಹಳೆ ಕಾಲದ್ದು, ಅದರಲ್ಲಿ ಒಂದು ಹೋಲಿತ್ತು ಅಂದರೆ ಗಾಳಿಯ ಸಂಚಾರ ಜಾಸ್ತಿ ಆಗಿ ಅದು ಅಗ್ನಿ ಸ್ಪರ್ಶ ಆಗ್ತಿರ್ಲಿಲ್ಲ. ಮಾತು ಮನೆ ಕೆಡಿಸಿತು. ಮಾತು ಏನೋ ತಪ್ಪಾಗಿ ಮಾತಾಡಿದರೆ ಮನೆತನನೇ ಕೆಟ್ಟು ಹೋಗುತ್ತೆ. ಆ ಮಾತಿನಿಂದ ಒಂದು ಕೆಟ್ಟ ಹೆಸರು, ಕಳಂಕ, ಬ್ಲ್ಯಾಕ್ ಸ್ಪಾಟ್ ಇತ್ಯಾದಿಯಾಗಿ ಆ ಥರ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು. ಈ ರಾಶಿಯವರು ಮಾತಿನ ಬಗ್ಗೆ ಜಾಗೃತಿಯಾಗಿರಬೇಕಾಗುತ್ತೆ. ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ. ಹೆಲ್ತ್ ಅಂತ ನೋಡ್ಲಿಕ್ಕೆ ಬಂದಾಗ ಈ ವಾರ ಸ್ವಲ್ಪ ಸುಸ್ತು ಕಾಡಿಸ್ಕೋಬೋದು. ಮನೆಯ ಆಹಾರಕ್ಕೆ ಜಾಗ್ರತೆ, ಒತ್ತನ್ನು ಕೊಡಬೇಕಾಗತ್ತೆ. ಹೊರಗಡೆ ಆಹಾರ ತಿಂದು ಕಲರ್ಫುಲ್ ಆಗಿರುತ್ತೆ, ನೋಡೋದಕ್ಕೆ ವಾವ್ ಅಂತ ಸೂಪರ್ ಅಂತ ತಿಂತೀರಾ, ಹೊಟ್ಟೆ ಗುಡುಗುಡು, ವಾಮಿಟಿಂಗು, ಫುಡ್ ಪಾಯ್ಸನ್ ಈ ಥರ ಎಲ್ಲ ಆಗ್ಬೋದು. ಸ್ವಲ್ಪ ಜಾಗ್ರತೆ, ಮನೆ ಆಹಾರಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಡಾರ್ಕ್ ಬ್ಲೂ ಮತ್ತು ಎಲೆಕ್ಟ್ರಿಕ್ ಬ್ಲೂ ಶುಭ. ನಂಬರ್ 8 ಒಂದು ಶುಭ. ಸ್ಯಾಟರ್ಡೆ ಮತ್ತು ಟ್ಯೂಸ್ಡೇ, ಶನಿವಾರ ಮತ್ತು ಮಂಗಳವಾರ ಶುಭ ಇರುತ್ತೆ. ಪಶ್ಚಿಮ ದಿಕ್ಕು ನಿಮಗೆ ಬರುತ್ತೆ. ರೆಮಿಡಿ ಅಂತ ಬಂದಾಗ ವೀಕ್ಷಕರೇ, ಯಾರೆಲ್ಲ ನನ್ನ ಕೈಯಿಂದ ಶ್ರೀಚಕ್ರ ಎನರ್ಜೈಸ್ ಮಾಡ್ಕೊಂಡಿದ್ದೀರಿ, ಈ ರಾಶಿಯವರು ಈ ವಾರ ಪೂರ್ತಿ ಅದರ ಎದುರುಗಡೆ ಕೂತ್ಕೊಂಡು ಬೆಳಗ್ಗೆ ಸಂಜೆ 11 ಸಲ ಶ್ರೀಂ ಶ್ರೀಂ ಎನ್ನುವ ಬೀಜ ಮಂತ್ರವನ್ನು ಪಠಣೆ ಮಾಡಿ ಮಧ್ಯಭಾಗದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀನಿ. ಅದನ್ನು ನೋಡಿಕೊಂಡು ನಿಮ್ಮ ಕೆಲಸಕ್ಕೆ ಹೊರಟ್ರೆ ವಾರ ಎಲ್ಲ ಶುಭ ಫಲಗಳು ನಿಮಗೆ ಬರುತ್ತೆ. ಇನ್ನೂ ಒಂದು ರೆಮಿಡಿ ಇದೆ, ಅದನ್ನು ಹೇಳೋದಕ್ಕಿಂತ ಮುಂಚೆ ಒಂದು ಅನೌನ್ಸ್ಮೆಂಟ್ ಇದೆ. ಅದೇನಪ್ಪ ಅಂತಂದರೆ, ಈ ರಾಶಿಯವರು ಇನ್ನೂ ನನ್ನ ಕೈಯಿಂದ ಶ್ರೀಚಕ್ರ ಎನರ್ಜೈಸ್ ಮಾಡ್ಕೊಂಡು ತರಿಸ್ಕೊಂಡಿಲ್ಲ ಅಂದರೆ ಈಗಲೇ ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಿಮಗೆ ನಂಬರ್ ಕಾಣಿಸ್ತಾ ಇದೆ. ಯಾಕೆ ಶ್ರೀಚಕ್ರ ಯಂತ್ರವನ್ನು ಈ ರಾಶಿಯವರು ಇಟ್ಟು ಪೂಜೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ. ಶ್ರೀಚಕ್ರ ಯಂತ್ರ ಮನೆಯಲ್ಲಿದ್ದರೆ, ಯಾರ ಮನೆಯಲ್ಲಿರುತ್ತೆ ಅವರ ಮನೆಯಲ್ಲಿ ಬಡತನಕ್ಕೆ, ದರಿದ್ರತನಕ್ಕೆ ಜಾಗ ಇರೋದಿಲ್ಲ. ಯಾಕೆಂದರೆ ಅದು ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದಂಥ ಶ್ರೀಚಕ್ರ ಯಂತ್ರ. ಅದು ಕಾಸ್ಮಿಕ್ ಇಂದ, ಒಂದು ಬ್ರಹ್ಮಾಂಡದಿಂದ ಕಾಸ್ಮಿಕ್ ಎನರ್ಜಿಯನ್ನು ಹಿಡಿದು ಎಳೆದು ತನ್ನಲ್ಲಿ ಇಟ್ಕೊಂಡು ಮನೆಯವ್ರ ಮೇಲೆ ಪ್ರಚಾರ ಮಾಡುತ್ತೆ. ಹಾಗಾಗಿ ಅವರ ಕೆಲಸ ಕಾರ್ಯ ಚೆನ್ನಾಗಿ ನಡೆಯುತ್ತೆ, ಹಣಕಾಸು ನಿರಂತರವಾಗಿ ಹರಿದು ಬರ್ತಾ ಇರುತ್ತೆ. ಆ ಮನೆಯಲ್ಲಿ ಯಾವುದೇ ರೀತಿಗೂ ದುಡ್ಡಿಗೆ ಕೊರತೆ ಆಗೋದಿಲ್ಲ, ಸಾಲ ಇರೋದಿಲ್ಲ, ಸೋಲ್ ಇರೋದಿಲ್ಲ, ಮದುವೆ ಸೆಟ್ ಆಗುತ್ತೆ, ಸಂತಾನ ಪ್ರಾಪ್ತಿ ಆಗುತ್ತೆ. ನೀವು ಕೇಳಿದ್ದನ್ನು ಕೊಡುತ್ತೆ ಶ್ರೀಚಕ್ರ ಯಂತ್ರ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಇದೆ. ನಾನೇ ನನ್ನ ಕೈಯಾರೆ ನಿಮಗೆ ಸಿದ್ಧಿ ಮಾಡಿ ಎನರ್ಜೈಸ್ ಮಾಡಿ ಕಳಿಸ್ತೀನಿ, ಬುಕ್ ಮಾಡ್ಕೊಳ್ಳಿ. ಇನ್ನು 2 ರೆಮಿಡಿ ನೋಡಲಿಕ್ಕಾಗಿ ಶನಿವಾರದ ದಿನ ಶನಿ ಭಗವಾನರ ದೇವಸ್ಥಾನದಲ್ಲಿ ಕಪ್ಪು ಎಳ್ಳನ್ನು ದಾನ ಮಾಡಿ, ಆಂಜನೇಯನ ದೇವಸ್ಥಾನದಲ್ಲಿ ಒಂದು 10-15 ರೂಪಾಯಿಯ ಸಿಂಧೂರ, ಅದನ್ನು ಕೇಸರಿ ಪುಡಿ ಅಂತ ಹೇಳ್ತಾರೆ, ಆಂಜನೇಯನ ಮೈಗೆ ಹಚ್ತಾರಲ್ಲ, ಅದನ್ನು ಆಂಜನೇಯನ ಪಾದಕ್ಕೆ, ಎಡಗಾಲ್ ಪಾದಕ್ಕೆ ಹಾಕ್ಬಿಟ್ಟು ಅದರಲ್ಲಿ ಸ್ವಲ್ಪ ವಾಪಸ್ ತಗೊಂಡು ವಾರಪೂರ್ತಿ ಹಣೆಗಿಟ್ಕೊಳ್ಳಿ. ಎಲ್ಲವೂ ಪ್ರೊಟೆಕ್ಷನ್, ಆಂಜನೇಯನ ಆಶೀರ್ವಾದದಿಂದ ನಿಮ್ಮ ಮೇಲಿರುತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇದೇ ಏಪ್ರಿಲ್ 27ರಿಂದ 4ನೇ ಮೇಯವರೆಗೆ ಯಾವೆಲ್ಲ ಘಟನಾವಳಿಗಳು ನಡೆಯುತ್ತೆ ಅನ್ನೋದರ ಬೆಳಕು ಚೆಲ್ಲುವಂತಹ ಸಣ್ಣ ಪ್ರಯತ್ನ ನೋಡಿ. ಮೀನರಾಶಿಯವರಿಗೆ ಮನಿ ಮ್ಯಾಟರ್ಸ್ ಅಂತ ಹೇಳ್ತಾರೆ. ಹಣ ಈ ವಾರ ನಿಮ್ಮ ಜೀವನದಲ್ಲಿ ಇಂಪಾರ್ಟೆಂಟ್ ರೋಲ್. ಈ ವಾರ ಅಂತಲ್ಲ, ಎಲ್ಲರ ಜೀವನದಲ್ಲಿ ಪ್ರತಿ ವಾರವೂ ಪ್ಲೇ ಮಾಡ್ತಾನೆ ಇರುತ್ತೆ, ಪ್ರತಿದಿನವೂ ಪ್ಲೇ ಮಾಡ್ತಾ ಇರುತ್ತೆ. ಆದರೆ ವಿಶೇಷವಾಗಿ ಮೀನರಾಶಿಯವರಿಗೆ ಈ ವಾರ ಏನಾಗುತ್ತೆ ಅಂದರೆ, ಹಣಕಾಸು ಡಿಸ್ಟರ್ಬ್ ಮಾಡುತ್ತೆ. ಒಂದಕ್ಕೆ ನೀವು ಅಡ್ಜಸ್ಟ್ ಮಾಡಿರ್ತೀರಾ, ಇನ್ನೊಂದಕ್ಕೆ ಮಕ್ಕಳಿಗೆ ಸ್ಕೂಲ್ ಫೀ ಕಟ್ಟೋದಕ್ಕೆ ಶಾರ್ಟೇಜ್ ಆಗಿಬಿಡುತ್ತೆ. ಮಕ್ಕಳ ಸ್ಕೂಲ್ ಫೀಸಿಗೆ ಅಡ್ಜಸ್ಟ್ ಮಾಡಿರ್ತೀರಾ, ಯಾವುದೋ ಒಂದು ಹೆಲ್ತ್ ಇಶ್ಯೂಸ್ ಬಂದುಬಿಡುತ್ತೆ, ಅಲ್ಲಿ ಹಾಸ್ಪಿಟ್ಲಿಗೆ ಸ್ವಲ್ಪ ಶಾರ್ಟೇಜ್ ಆಗುತ್ತೆ. ಹಾಸ್ಪಿಟ್ಲಿಗೆಲ್ಲ ರೆಡಿ ಮಾಡಿರ್ತೀರಾ, ಇನ್ನೊಂದಕ್ಕೆ ಏನೋ ಬಿಸ್ನೆಸ್ಸಿಗೆ ಶಾರ್ಟೇಜ್ ಆಗುತ್ತೆ. ಹೀಗೆ ಈ ಮೀನರಾಶಿಯವರಿಗೆ ಈ ವಾರ ಹಣ ತುಂಬ ಕಷ್ಟ ಕೊಡುವಂತಹದ್ದು. ಈ ಹಣ ನಿಮಗೆ ಕಷ್ಟ ಕೊಡಬಾರ್ದು ಅಂತಂದರೆ ಮನೆಯಲ್ಲಿ ಒಂದು ವಸ್ತುವನ್ನು ನಿರಂತರವಾಗಿಟ್ಟು ಪೂಜೆ ಮಾಡಬೇಕು. ಅದು ಯಾವುದು ಅಂತ ಹೇಳ್ತೀನಿ ಈ ಸಂಚಿಕೆಯಲ್ಲಿ, ನಾನು ಯಾವಾಗಾದರೂ ಹೇಳ್ಬೋದು, ನೋಡೋದನ್ನು ಮುಂದುವರಿಸಿ ವೀಕ್ಷಕರೇ. ಆಮೇಲೆ ಎಮೋಷ್ನಲ್ ಡಿಸಿಷನ್ ತಗೋತೀರಾ, ಪಶ್ಚಾತ್ತಾಪ ಪಡ್ತೀರಾ. ಆಮೇಲೆ ಇನ್ನರ್ ಕ್ಲಿಯರಿಟಿ ಇರೋದಿಲ್ಲ.
ಆಂತರಿಕ ಯೋಚನಾ ಶಕ್ತಿ ಸ್ವಲ್ಪ ಫೇಡ್ ಆಗುತ್ತೆ, ಮಸಕಾಗುತ್ತೆ, ಬ್ಲ್ಯಾಂಕ್ ಆಗುತ್ತೆ. ಅಯ್ಯೋ ನಾನು ಹಿಂಗ್ಯಾಕೆ ಮಾಡಿಬಿಟ್ಟೆ, ನನಗೆ ಈ ಥರ ಮಾಡಬಾರ್ದಿತ್ತಲ್ಲ ಅನ್ನುವ ಆಲೋಚನೆಗಳು ಬರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಪ್ಲಾನೆಟರಿ ಪೊಸಿಷನ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಮೀನರಾಶಿಯವರಿಗೆ ಸೂರ್ಯ ಒಂದು ಮೇಷರಾಶಿಯಲ್ಲಿ ಸ್ಥಿತನಾಗಿರೋದ್ರಿಂದ ಫೈನಾನ್ಸ್, ಇನ್ಕಮ್, ವ್ಯಾಲ್ಯೂಸ್ ಮೇಲೆ ಇದು ಎಫೆಕ್ಟ್ ಮಾಡುತ್ತೆ. ಸ್ವಲ್ಪ ಜಾಗ್ರತೆ. ಅದ್ರದ್ದು ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ದೀನಿ. ಚಂದ್ರ ನಿಮ್ಮ ರಾಶಿಯಲ್ಲಿ ಅಂದರೆ ಮೀನ, ಮೇಷ, ವೃಷಭದ ಮುಖಾಂತರ ಹಾದು ಹೋಗೋದ್ರಿಂದ ನಿಮ್ಮ ಫೈನಾನ್ಸ್ ಮೇಲೆ ಎಫೆಕ್ಟ್ ಕೊಡುತ್ತೆ, ಕಮ್ಯುನಿಕೇಷನ್ ಮೇಲೆ ಎಫೆಕ್ಟ್ ಕೊಡುತ್ತೆ. ಬುಧನ ಸಂಚಾರ ಕಮ್ಯುನಿಕೇಷನನ್ನು ಹಾಳು ಮಾಡ್ತಾ ಇದೆ. ಶುಕ್ರನ ಸಂಚಾರ ಒಂದು ಸ್ವಲ್ಪ ಇರೋದ್ರಲ್ಲೇ ಏನೋ ಎಲ್ಲೋ ಒಂದು ಸ್ವಲ್ಪ ನಡೀರಪ್ಪ, ಎಲ್ಲೋ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋಣ, ಒಂದು ಹಿಲ್ ಸ್ಟೇಷನ್ಗೆ ಹೋಗೋಣ, ಒಂದು ಸ್ವಲ್ಪ ಈ ಕೆಲಸದ ಜಂಜಾಟ ಒತ್ತಡದಲ್ಲಿ ಸಾಕಾಗಿದೆ, ಒಂಚೂರು ಎಲ್ಲೋ ಮೂವಿಗೆ ಹೋಗೋಣ, ಈ ಥರದ ಒಂದು ಥಾಟ್ಗಳನ್ನು ಪ್ರೊವೋಕ್ ಮಾಡುತ್ತೆ. ಮಂಗಳನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ಸಬ್ಕಾನ್ಷಿಯಸ್ ಮೈಂಡ್, ಓವರ್ ಥಿಂಕಿಂಗ್ ಇವೆರಡೂ ಜಾಗೃತ ಆಗುತ್ತೆ. ಅಂದರೆ ಸಿಕ್ಸ್ತ್ ಸೆನ್ಸ್ ಬರುತ್ತೆ ಜಾಸ್ತಿ. ಆಮೇಲೆ ಓವರ್ ಥಿಂಕಿಂಗಿಂದ ಸ್ಟ್ರೆಸ್ ಅಂತೂ ಜಾಸ್ತಿ ಆಗೇ ಆಗುತ್ತೆ. ಇನ್ನು ಮುಂದಿನ ಅಂಶಗಳನ್ನು ನೋಡಲಿಕ್ಕಾಗಿ ಈ ವಾರ ನೀವು ಏನು ಮಾಡಬಾರ್ದು ಅಂತಂದರೆ, ವರ್ಕ್ ನಿಮ್ಮದು ಸ್ಟೇಬಲ್ ಆಗಿರುತ್ತೆ, ಆಫೀಸಲ್ಲಿ ಏನು ತೊಂದರೆ ಇಲ್ಲ. ಆದರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಡಬಲ್ ಚೆಕಿಂಗ್ ಇಲ್ಲದೇನೆ ಕಮ್ಯುನಿಕೇಷನ್, ಇಮೇಲು, ಓರಲ್ ಕಮ್ಯುನಿಕೇಷನ್ ಮಾಡೋಕ್ಕೆ ಹೋಗಬೇಡಿ, ಅದು ಬೌನ್ಸ್ ಬ್ಯಾಕ್ ಆಗುತ್ತೆ. ಪ್ಲ್ಯಾನಿಂಗ್ ಇರಬೇಕು. ಅದೇ ರೀತಿ ರಿಲೇಷನ್ಶಿಪ್ ಅಂತ ಬಂದಾಗ ಮನೆಯಲ್ಲಿ ಶುಭ ಇರುತ್ತೆ, ಸಪೋರ್ಟ್ ಇರುತ್ತೆ, ಒಂಚೂರು ಚಿಕ್ಕ ಪುಟ್ಟ ಜಗಳಗಳು ಆಗ್ತಾ ಇರುತ್ತೆ. ಆರೋಗ್ಯ ಅಂತ ಬಂದಾಗ ಓವರ್ ಥಿಂಕಿಂಗ್ ಇರುತ್ತೆ, ಆಗಲೇ ಹೇಳಿದ್ದೀನಿ. ನೀವು ಅಂದರೆ ರುಟೀನನ್ನು ಇಂಬ್ಯಾಲೆನ್ಸ್ ಮಾಡಬೇಡಿ. ಮಧ್ಯಾಹ್ನ ಊಟ ಮಾಡೋ ಟೈಮಿಗೆ ಬೆಳಗ್ಗೆ ತಿಂಡಿ ತಿಂದರೆ ಹೇಗೆ, ಸಾಯಂಕಾಲ ಒಂದು 6 ಗಂಟೆ ಅಷ್ಟೊತ್ತಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋ ಟೈಮಿಗೆ ಮಧ್ಯಾಹ್ನದ ಊಟ ಮಾಡಿದರೆ ಹೇಗೆ, ಈ ರೀತಿ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಸರಿಯಾದ ಸಮಯಕ್ಕೆ ಊಟ, ತಿಂಡಿ, ನಿದ್ದೆ ಪ್ರಯಾರಿಟಿ. ಆಮೇಲೆ ಲಕ್ಕಿ ಕಲರ್ಸ್ ಅಂತ ಬಂದಾಗ ಹಳದಿ ಮತ್ತು ಸೀ ಗ್ರೀನ್. ಲಕ್ಕಿ ನಂಬರ್ಸ್ 3, 7. ಗುರುವಾರ ಮತ್ತು ಸೋಮವಾರ ಶುಭ, ಈಶಾನ್ಯ ದಿಕ್ಕು ಶುಭ ಇರುತ್ತೆ. ಇನ್ನು ರೆಮಿಡೀಸ್ ಅಂತ ಬಂದಾಗ ಯಾರೆಲ್ಲ ನನ್ನ ಕೈಯಲ್ಲಿ ಶ್ರೀಚಕ್ರ ಯಂತ್ರ ತರಿಸ್ಕೊಂಡಿದ್ದೀರಿ ಅದರ ಎದುರುಗಡೆ ಕೂತ್ಕೊಂಡು ನೀವು ಬೆಳಗ್ಗೆ ಕೆಲಸಕ್ಕೆ ಹೋಗಬೇಕಾದವರು ಮತ್ತು ಮನೆಯಲ್ಲಿರುವಂಥವ್ರು 11 ಬಾರಿ ಅದರ ಎದುರುಗಡೆ ಕೂತ್ಕೊಂಡು ಸ್ನಾನ ಪೂಜಾದಿಗಳ ನಂತರ ಶ್ರೀಮ್ ಎನ್ನುವ ಬೀಜ ಮಂತ್ರವನ್ನು ಪಠನೆ ಮಾಡಿ, ಮಧ್ಯದಲ್ಲಿ ಆ ಹೋಲಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀನಿ, ಶ್ರೀಚಕ್ರಕ್ಕೆ ಕಳಿಸ್ಕೊಟ್ಟಿರ್ತೀನಿ, ನಿಮ್ಮ ಮನೆಗೆ ಆಲ್ರೆಡಿ ರಿಸೀವ್ ಮಾಡ್ಕೊಂಡಿರ್ತೀರ. ಅದನ್ನು ನೋಡ್ತಾ ಮಧ್ಯದ ಬಿಂದುವನ್ನು ನೋಡ್ತಾ ನಿಮ್ಮ ವಿಶ್ವಗಳನ್ನು ಹೇಳ್ಕೊಳ್ಳಿ, ಸಕ್ಸಸ್ಫುಲ್ ಆಗುತ್ತೆ. ಯಾರು ಶ್ರೀಚಕ್ರ ಯಂತ್ರ ತರಿಸಿಲ್ಲ ಮೀನರಾಶಿಯವರು, ನನ್ನ ಕೈಯಲ್ಲಿ ಎನರ್ಜೈಸ್ ಮಾಡಿ ತರಿಸ್ಕೊಳ್ಳಿ, ಎನರ್ಜೈಸ್ ಮಾಡಿಕೊಡ್ತೀನಿ. ಜೀತ್ ಮೀಡಿಯಾದಲ್ಲಿ 30ರಿಂದ 40 ದಿವಸ ಬೇಕಾಗುತ್ತೆ. 15ರಿಂದ 20 ಲಕ್ಷ ಸಿದ್ಧಿ ಜಪ ಮಾಡಿ ಕಳಿಸ್ಬೇಕಾಗತ್ತೆ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಆ ಶ್ರೀಚಕ್ರ ಯಂತ್ರ ಅನ್ನೋದು ಮೀನರಾಶಿಯವರ ಮನೆಗೆ ಬರಲಿ ನೋಡಿ ವೀಕ್ಷಕರೇ. ನಿಮ್ಮ ಜೀವನದಲ್ಲಿ ನಿಮ್ಮನ್ನು ತಡೆದು ನಿಲ್ಲಿಸುವಂಥ ತಾಕತ್ತು ಯಾರಿಗೂ ಇರೋದಿಲ್ಲ. ಜೀವನದಲ್ಲಿ ಪ್ರಗತಿ, ಏಳಿಗೆ ಅತ್ಯಂತ ಪ್ರಮಾಣದಲ್ಲಿ ಹಣಕಾಸು ಬರುತ್ತೆ ಅಂದರೆ ನೀವೇ ಶಾಕ್ ಆಗಿಬಿಡ್ತೀರಾ. ಅಪಾರ ಪ್ರಮಾಣದ ಹಣವನ್ನು ಎಳೆದು ತಂದು ನಿಮ್ಮ ಜೀವನದಲ್ಲಿ ಕೊಡುತ್ತೆ. ಕೆಲಸ ಕಾರ್ಯ ಸೂಪರ್ ಆಗಿ ನಡೆಯುತ್ತೆ, ಯಾವ ತೊಂದರೆಯೂ ಬರೋದಿಲ್ಲ. ಸಂತಾನ ಪ್ರಾಪ್ತಿ ಆಗುತ್ತೆ, ಮದುವೆ ಸೆಟ್ ಆಗುತ್ತೆ, ನೀವು ಐಷಾರಾಮಿ ಕಾರ್ ಕೊಂಡ್ಕೊಳ್ತೀರಾ, ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗ್ತೀರಾ, ನೀವು ಕೇಳಿದ್ದನ್ನು ಕೊಡುತ್ತೆ. ಇಂತಹ ಪರಮ ಪವಿತ್ರ ದೈವೀಯ ಆದಿಶಕ್ತಿ ಅಮ್ಮನವರು, ಪರಾಶಕ್ತಿ ಅಮ್ಮನವರು ನಿರ್ಮಾಣ ಮಾಡಿದಂಥ ಶ್ರೀಚಕ್ರ ಯಂತ್ರ ಬೇಕು ಅಂದರೆ ಈಗಲೇ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ತರಿಸ್ಕೊಳ್ಳಿ. ನೋಡಿ, ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ ನನಗೆ ಮೈ ರೋಮಾಂಚನ ಆಗ್ತಾ ಇದೆ, ಮೈ ಜುಮ್ ಅಂತ ಇದೆ. ಆ ಶ್ರೀಚಕ್ರ ಅನ್ನುವ ಹೆಸರಿನಲ್ಲಿ ಅಷ್ಟು ವೈಬ್ರೇಷನ್ ಇದೆ. ಇನ್ನು ಅದು ಮನೆಗೆ ಬಂದು ಕೂತ್ಕೊಳ್ತು ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಮರಿದೆ ನಿಮ್ಮ ಹೆಸರು ನಿಮ್ಮ ಮನೆಯವರ ಹೆಸರು ಕೊಟ್ಟು ಬುಕ್ ಮಾಡ್ಕೊಳ್ಳಿ. ಅದೇ ರೀತಿ ವೀಕ್ಷಕರೇ, ಕೊನೆಯ ರಾಶಿ ಮೀನರಾಶಿಯವರ 2 ಮೆಗಾ ರೆಮಿಡಿಯನ್ನು ನೋಡಲಿಕ್ಕಾಗಿ ಇವರು ವಿಷ್ಣು ಸಹಸ್ರನಾಮವನ್ನು ಬೆಳಗ್ಗೆ ಸಂಜೆ ತಪ್ಪದೇ ಹೇಳಬೇಕು. ಇಲ್ಲ ಗುರುಗಳೇ ಸಮಯ ಅಭಾವ ಇದೆ ಅಂದರೆ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಬೆಳಗ್ಗೆ ಸಂಜೆ ಅದನ್ನು ತಪ್ಪದೇ ಕೇಳಿ. ಅದೇ ರೀತಿ ಕನಕಧಾರ ಸ್ತೋತ್ರ ಅಂತ ಇದೆ, ಜೀತ್ ಮೀಡಿಯಾ ಕನಕಧಾರ, ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ ಟೈಪ್ ಮಾಡಿ ಬರುತ್ತೆ, ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಒಂದು ಸ್ವಲ್ಪ ಹೊರಗಡೆ ಬಂದ ತಕ್ಷಣ ಒಂದು ಕಪ್ಪು ಕಾಳು ಮೆಣಸನ್ನು ಬ್ಲ್ಯಾಕ್ ಪೆಪ್ಪರ್ನ ಮನೆ ಹೊರಗಡೆ ಇಟ್ಟು ಎಡಗಾಲಿನಿಂದ ತುಳಿದು ಹಿಂದೆ ನೋಡದೆ ಮುಂದುವರೆದ್ರೆ ಅವತ್ತಿನ ಕೆಲಸ ಸಕ್ಸಸ್ ಆಗುತ್ತೆ. ನಿಮ್ಮ ಮನೆಯಲ್ಲಿರೋರಿಗೆ ಆ ಬ್ಲ್ಯಾಕ್ ಪೆಪ್ಪರ್ನ ನೀವು ತುಳಿದಿರೋದನ್ನು ಡಸ್ಟ್ಬಿನ್ಗೆ ಹಾಕಕ್ಕೆ ಹೇಳಿ, ಅಥವಾ ಒಬ್ಬರೇ ಇದ್ದರೆ ನೀವು ಸಾಯಂಕಾಲ ಬಂದಮೇಲೆ ಅದನ್ನು ಎತ್ತಿ ಡಸ್ಟ್ಬಿನ್ಗೂ ಹಾಕ್ಬೋದು. ವೀಕ್ಷಕರೇ, ಇದಾಗಿತ್ತು ಏಪ್ರಿಲ್ 27ರಿಂದ 4ನೇ ಮೇವರೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗಿನ ವಾರ ಭವಿಷ್ಯ. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಏನಾದರೂ ವಾಸ್ತು ತೊಂದರೆ ಇದೆಯಾ, ಅಥವಾ ಕಮರ್ಷಿಯಲ್ ಪ್ಲೇಸ್ಗೆ ನನ್ನನ್ನು ವಾಸ್ತು ನೋಡೋದಕ್ಕೆ ಕರೆಸ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬರ್ತೀನಿ, ನಿಮ್ಮ ಮನೆಗೆ ಬರ್ತೀನಿ, ಕಮರ್ಷಿಯಲ್ ಪ್ಲೇಸಿಗೆ ಬರ್ತೀನಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ,
ಸರಳ ವಿರಳ ಮಹಾವಾಸ್ತು ಪರಿಹಾರಗಳನ್ನು ಕೊಟ್ಟು ಬರ್ತೀನಿ. ಲಕ್ಷಾಂತರ ಜನ ನನ್ನನ್ನು ತಮ್ಮ ಮನೆಗೆ ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತು ಕರೆಸ್ಕೊಂಡು ಅದ್ಭುತವಾಗಿ ಏಳಿಗೆ ಕಂಡಿದ್ದಾರೆ. ನೀವು ಕರೆಸ್ಕೋಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ರಿಕ್ವೆಸ್ಟ್ ಹಾಕಿ ನಾನು ವಾಸ್ತು ನೋಡೋದಕ್ಕೆ ಬರ್ತೀನಿ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಅದೇ ರೀತಿ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ. ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಾರದ ವಿಶೇಷ ವಾರ ಭವಿಷ್ಯ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ. ಅಲ್ಲಿವರೆಗೂ ಭಗವಂತ ಎಲ್ಲರಿಗೂ ಒಳಿತನ ಉಂಟು ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.